ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತಿನ 2ನೇ ದಿನದ ಗಣಿತದ ಆನ್ಲೈನ್ ಸಿಮ್ಯುಲೇಷನ್ ಟ್ರೈನಿಂಗಿಗೆ ನಾನು ಮತ್ತೆ ಪಲ್ಲವಿ ಎಸ್ ಪವಾರ್ ವಿದ್ಯಾಶಕ್ತಿಯ ಆನ್ಲೈನ್ ಬೋಧಕಿ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಇವತ್ತಿನ ಒಂದು 2ನೇ ದಿನದ ಸಿಮ್ಯುಲೇಷನ್ ಪ್ರಾರಂಭ ಮಾಡುವ ಮುಂಚೆ ಒಂದು ಚಿಕ್ಕ ಕಥೆ ಹೇಳಿ ಪ್ರಾರಂಭ ಮಾಡೋಣ ಅಂತ. ನಾನು ನಿನ್ನೆ ಹೇಳಿದ ಹಾಗೆ ಗುರು ಎಷ್ಟು ಮುಖ್ಯ ಅಂತ ನಮ್ಗೆಲ್ಲರಿಗೂ ಗೊತ್ತು, ಹೌದಲ್ಲ? ಗುರುವಿನ ಶಕ್ತಿ ಅಪಾರವಾದದ್ದು. ಯಾಕಂದ್ರೆ ಗುರು ಒಬ್ಬ ವಿದ್ಯಾರ್ಥಿಯ ಶಕ್ತಿ, ವಿದ್ಯಾರ್ಥಿಯ ಜೀವನವನ್ನು ಸಫಲ ಮಾಡ್ಬೋದು, ವಿಫಲ ಮಾಡುವುದು. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಕತೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ಒಂದು 1980s ದಲ್ಲಿ ಇರುವಂತಹ ಒಂದು ಸ್ಟೋರಿ ಅಂತಾನೆ ನಾವು ಹೇಳ್ಬೋದು. ಆಗಿನ ಕಾಲದಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯ, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂತ ಒಬ್ಬ ಪ್ರೊಫೆಸರ್ ಎಂತ ಪ್ರೊಫೆಸರ್ ಅಂದ್ರ ಅವರು ಒಬ್ಬ ಗುರುವನಾಗಿ ಮತ್ತೊಬ್ಬರಿಗೆ ಮಾರ್ಗದರ್ಶಕ ನೀಡ್ತಿದ್ರು. ಹಾಗೆ ವಿದ್ಯಾರ್ಥಿಗಳಿಗೆ ಇಷ್ಟು ಸ್ಫೂರ್ತಿ ತುಂಬ್ತಿದ್ರಂದ್ರ ಅದೇನು ಹೇಳಲಿಕ್ಕಾಗಲ್ಲ, ಹೌದಾ? ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಬರ್ತಾನೆ ಮಾಸ್ಟರ್ಸ್ ಮಾಡ್ಲಿಕ್ಕೆ, ಹೌದಾ? ಮಾಸ್ಟರ್ಸ್ ಎಂಬ ಪದವಿಯನ್ನು ಪಡ್ಲಿಕ್ಕೆ ಬರ್ತಾನೆ. ಆ ತುಂಬಾ ರೆಗ್ಯುಲರ್ ಕ್ಲಾಸ್ ಅಲ್ಲಿ ತುಂಬಾ ಚುರುಕು ಕೂಡ. ಪ್ರತಿಯೊಂದು ಸಬ್ಜೆಕ್ಟ್ಸ್ ಕ್ಲಾಸಸ್ ಅನ್ನು ಎಲ್ಲಾ ಕೂರ್ತಿರ್ತಾನೆ. ಆದ್ರೆ ಡೇ ಬೈ ಡೇ ಅವನಿಗೆ ಏನ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಅಂತಂದ್ರ, ನನ್ ಕೈಲೇ ಮುಗ್ಸಾಕ್ ಆಗುದಿಲ್ಲ ಮಾಸ್ಟರ್ಸ್, ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ಸ್ ಬಹಳ ಟಫ್ ಆಗಾಕತ್ತಾವ, ನನ್ಗೆ ತಿಳಿಯಾತಿಲ್ಲ. ಆಮೇಲೆ ಎರಡನೇದು ಹಣಕಾಸಿನ ಪರಿಸ್ಥಿತಿ. ಅವನಿಗೆ ಅಷ್ಟ ಸಾರಿ ಅಷ್ಟು ಹಣಕಾಸಿನ ಒಂದು ಸವಲತ್ತು ಇರುವುದಿಲ್ಲ. ಹಾಗಾಗಿ ಅವನಿಗೆ ಬಹಳ ಡಿಫಿಕಲ್ಟೀಸ್, ಕಷ್ಟಗಳ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ ಏನ್ ಮಾಡ್ತಾನಂದ್ರ ಕಾಲೇಜ್ ಹೋಗೋದೇ ಬಿಟ್ಬಿಡ್ತಾನ. ಕಾಲೇಜ್ ಹೋಗೋದ್ ಬಿಟ್ಟ ತನ್ನ ರೂಮ್ದಾಗೆ ಇರ್ತಾನೆ. ಏನ್ ಮಾಡೋದಪ್ಪ, ಬಿಟ್ಬಿಡುನೇನ ಅದಕ್ಕೆ ಅಂತ. ಆ ಪ್ರೊಫೆಸರ್ ಏನಾಗ್ತದಂದ್ರ ಡೈಲಿ ಕ್ಲಾಸಸ್ ತಗೊಳ್ಬೇಕಾದ್ರ ಅವ ಬಹಳ ರೆಗ್ಯುಲರ್ ಸ್ಟೂಡೆಂಟ್ ಇರ್ತಾನ. ಸೊ ಏನಾಗ್ತದಂದ್ರ ಅವ ಎಲ್ಲಿ ಕಾಣತಿಲ್ಲಲ್ಲ, ಎಲ್ಲಿ ಅದಾನ ಅಂತ ಅವ್ರು ಏನ್ ಮಾಡ್ತಾರ, ಗುರುತಿಸ್ಲಿಕ್ ನೋಡ್ತಾರ. ಎಲ್ಲಿ ಇಲ್ಲಲ್ಲ, ಯಾಕೆ ಬಂದಿಲ್ಲ ಇಷ್ಟು ರೆಗ್ಯುಲರ್ ಆಗಿ ಅಂತ ಅವ್ರಿಗೆ ಏನ್ ಗೊತ್ತಾಗ್ತದಂದ್ರೆ, ಇಲ್ಲ ಅವ ಕಾಲೇಜ್ ಬರಾತಿಲ್ಲ, ಅವ ರೂಮ್ದಾಗೆ ಅದಾನ, ಇಲ್ಲ ಕಾಲೇಜ್ ಬಿಡ್ತೀನಿ ಅನ್ನತಾನ ಅಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಹಂಗಾಗಿ ಏನ್ ಮಾಡ್ತಾರ ಅಂತಂದ್ರ ಅವನ್ ಕಡೆನೆ ಹೋಗ್ತಾರ. ಅವ್ ಈ ಕಡೆ ಇದ್ದಂತ ಸ್ಥಳದಲ್ಲೇ ಹೋಗಿ ಕೇಳ್ತಾರ ಅವ್ನು ಏನಾಯ್ತು, ಯಾಕೆ ಬರಾತಿಲ್ಲ ಅಂತ. ಅವಾಗ ಮನುಷ್ಯ ಹೇಳ್ತಾನ, ಆ ವಿದ್ಯಾರ್ಥಿ ಹೇಳ್ತಾನ, ಇಲ್ಲ ನನ್ಗ ಆಗುದಿಲ್ಲ ಸರ್, ಬಿಕಾಸ್ ನನ್ ಸಬ್ಜೆಕ್ಟ್ಸ್ ಬಹಳ ಟಫ್ ಆಗತ್ತಾವ, ಆಮೇಲೆ ಮತ್ತೆ ನನ್ಗ ರೊಕ್ಕದ ಪ್ರಾಬ್ಲಮ್ ಐತಿ, ಆಗೋದಿಲ್ಲ ಅಂತ ಹೇಳ್ತಾನ. ಆ ವಿಷಯಕ್ಕೆ ಪ್ರೊಫೆಸರ್ ಏನ್ ಹೇಳ್ಬೇಕು, ನಿನಗೆ ಯಾವ ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಆಗತ್ತೋ ನನಗೆ ನಾನ್ ನಿನಗೆ ಹೇಳ್ಕೊಡ್ತೀನಿ ಅಂತ. ಕ್ಲಾಸಸ್ ಮುಗಿದ್ಮೇಲೆ ಎಕ್ಸ್ಟ್ರಾ ಕ್ಲಾಸ್ ಕೂತು ಅದನ್ನ ನಾವು ಸಾಲ್ವ್ ಮಾಡೋಣ ಅಂತ. ಎರಡನೇದು ಹಣಕಾಸಿನ ಪರಿಸ್ಥಿತಿ. ನಿನಗೆ ಇರ್ಲಿಕ್ಕೆ ಒಂದು ಮನೆ ಬೇಕು, ಹಾಕ್ಲಿಕ್ಕೆ ಒಂದ್ 2 ಅಥವಾ 4 ಜೋಡಿ ಬಟ್ಟಿ ಬೇಕು, 2 ಹೊತ್ತು ಊಟ ಬೇಕು, ಹೌದಾ? ಅದನ್ನ ನಾನ್ ನೋಡ್ಕೋತೀನಿ, ನೀ ಬರೇ ಓದು ಕೆಲಸ ಮಾಡಂತ ಅವ್ರು ಹೇಳ್ತಾರೆ. ಇಷ್ಟು ಅವ್ರು ಸಪೋರ್ಟ್ ಮಾಡ್ತಾರಂದ್ಮೇಲೆ ನಾನ್ ಯಾಕೆ ಕಲಿಯೋದ್ ಬಿಡ್ಬೇಕಂತ ಆ ವಿದ್ಯಾರ್ಥಿ ತಲೆಯೊಳಗ್ ಬರ್ತದೆ. ಇಲ್ಲ ನಾ ಓದ್ತೀನಿ ತಗೊಳ್ರಿ ಸರ್ ಅಂತಂದ್ರ ಪ್ರೊಫೆಸರ್ ಒಂದ್ ಸಹಾಯದಿಂದ ಆ ಮನುಷ್ಯ ಓದ್ತಾನ. ನಂತರ ಒಂದು ಓದುದ್ ಮುಗಿದ್ಮೇಲೆ ತಿರುಗಾ PhD ಕೂಡ ಮಾಡ್ತಾನ, ಅದು ಅದೇ ವಿಶ್ವವಿದ್ಯಾಲಯದಲ್ಲಿ. PhD ಅನ್ನು ಮುಗಿಸ್ಕೊಂಡು ಆ ಮನುಷ್ಯ ತಿರ್ಗಾ ಅದೇ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಾತಿ ಕೂಡ ಆಗ್ತಾರೆ. ನಂತರ ತಾ ಆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಆಗಿ ತಮ್ಮ ಕೆಲಸ ಕಾರ್ಯಗಳನ್ನು ಅವ್ರು ಮುಗಿಸ್ಕೊಡ್ತಾರೆ. ಈ ಏನ್ ಬಡ ವಿದ್ಯಾರ್ಥಿ ಇದಾರಲ್ಲ, ಯಾರ ಪ್ರೊಫೆಸರ್ ಅವ್ರಿಗೆ ಸಹಾಯ ಮಾಡಿದ್ರಲ್ಲ, ಆ ಬಡ ವಿದ್ಯಾರ್ಥಿ ನಂತರ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ ಮತ್ತು ದೊಡ್ಡ ದೊಡ್ಡ ಹುದ್ದೆಯಾಗಿ ಫೈನಾನ್ಸ್ ಆಫೀಸರ್ ಆಗಿರ್ಬೋದು, ಅಥವಾ ಡೀನ್ ಆಗಿರ್ಬೋದು, ಅಥವಾ ಚೇರ್ಮನ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂತ ಒಂದು ದೊಡ್ಡ ದೊಡ್ಡ ಪೊಸಿಷನ್ಸ್ ಅನ್ನ ಹ್ಯಾಂಡಲ್ ಮಾಡಿ ನಂತರ ರಿಟೈರ್ಡ್ ಪ್ರೊಫೆಸರ್, ಈಗ ಸದ್ಯ ಅವರಿರೋದು ರಿಟೈರ್ಡ್ ಪ್ರೊಫೆಸರ್ ಆಗಿ ತಮ್ಮ ನಿವೃತ್ತಿಯ ಜೀವನ ಏನಿದೆ ಅಲ್ಲ ಅದನ್ನ ಕಳೀಲಿಕ್ಕತ್ತ. ಸೊ ಈ ಕಥೆಯಿಂದ ನಾವು ಏನ್ ತಿಳ್ಕೊಬಹುದು, ಅವತ್ ಆ ಪ್ರೊಫೆಸರ್ ಅವನಿಗೆ ಸ್ಫೂರ್ತಿ ಕೊಟ್ಟಿದ್ದಿಲ್ಲ ಅಥವಾ ಅವನಿಗೆ ಆ ಧೈರ್ಯ ಕೊಟ್ಟಿದ್ದಿಲ್ಲ ಅಂದ್ರೆ ಬಡ ವಿದ್ಯಾರ್ಥಿ ಎಂದು ಪ್ರೊಫೆಸರ್ ಆಗಕ್ ಸಾಧ್ಯ ಆಗ್ತಿದ್ದಿಲ್ಲ, ಹೌದಲ್ಲ? ಹಾಗಾಗಿ ಗುರು ಮತ್ತು ಶಿಷ್ಯ ಬಹಳ ಒಂದು ಅದ್ಭುತವಾದ ಸಂಬಂಧ ಅಂತ ಹೇಳ್ಬೋದು. ಎಷ್ಟು ಅದ್ಭುತ ಅಂದ್ರೆ ಇಬ್ಬರು ಸಹಜೋಡಿಯಾಗಿನೇ ಜೀವನ ಪೂರ್ತಿ ನಡೀತಾರೆ, ಸಹಜೋಡಿಯಾಗಿ ಒಬ್ರಿಗೊಬ್ರು ಯಾವತ್ತು ಕೈ ಹಿಡ್ಕೊಂಡೇ ನಡೀತಾರೆ ಅಂತ ಹೇಳ್ಬೋದು. ಈ ನಮ್ಮ ವಿದ್ಯಾಶಕ್ತಿಯ ಯೋಜನೆ ಇಂತಹ ಒಂದು ಸಂಬಂಧವನ್ನು ಗುರುತಿಸಿ ನಾವು ವಿದ್ಯೆಗೆ ಇರುವಂತ ಪ್ರಬಲತೆಯನ್ನು ಏನಂತಾರೆ ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಈ ಒಂದು ಯೋಜನೆ ಪ್ರಾರಂಭ ಮಾಡಿದೆ. ಅದೇ ರೀತಿ ತಿರ್ಗಾ ಮತ್ತೆ
ನನ್ನ ದೇವರಾಗಿರ್ಬಹುದು ಅಥವಾ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ 2ನೇ ದಿನದ ಮ್ಯಾಥಮೆಟಿಕ್ಸ್ ಸಿಮ್ಯುಲೇಷನ್ ಕ್ಲಾಸ್ ಅನ್ನ ನಾವೀಗ ಪ್ರಾರಂಭ ಮಾಡೋಣ. ಈಗ ನಾನ್ ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ನೋಯಿಂಗ್ ಅವರ್ ನಂಬರ್ಸ್, ಸಂಖ್ಯೆಯನ್ನು ತಿಳಿಯುವುದು ಅದಾಗಿರ್ಬಹುದು, ಡೆಸಿಮಲ್ಸ್ ಆಗಿರ್ಬಹುದು, ದಶಕಾಂಶಗಳು, ಮತ್ತು ಸಿಮೆಟ್ರಿ ಪರಿಮಿತಿ ಅಂತ ನಾವೇನ್ ಹೇಳ್ತೀವಲ್ಲ, ಈ 3 ರಿಲೇಟೆಡ್ ಟಾಪಿಕ್ಸ್ ಅನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಕವರ್ ಮಾಡ್ತೀನಿ. ಸೊ ಈಗ ನಾನು ನನ್ನ ಸ್ಕ್ರೀನ್ ಅನ್ನು ಶೇರ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣತದ ಅನ್ಕೋತೀನಿ. ಎಸ್. ಸೊ ನೀವು ಈ ಸಿಮ್ಯುಲೇಷನ್ ದಾಗ ಏನ್ ನೋಡ್ಬೋದು, ಇಲ್ಲಿ ಒಂದು ಬಟನ್ ಇರುತ್ತದೆ ಹೌದಾ. ಈ ಬಟನ್ ಮೂಲಕ ನೀವು ಇದನ್ನ ದೊಡ್ಡದಾಗಿ ಮಾಡ್ಬೋದು, ಫುಲ್ ಸ್ಕ್ರೀನ್ ಮಾಡ್ಕೋಬಹುದು. ಬೇಕಂದ್ರೆ ಇದನ್ನ ಚಿಕ್ಕದಾಗಿನೂ ಮಾಡ್ಕೋಬಹುದು ಈ ತರ, ಹೌದಾ. ಸೊ ಈ ಸಿಮ್ಯುಲೇಷನ್ ಏನ್ ಹೇಳತ್ತದ, ಈ ಸಿಮ್ಯುಲೇಷನ್ ಅಸೆಂಡಿಂಗ್ ಆರ್ಡರ್ ಬಗ್ಗೆ ಹೇಳಿಕತ್ತದೆ. ಅಂದ್ರೆ ಇದರ ಅರ್ಥ ಏನು, ಏರಿಕೆ ಕ್ರಮ ಬಗ್ಗೆ ನಾವಿಲ್ಲಿ ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡಾಕ್ತಿವಿ, ಹೌದಾ. ಇಲ್ಲಿ ನೀವು ನೋಡ್ಬೋದು ಪ್ರಾಬ್ಲಮ್ಸ್ ಇದಾವ, ಸಂಖ್ಯೆಗಳನ್ನು ಕೊಟ್ಟಾರ. ಈ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು, ಅದರದ್ದು ಇನ್ಸ್ಟ್ರಕ್ಷನ್ ಇಲ್ಲ ಐತ್ ನೋಡ್ರಿ. ಡ್ರಾಗ್ ದ ನಂಬರ್ಸ್ ಇನ್ ಟು ದ ಸರ್ಕಲ್ಸ್ ಅಂಡ್ ಅರೇಂಜ್ ಅಸೆಂಡಿಂಗ್ ಆರ್ಡರ್. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇವ್ ನಂಬರ್ಸ್ ಅನ್ನ ಅಸೆಂಡಿಂಗ್ ಆರ್ಡರ್ ದಲ್ಲಿ ಡ್ರಾಗ್ ಮಾಡಿ ಈ ಸರ್ಕಲ್ ಅಲ್ಲಿ ಇಟ್ಕೊಂತ ಹೋಗ್ಬೇಕು, ಹೌದಾ. ಸೊ ನಮ್ಗ್ ಗೊತ್ತಿರುವ ಹಾಗೆ ನಮ್ಮ ಇದು ಅಸೆಂಡಿಂಗ್ ಆರ್ಡರ್ ರೂಲ್ ಏನ್ ಹೇಳ್ತದ, ಸ್ಮಾಲ್ ಟು ಬಿಗ್ ಅಂತ ಹೇಳ್ತದೆ, ಹೌದಾ. ಚಿಕ್ಕದಿಂದ ದೊಡ್ಡದವರೆಗೆ ನಾವು ನಂಬರ್ಸ್ ಏನ್ ಮಾಡ್ಬೇಕು, ಅರೇಂಜ್ ಮಾಡ್ಕೊಂತ ಹೋಗ್ಬೇಕು, ಹೌದಾ. ಈಗ ನೀವು ನೋಡ್ಬೋದು ಇಲ್ಲಿ ನನ್ ಕಡೆ ಫಸ್ಟ್ ನಂಬರ್ ಏನಿದೆ, 8521 ಇದೆ. ನಂತರ 7943, ನಂತರ 6397. ಇವು 3 ನಂಬರ್ಸ್ ನನಗೆ ಏನಿದಾವ ಅವೈಲೇಬಲ್ ಅದಾವ. ಸೊ ನಾವು ಮಕ್ಳಿಗೆ ಕಲ್ಸುವಾಗ ನಾವ್ ಏನ್ ಹೇಳ್ತೀವಿ, ಅಸೆಂಡಿಂಗ್ ಆರ್ಡರ್ ರೂಲ್ ಫಸ್ಟ್ ಹೇಳ್ತೀವಿ, ಹೌದಲ್ಲ. ಅದೇನ್ ಹೇಳ್ತದ, ಸ್ಮಾಲ್ ಟು ಬಿಗ್. ಸೊ ಸ್ಮಾಲ್ ನಂಬರ್ ಯಾವ್ದು, ಬಿಗ್ ನಂಬರ್ ಯಾವ್ದು ಅಂತ ನಾವ್ ಹೇಗೆ ಗುರ್ತಿಡಿಬಹುದು, ಈ ನಂಬರ್ಸ್ ನ ಮೊದಲನೇ ಡಿಜಿಟ್ ನೋಡ್ಬೇಕು, ಹೌದಲ್ಲ. ಮೊದಲನೇ ಡಿಜಿಟ್. ಸೊ ಇಲ್ಲಿ ಇರುವಂತಹ ಒಂದು ನಂಬರ್ ಅಲ್ಲಿ ಮೊದಲನೇ ಡಿಜಿಟ್ ಯಾವ್ದು, 8 ಇದೆ. ಇಲ್ಲಿ ಯಾವ್ದಿದೆ, 7 ಇದೆ. ಇಲ್ಲಿ ಯಾವ್ದಿದೆ, 6 ಇದೆ. ಅಂದ್ರೆ 8, 7, 6 ಮೂರರಲ್ಲಿ ಚಿಕ್ಕದಾದ ನಂಬರ್ ಯಾವ್ದು, ಇದಾಯ್ತು, ಹೌದಲ್ಲ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೂಡಿಸ್ತೀನಿ, ಈ ತರ ಡ್ರ್ಯಾಗ್ ಮಾಡಿ ಇಲ್ಲಿ ಕೂಡಿಸ್ತೀನಿ. ಸೊ ನೀವು ಯಾವತ್ತು ಈ ಡ್ರ್ಯಾಗ್ ಮಾಡ್ತಿರ್ತೀರಲ್ಲ, ಡ್ರ್ಯಾಗ್ ಮಾಡಿದ್ರೆ ಬರೀ ಮೌಸ್ ಮೇಲೆ ಕೈ ಇಟ್ಟು ಹಿಂಗ್ ಸರ್ಸಿದ್ರೆ ನಡೆಯಲ್ಲ. ಈ ನಂಬರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಮೂವ್ ಆಗ್ತದ ನಂಬರ್. ಮೂವ್ ಮಾಡಿ ನೀವು ಮೌಸಿನ ಉಪಯೋಗದಿಂದ ನೀವು ಅದನ್ನ ಏನ್ ಮಾಡ್ಬೋದು, ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ನೋಡಿ, ನಾ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಇದನ್ನ ಈ ತರ ಡ್ರ್ಯಾಗ್ ಮಾಡ್ತೀನಿ, ಹೌದಾ. ಸೊ ಇದು ಮಾಡೋದ್ರಿಂದ ಏನಾಯ್ತು, ಇಲ್ಲಿ ಕ್ಲಾಪ್ ಬಂತು, ಅಂದ್ರೆ ಇದು ಆನ್ಸರ್ ಕರೆಕ್ಟ್ ಐತಿ ಅಂತ. ಈಗ ಚೆಕ್ ಮಾಡೋಣ, ಈ ತರ ಆನ್ಸರ್ ಕರೆಕ್ಟ್ ಐತಿ, ಹೌದಾ. ಈಗ ಮಕ್ಕಳಿಗೆ ಎಲ್ಲ ಸ್ಮಾಲರ್ ದೆನ್ ಸಿಂಬಾಲ್ ಬಗ್ಗೆನೂ ಹೇಳ್ಕೊಡ್ಬೋದು. ಯಾಕಂದ್ರೆ ಬಹಳಷ್ಟು ಮಕ್ಳಿಗೆ ಏನಾಗ್ತದ, ಸ್ಮಾಲರ್ ದೆನ್ ಸಿಂಬಾಲ್ದು ಮತ್ತೆ ಗ್ರೇಟರ್ ದೆನ್ ಸಿಂಬಲ್ ನೋಡು ಬಹಳ ಕನ್ಫ್ಯೂಷನ್ ಆಗ್ತದ, ಹೌದಾ. ಅದನ್ನು ನೀವು ಇಲ್ಲಿ ಹೇಳ್ಕೊಡ್ಬೋದು, ಹೌದಾ. ಈಗ ನನಗೆ ಹೊಸ ಪ್ರಾಬ್ಲಮ್ ಬೇಕಪ್ಪ, ಅದಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನ್ಯೂ ಪ್ರಾಬ್ಲಮ್, ಈ ತರ. ಈಗ ಸೆಕೆಂಡ್ ಒನ್ ಏನಿದೆ, 7359, 8216, 3644 ಅಂತ ಇದೆ, ಹೌದಾ. ಸೊ ಇದ್ರಲ್ಲಿ ನೀವು ಚಿಕ್ಕದ ಯಾವ್ದು, ಒಂದನೇದ್ದು 7 ಇದೆ, ಇಲ್ಲಿ 8 ಇದೆ, ಇಲ್ಲಿ 3 ಇದೆ. ಅಂದ್ರೆ ಅಗದಿ ಚಿಕ್ಕದಾದದ್ದು ಈ ನಂಬರ್, ಹೌದಾ, 3644. ನಂತರ ಬರುದು 7359, ನಂತರ ಬರುದು 8216, ಹೌದಾ. ಈಗ ಇದನ್ನ ಚೆಕ್ ಮಾಡೋಣ ಅಂತ, ಕರೆಕ್ಟ್ ಆಗಿದೆ, ಹೌದಾ. ನೀವು ಈ ತರ ಹೊಸ ಪ್ರಾಬ್ಲಮ್ಸ್ ಅನ್ನ ಇಲ್ಲಿ ತಗೋಕೊಂತಾನೆ ಹೋಗ್ಬೋದು. ಇಲ್ಲಿ ಕ್ಲಿಕ್ ಮಾಡ್ಬೋದು, ನೀವು ನೋಡ್ತಾ ಇದ್ದೀರಾ ಈ ತರ. ನಾನ್ ಹೇಗೆ ಕ್ಲಿಕ್ ಮಾಡಾತೀನಿ ಹಂಗ್ ಚೇಂಜ್ ಹಾಕೋತ್ ಹೋಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಡಿಜಿಟ್ಸ್ ರಿಪೀಟ್ ಆಗ್ಯಾವ, ಹೌದಾ. ಇಲ್ಲೂ 9 ಇದೆ, ಇಲ್ಲೂ 9 ಇದೆ, ಇಲ್ಲಿ 6 ಇದೆ, ಹೌದಾ. 996 ಅಂದ್ರೆ ಇದಂತ್ರು ಅಗದಿ ಚಿಕ್ಕದಾಯ್ತು, ಇದು ನಮಗ್ ಗೊತ್ತಾಯ್ತು. ಇದಿಲ್ ಕೂತು ಇವೆರಡರಲ್ಲಿ ಯಾವ್ದು ಚಿಕ್ಕದು, ಈಗ ಇಲ್ಲಿ 2ನೇ ಡಿಜಿಟ್ ನಾವ್ ನೋಡ್ಬೇಕು. ಇಲ್ಲಿ 9 ಐತಿ, ಇಲ್ಲಿ 0 ಐತಿ. ಅಂದ್ರೆ ಅದರ ಅರ್ಥ ಏನು, ಯಾವ್ದು 0, ಯಾವ್ದು ಚಿಕ್ಕದಾಯ್ತು, ಇದು ಚಿಕ್ಕದಾಯ್ತು, ಯಾಕಂದ್ರೆ ಇಲ್ಲಿ 0 ಐತಿ, ಹೌದಲ್ಲ. ಇಲ್ಲಿ ಇದು ಏನಾಗುತ್ತೆ, ಥರ್ಡ್ ಪೊಸಿಷನ್ ಗೆ ಬರುತ್ತೆ, ಈ ತರ. ಚೆಕ್, ಕರೆಕ್ಟ್ ಆಯ್ತು. ನೀವ್ ಇದನ್ನ ರಿಫ್ರೆಶ್ ಬಟನ್ ಒತ್ತಿದ್ರು ಕೂಡ ಅದು ಹೊಸ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ, ಹೌದಾ. ಈಗ ನೋಡೋಣ ಅಂತ ಸ್ವಲ್ಪ ಒಂದು ರೀತಿಲೇ ರಾಂಗ್ ಆಗಿ ನಾವೇನ್ ಮಾಡೋಣ, ಅರೇಂಜ್ ಮಾಡೋಣ ಅಂತ. ಇದು ಏನ್ ಹೇಳ್ತದೆ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡ್ರಿ.
ಚೆಕ್. ಈ ತರ ಇಲ್ಲಿ ತಪ್ಪ ಆನ್ಸರ್ ಬಂದ್ ನೋಡ್ರಿ. ಫಸ್ಟ್ ಯಾವ್ದು ಬರ್ಬೇಕಾಗಿತ್ತು? 1148 ಬರ್ಬೇಕಾಗಿತ್ತು, ಆಮೇಲೆ 1912. ಆದ್ರೆ ನಾವೇನ್ ಮಾಡಿದೀವಿ ಇಲ್ಲಿ ಈ ತರ ನಾವ್ ಹಾಕಿದೀವಿ. ಹೌದಾ? ಈ ತರ ಬಂದಿದೆ ಅಂದ್ರೆ ರಾಂಗ್ ಐತಿ ಅಂತ ಅರ್ಥ ನಮ್ಗೆ. ಸೊ ನೀವ್ ಈ ತರ ಇಲ್ಲಿ ರಿಫ್ರೆಶ್ ಬಟನ್ ಒತ್ತಿದ್ರೆ ನಿಮ್ಗೆ ಹೊಸ ನಂಬರ್ಸ್ ಬರ್ತಾವ, ಅಥವಾ ನ್ಯೂ ಪ್ರಾಬ್ಲಮ್ ಒತ್ತಿದ್ರು ಹೊಸ ನಂಬರ್ಸ್ ಬರ್ತಾವ. ಸೊ ಈ ತರ ನೀವು ಮಕ್ಳಿಗೆ ಏನ್ ಮಾಡ್ಬೋದು? ಅಸೆಂಡಿಂಗ್ ಆರ್ಡರ್ ಕಲಿಸ್ಕೊಡ್ಬೋದು. ನಾ ಇದನ್ನ ಎಕ್ಸಿಟ್ ಹೊಡಿತೀನಿ. ಈಗ ಸೆಕೆಂಡ್ ಸಿಮ್ಯುಲೇಷನ್ ಹೋಗೋಣ. ಅದೇನಂದ್ರೆ ಡಿಸೆಂಡಿಂಗ್ ಆರ್ಡರ್, ಅಂದ್ರೆ ಇಳಿಕೆ ಕ್ರಮ ಅಂತ ನಾವೇನ್ ಹೇಳ್ತೀವಲ್ಲ ಅದು. ಸೊ ಎಸ್, ಇದ್ರದ್ದು ಸ್ಕ್ರೀನ್ ಕೂಡ ಸೇಮೇ ಇದೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೋಡಿ, ಇಲ್ಲೂ ಅವ್ರಿಗೆ ಏನ್ ಮಾಡ್ಯಾರ, 4 ಡಿಜಿಟ್ ನಂಬರ್ಸ್ ನ ಕೊಟ್ಟಿದ್ದಾರೆ. ಹೌದಾ? 1658, 3170, 4540, ಇಷ್ಟು ನಂಬರ್ಸ್ ಅದಾವ. ಸೊ ಮತ್ತೆ ಈಗ ಡಿಸೆಂಡಿಂಗ್ ಆರ್ಡರ್ ಒಳಗೆ ಇದನ್ನ ಏನ್ ಮಾಡ್ಬೇಕು? ಅರೇಂಜ್ ಮಾಡ್ಬೇಕು. ಅರೇಂಜ್ ಮಾಡೋದು ಹೇಗೆ? ಸೇಮ್, ಡ್ರ್ಯಾಗ್ ದ ನಂಬರ್ಸ್ ಇನ್ ಟು ದ ಸರ್ಕಲ್ಸ್ ಅಂಡ್ ಅರೇಂಜ್ ಡಿಸೆಂಡಿಂಗ್ ಆರ್ಡರ್. ಸೊ ನಾವು ಮತ್ತೆ ಏನ್ ಮಾಡ್ಬೇಕು? ನಂಬರ್ಸ್ ನ ಡ್ರ್ಯಾಗ್ ಮಾಡಿ ಸರ್ಕಲ್ ಅಲ್ಲಿ ಕೂಡ್ಸಿದ್ರೆ ನಮ್ಗ ಡಿಸೆಂಡಿಂಗ್ ಆರ್ಡರ್ ಒಳಗ ಅವ್ ಸಿಗ್ತಾವ. ಹೌದಾ? ಡಿಸೆಂಡಿಂಗ್ ಆರ್ಡರ್ ರೂಲ್ ಏನ್ ಹೇಳ್ತದ? ಬಿಗ್ ಟು ಸ್ಮಾಲ್. ಹೌದಾ? ದೊಡ್ಡ ನಂಬರ್ ಅಂದ್ರೆ ಚಿಕ್ಕದ ನಂಬರ್ ವರೆಗೆ ನಾವ್ ಅದನ್ನ ಅರೇಂಜ್ ಮಾಡ್ಬೇಕು. ಸೊ ಫಸ್ಟ್ ಡಿಜಿಟ್ಸ್ ನೋಡ್ರಿ ಯಾವದಾವ್? ಇಲ್ಲಿ 1 ಐತಿ, ಇಲ್ಲಿ 3 ಐತಿ, ಇಲ್ಲಿ 4 ಐತಿ. ಹೌದಾ? ಸೊ ಇದ್ರ ಅರ್ಥ ಏನು? ಇದ್ರೊಳಗೆ ಅಗದಿ ದೊಡ್ಡದಾದ ನಂಬರ್ ಯಾವ್ದು? ಇದು. ಹೌದಾ? 4 ನಂತರ ಬರೋದು 3, ನಂತರ ಬರೋದು 1. ಸೊ ಇದನ್ನ ಇಲ್ಲಿ ಹೋಗಿ ಕೂಡಿಸ್ತೀವಿ. ಸೊ ಯಾವತ್ತು ಈ ನಂಬರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಇದು ಡ್ರ್ಯಾಗ್ ಆಗ್ತದೆ. ನೀವು ಬರೀ ಹಿಂಗ್ ಆರೋ ಮುಟ್ಟಿ ಹಿಂಗ್ ಮಾಡಿದ್ರೆ ಬರೋದಿಲ್ಲ. ಇದ್ರ ಮೇಲೆ ಆರೋನ ಆ ನಂಬರ್ ಮೇಲೆ ಒಯ್ದು ಡಬಲ್ ಕ್ಲಿಕ್ ಮಾಡಿ ನಂತರ ಹಿಂಗ ಡ್ರ್ಯಾಗ್ ಮಾಡಿ ಅಂದ್ರೆ ಬರೋದು. ಈಗ ಚೆಕ್ ಮಾಡ್ತೀವಿ ನೋಡಿ. ಸೊ ಇಲ್ಲಿ ನೀವು ಮಕ್ಳಿಗೆ ಗ್ರೇಟರ್ ದೆನ್ ಸಿಂಬಾಲ್ ಬಗ್ಗೆ ಹೇಳ್ಕೊಡ್ಬೋದು ಈ ತರ. ಹೌದಾ? ಸೊ ಆನ್ಸರ್ ನಮ್ದು ಕರೆಕ್ಟ್. ಸೊ ನೀವು ರಿಫ್ರೆಶ್ ಬಟನ್ ಒತ್ಕೊಂತ ಹೋದ್ರ ನಿಮ್ಗೆ ಹೊಸ ನಂಬರ್ಸ್ ಸಿಗ್ತಾವ, ಅಥವಾ ನ್ಯೂ ಪ್ರಾಬ್ಲಮ್ ಅಂತ ಒತ್ಕೊಂತ ಹೋದ್ರು ನಿಮ್ಗೆ ಹೊಸ ನಂಬರ್ಸ್ ಸಿಗ್ತಾವ. ಇಲ್ಲಿ ನೋಡಿ 3 ಡಿಜಿಟ್ 4 ಡಿಜಿಟ್ ಕಾಂಬಿನೇಷನ್ ಅಲ್ಲಿ ನಂಬರ್ಸ್ ಕೂಡ ಇದಾವ. ಈ ತರ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಉಪಯೋಗಿಸಬಹುದು. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ 789 ಇದೆ, ಇಲ್ಲಿ 7286 ಇದೆ, ಇಲ್ಲಿ 8410 ಇದೆ. ಹೌದಾ? ಇವೆರಡು ಏನಾದ್ರು 4 ಡಿಜಿಟ್ ನಂಬರ್ ಆದ್ರು, ಇದು 3 ಡಿಜಿಟ್ ನಂಬರ್. ಅಂದ್ರೆ ಇದು ಎಲ್ಲಕ್ಕಿಂತ ಚಿಕ್ಕದಾಗ್ತದೆ, ಯಾಕಂದ್ರೆ 3 ಡಿಜಿಟ್ ನಂಬರ್ ಇದೆ. ಹೌದಲ್ಲ? ಇಲ್ಲಿ ಮಕ್ಳಿಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಮತ್ ಫಸ್ಟ್ ಡಿಜಿಟ್ ಎರಡು ಸೇಮ್ ಅದಾವ. ಆ ಪ್ರಸಂಗನೇ ಬರೋದಿಲ್ಲ, ಯಾಕಂದ್ರ ಅದು 3 ಡಿಜಿಟ್ ನಂಬರ್ ಐತಿ, ಇದು 4 ಡಿಜಿಟ್ ನಂಬರ್ ಐತಿ. ಹೌದಾ? ಸೊ ಎಲ್ಲದಕ್ಕಿಂತ ದೊಡ್ಡದು ಇವೆರಡನ್ನ ಕಂಪೇರ್ ಮಾಡಿದ್ರೆ ಇದೇ ದೊಡ್ಡದಾಯ್ತು. ಹೌದಾ? ಸೊ ಇವೆರಡರ ನಡುವೆ ಕಂಪೇರ್ ಮಾಡ್ಬೇಕಲ್ಲ, ಇಲ್ಲಿ 7 ಐತಿ, ಇಲ್ಲಿ 8 ಐತಿ, ಅಂದ್ರೆ ಇದ ದೊಡ್ಡದಾಯ್ತು. ಇದನ್ನ ಇಲ್ಲಿ ಕೂಡಿಸ್ತೀನಿ, ಇದನ್ನ ಇಲ್ಲಿ ಇಡ್ತೀನಿ, ಇದನ್ನ ಇಲ್ಲಿ. ಎಸ್, ಚೆಕ್ ಮಾಡೋಣ. ಎಸ್, ಕರೆಕ್ಟ್ ಬರ್ ಈ ತರ. ಹೌದಾ? ಈ ತರ ನೀವು ಡಿಸೆಂಡಿಂಗ್ ಆರ್ಡರ್ ಅಂದ್ರ ಇಳಿಕೆ ಕ್ರಮ ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಹೌದಾ? ಸೊ ಎಸ್, ನಿಮಗ್ ಬೇಕಾದ್ರೆ ಮತ್ ನೆಕ್ಸ್ಟ್ ನ್ಯೂ ಪ್ರಾಬ್ಲಮ್ ಹೊಸ ಪ್ರಾಬ್ಲಮ್ಸ್ ಬರ್ತಾವ. ಎಸ್. ಸೊ ನೀವು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಏನಿದೆ ಅಲ್ಲ, ನೀವು ಸಿಮ್ಯುಲೇಷನ್ ಮೂಲಕ ನೋಯಿಂಗ್ ಅವರ್ ನಂಬರ್ಸ್ ಅಂತ ಒಂದು ಚಾಪ್ಟರ್ ಅಲ್ಲಿ ಏನ್ ಅವೈಲೇಬಲ್ ಇದೆಯಲ್ಲ, ಈ ಕಾನ್ಸೆಪ್ಟ್ ಸಿಮ್ಯುಲೇಷನ್ ಮೂಲಕ ಬಹಳ ಈಸಿಲಿ ನೀವು ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಹೌದಾ? ಈಗ ನಾವೇ ಮಾತಾಡೋಣ ಪ್ಲೇಸ್ ವ್ಯಾಲ್ಯೂ ಮತ್ತೆ ಎಕ್ಸ್ಪಾನ್ಷನ್ ಬಗ್ಗೆ, ಎಕ್ಸ್ಪಾಂಡೆಡ್ ಫಾರ್ಮ್ ಅಂತ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ನಾವು ಮಾತಾಡೋಣಂತೆ. ಸೊ ನಮಗ್ ಗೊತ್ತಿರುವ ಹಾಗೆ ಪ್ಲೇಸ್ ವ್ಯಾಲ್ಯೂ, ಎಕ್ಸ್ಪಾನ್ಷನ್ ಫಾರ್ಮ್ ಎರಡೂ ಕೂಡ ಬಹಳ ಮುಖ್ಯವಾದಂತ ಒಂದು ಏನು ಕಾನ್ಸೆಪ್ಟ್. ಹೌದಾ? ಬೇಸಿಕ್ ಕಾನ್ಸೆಪ್ಟ್ಸ್ ಅಂತಾನೆ ಹೇಳ್ಬೋದು. ಮಕ್ಳಿಗೆ ಅದು ತಿಳಿತಂದ್ರೆ ಮುಂದೆ ಅವರಿಗೆ ಮ್ಯಾಥ್ಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಮಾಡೋದು ಈಸಿ ಆಗ್ತಾವ. ಎಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಅಥವಾ ಕಾಂಪ್ಲಿಕೇಟೆಡ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಬಹಳ ಈಸಿಲಿ ಅವ್ರು ಸಾಲ್ವ್ ಮಾಡ್ಬೋದು. ಹೌದಾ? ಸೊ ಈಗ ನಾವೇನ್ ಮಾಡೋಣ, ಪ್ಲೇಸ್ ವ್ಯಾಲ್ಯೂ ಮತ್ತೆ ಎಕ್ಸ್ಪಾನ್ಷನ್ ಫಾರ್ಮ್ ಬಗ್ಗೆ ಈ ಸಿಮ್ಯುಲೇಷನ್ಸ್ ಥ್ರೂ ಕಲಿಯೋಣ. ಈಗ ಅಲ್ಲಿ ನಂಬರ್ ಏನಿದೆ, ಯೂಸ್ ದ ಪ್ಲೇಸ್ ವ್ಯಾಲ್ಯೂಸ್ ಟು ಮೇಕ್ 474, ಅಂದ್ರೆ 474 ಅಂತ ಇದೆ. ಹೌದಾ? ಈಗ 474 ಅಂದ್ರ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕಲ್ಲ. ಸೊ ಈಗ ನಾನು ಏನ್ ಮಾಡ್ತೀನಿ, ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡಿದ್ರೆ 4 ಅಂತ ಇದೆ, ಇದು ಯಾವ ಪೊಸಿಷನ್ ಆಯ್ತು? ಇದು 1's ಪೊಸಿಷನ್ ಆಯ್ತು. ಅದ್ರ ನಂತರ 7 ಅಂತ ಇದೆ, 7 ಯಾವ ಪೊಸಿಷನ್ ಅಲ್ಲಿ ಬರುತ್ತೆ? 10's ಅಲ್ಲಿ ಬರುತ್ತೆ. ನಂತರ 4 ಅಂತ ಇದೆ, ಅದು ಯಾವ ಪೊಸಿಷನ್ ಅಲ್ಲಿ ಬರುತ್ತಾ? 100's ಪೊಸಿಷನ್ ಅಲ್ಲಿ ಬರುತ್ತೆ. ಹೌದಾ? ಸೊ ಈಗ ಅದೇ ತರ ನಾವ್ ಏನ್ ಮಾಡೋಣ, ಈ ಟೈಲ್ಸ್ ಅನ್ನ ಟ್ರ್ಯಾಕ್ ಮಾಡೋಣ. ಫಸ್ಟ್ ಬರೋದೇನು? 4 ಅಂತ ಬಂತು. ಹೌದಾ? 4, ಯಾಕಂದ್ರೆ
ನಾ 4 ಟೈಮ್ಸ್ ಯಾಕೆ ಇದನ್ನ ಡ್ರ್ಯಾಗ್ ಮಾಡಿದೆ, ಯಾಕಂದ್ರೆ ಒನ್ಸ್ ಪೊಸಿಷನ್ ಅಲ್ಲಿ 4 ನಂಬರ್ ಇದೆ ಅಂದ್ರೆ 4 ಸತಿ ಏನಾಗೈತಿ ಒನ್ಸ್ ಬಂದೈತಿ ಅಂತ ಅರ್ಥ. ಹೌದಾ? ಸೊ ನಾನು ಅದಕ್ಕೆ ಇದನ್ನ 4 ಟೈಮ್ಸ್ ಇದನ್ನ ಡ್ರ್ಯಾಗ್ ಮಾಡ್ತೀನಿ. ಈಗ ಟೆನ್ಸ್ ಪೊಸಿಷನ್ ಅಲ್ಲಿ ಯಾವ್ದಿದೆ 7 ಅಂತ ಇದೆ. ಸೊ ಇದನ್ನ 7 ಟೈಮ್ಸ್ ಇದನ್ನ ಡ್ರ್ಯಾಗ್ ಮಾಡ್ತೀನಿ ಅಂತ. ಎಸ್, 7 ಟೈಮ್ಸ್ ಆದ್ವಾ? ಎಸ್. ಈಗ ಹಂಡ್ರೆಡ್ಸ್ ಪೊಸಿಷನ್ ನಾಗ ಏನಿದೆ 4 ಅಂತ ಇದೆ ಅಂದ್ರೆ ಮತ್ತೆ 4 ಟೈಮ್ಸ್ ಇದನ್ನ ನಾವು ಡ್ರ್ಯಾಗ್ ಮಾಡ್ಬೇಕಂತ ಅರ್ಥ. ಈ ತರ. ಸೊ ನೀವು ಡ್ರ್ಯಾಗ್ ಮಾಡಬೇಕಾದ್ರ ಹೇಗೆ ಡ್ರ್ಯಾಗ್ ಮಾಡ್ಬೇಕಂದ್ರ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಇದೇನ್ ಒಂದು ಲೈನ್ ಕಾಣತ್ತದಲ್ಲ ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿ ಇದನ್ನ ಮೇಲ್ಗಡೆ ಒಯ್ರಿ. ಡಬಲ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಅದನ್ನ ಮೇಲ್ಗಡೆ ಹಿಂಗೆ ಎಳ್ಕೊಂತ ಹೋದ್ರೆ ತನ್ನ ಮೂವ್ ಆಗ್ತದೆ. ಓಕೆ. ಸೊ ನಾವ್ ಇದನ್ನ ಮಾಡಿದ್ವಿ. ಈಗ ಇದನ್ನ ಚೆಕ್ ಮಾಡೋಣ. ಸೊ ಆಟೋಮೆಟಿಕ್ಲಿ ನೀವು ಪ್ಲೇಸ್ ವ್ಯಾಲ್ಯೂಸ್ ಇಲ್ಲಿ ಮಾರ್ಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಅದ್ರದ್ದು ಎಕ್ಸ್ಪಾಂಡೆಡ್ ಫಾರ್ಮ್ ಕೂಡ ಬಂದ್ಬಿಡ್ತು. ಹೌದು? 4 into 100, 7 into 10, 4 into 1. So 400 plus 70 plus 4 is nothing but 474 ಅಂತ ಇಲ್ಲಿ ಬಂತು. ಸೊ ನೀವು ಮಕ್ಳಿಗೆ ಏನ್ ಮಾಡ್ಬೋದು, ಪ್ಲೇಸ್ ವ್ಯಾಲ್ಯೂಸ್ ಜೊತೆಗೇನೆ ಎಕ್ಸ್ಪಾಂಡೆಡ್ ಫಾರ್ಮ್ ಎರಡು ಒಂದೇ ಸಿಮ್ಯುಲೇಷನ್ ಅಲ್ಲಿ ಹೇಳ್ಕೊಡ್ಬೋದು. ಈಗ ನಾ ಮತ್ತೆ ನ್ಯೂ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಥೌಸಂಡ್ಸ್ ಅಲ್ಲಿ ಇದು ವ್ಯಾಲ್ಯೂ ಬಂತು. ಹೌದಾ? ಸೊ 9996 ಅಂತ ಬಂದಿದೆ. ಹೌದಾ? ಸೊ ಇದರ ಅರ್ಥ ಏನು, ಈಗ 6 ಯಾವ ಪೊಸಿಷನ್ ಅಲ್ಲಿ ಇದೆ, ಒನ್ಸ್ ಅಲ್ಲಿ ಇದೆ, ಮತ್ತೆ 9 ಟೆನ್ಸ್ ಅಲ್ಲಿ, ಮತ್ತೆ 9 ಹಂಡ್ರೆಡ್ಸ್ ಅಲ್ಲಿ, ಮತ್ತೆ ಲಾಸ್ಟ್ 9 ಯಾವ ಪೊಸಿಷನ್ ಅಲ್ಲಿ ಇದೆ, ಥೌಸಂಡ್ಸ್ ಅಲ್ಲಿ ಇದೆ. ಹೌದಾ? ಸೊ ನಾನು ಏನ್ ಮಾಡ್ತೀನಿ, ಇದು 6 ಅಂತ ಇದೆಯಲ್ಲ ಅದನ್ನ ಒನ್ಸ್ ಪೊಸಿಷನ್ ಆಗಿ 6 ಟೈಮ್ಸ್ ಡ್ರ್ಯಾಗ್ ಮಾಡ್ತೀನಿ ಈ ತರ. ಹೌದಾ? ಈಗ ಟೆನ್ಸ್ ಪೊಸಿಷನ್ ಅಲ್ಲಿ ಮತ್ತೆ 9 ಟೈಮ್ಸ್ ಡ್ರ್ಯಾಗ್ ಮಾಡ್ಬೇಕು. 4, 5, 6, 7, 8, 9. ಈಗ ಹಂಡ್ರೆಡ್ಸ್ ಅನ್ನ ಮತ್ತೆ 9 ಸತಿ, 1, 2, 3, 4, 5, 6, 7, 8, 9. ಎಸ್. ಮತ್ತೆ ಇದನ್ನ ಏನ್ ಮಾಡ್ತೀನಿ, ಬರೀ 8 ತನ ಅಷ್ಟೇ ಹೇಳ್ತೀನಿ, 9ನೇನ್ ಮಾಡೋದಿಲ್ಲ. ಹೌದಾ? ಈಗ ಚೆಕ್ ಮಾಡೋಣ ಅದೇನ್ ಹೇಳ್ತದ ನೋಡ್ರಿ. ಎಸ್. ನೀವೇನ್ ನೋಡ್ಬೋದು ಇಲ್ಲಿ, ಈಗ ನಮ್ಗೆ ಆಕ್ಚುಲಿ ನಂಬರ್ ಕೊಟ್ಟಿದ್ದು ಏನ್ ಕೊಟ್ಟಾರ ಅವರು, 9996 ಅಂತ ಕೊಟ್ಟರು. ಆದ್ರೆ ನಾವಿಲ್ಲಿ ಎಷ್ಟು ಮಾಡಿದೀವಿ, 8996 ಮಾಡಿದೆ. ಅಂದ್ರೆ ಇಲ್ಲಿ 1,000 ಏನಿದೆಲ್ಲ ಡಿಫ್ರೆನ್ಸ್ ಇದೆ. ಹೌದಾ? ನೀವ್ ಇಲ್ಲಿ ನೋಡ್ಬೋದು, ನೀವ್ ಎಷ್ಟು ಡ್ರ್ಯಾಗ್ ಮಾಡಿ ಇಟ್ಟಿದ್ರಿ ಅಷ್ಟೇ ಬಂದೈತಿ. ಇಲ್ಲಿ 9 ಬಂದಿಲ್ಲ, 8,000 ಬಂದಿದ್. ಅದಕ್ಕೆ ಅವ್ರ ಹಿಂಟ್ದಾಗ ಏನ್ ಹೇಳ್ತಾರೆ, ಕಂಪೇರ್ ಯುವರ್ ನಂಬರ್ ಟು ದ ಗಿವನ್ ನಂಬರ್, ವಿಚ್ ಡಿಜಿಟ್ಸ್ ಡು ಯು ನೀಡ್ ಟು ಚೇಂಜ್. ಅಂದ್ರ ನಾವ್ ಕೊಟ್ಟಂತಹ ನಂಬರ್ಗೆ ನೀವು ಬಂದಂತ ಆನ್ಸರ್ಗೆ ಕಂಪೇರ್ ಮಾಡ್ಕೋರಿ, ಏನ್ ಚೇಂಜ್ ಮಾಡ್ಬೇಕಲ್ಲ ಅದನ್ನ ಮಾಡ್ರಿ ಅಂತ ಟ್ರೈ ಅಗೇನ್ ಅಂತ ಬರುತ್ತ. ಅದಕ್ಕೆ ನಾ ಏನ್ ಮಾಡ್ತೀನಿ, ಇದನ್ನ ಇನ್ನೊಂದ್ಸತಿ ಹೇಳಿದ್ದೀನಂತ ಮೇಲ್ಗಡೆ ತಿರ್ಗಾ ಹೇಳದೆ. ಈಗ ಚೆಕ್ ಮಾಡೋಣ ಅಂತ. ಸೊ ಈಗ ನೋಡ್ಬೋದು ನೀವ ಯಾವ ತರ ಬಂತಂತ. ಹೌದಾ? ಸೊ ನೀವಿಲ್ಲಿ ಎಕ್ಸ್ಪಾನ್ಷನ್ ಆಗಿರ್ಬೋದು, ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು, ಎರಡು ಜೊತೆಯಾಗಿನೇ ಮಕ್ಕಳಿಗೆ ಹೇಳ್ಕೊಡ್ಬೋದು. ಹೌದಾ? ಎಸ್. ಸೊ ನಾ ಮತ್ತೆ ಇದನ್ನ ಎಕ್ಸಿಟ್ ಹೊಡಿತೀನಿ. ಸೊ ನಿಮ್ಗೆ ಬೇಕಾದಾಗ ನ್ಯೂ ಪ್ರಾಬ್ಲಮ್ಸ್ ಇಲ್ಲಿ ನೀವು ಮಾಡ್ಕೋಬಹುದು. ಅದೇ ರೀತಿ ಅದು ಚೇಂಜ್ ಆಗ್ಕೊಂತ ಕೂಡ ಹೋಗ್ತದೆ. ಸೊ ಈಗ ನೆಕ್ಸ್ಟ್ ಹೋಗೋಣ. ಸೊ ಈಗ ಇದು ಒಂದು ಭಾಗ ಆಯ್ತು ಎಲ್ಲಿ ನಾವು ಟೈಲ್ಸ್ ಅನ್ನ ಡ್ರ್ಯಾಗ್ ಮಾಡಿ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಹೇಳಿದೆ. ಈಗ ಸ್ಲೈಡರ್ಸ್ ಅನ್ನ ಉಪಯೋಗಿಸಿ ನೀವು ಯಾವ ತರ ಮಕ್ಳಿಗೇನು ಪ್ಲೇಸ್ ವ್ಯಾಲ್ಯೂ ಹೇಳ್ಕೊಡ್ಬಹುದು. ಇಲ್ಲಿ ನೋಡ್ರಿ, 2041 ಅಂತ ಇದೆ. ಹೌದಾ? ಸೊ ಇದ್ರ ಅರ್ಥ ಏನು, ಒನ್ಸ್ ಪೊಸಿಷನ್ ಅಲ್ಲಿ ಎಷ್ಟಿದೆ, 1 ಅಂತ ಇದೆ. 4 ಅಲ್ಲಿ ಎಷ್ಟಿದೆ, ಟೆನ್ಸ್ ಇದೆ. 0 ಅಲ್ಲಿ ಹಂಡ್ರೆಡ್ಸ್ ಪೊಸಿಷನ್ ಇದೆ. 2 ಯಾವ ಪೊಸಿಷನ್ ಅಲ್ಲಿ ಇದೆ, ಥೌಸಂಡ್ಸ್ ಪೊಸಿಷನ್ ಅಲ್ಲಿ ಇದೆ. ಸೊ ನಾ ಏನ್ ಮಾಡ್ತೀನಿ, ಮತ್ ತಿರ್ಗಾ 1 ಅಂತ ಅಷ್ಟೇ ಬಿಡ್ತೀನಿ. ಹೌದಾ? ಇನ್ನ ಜಾಸ್ತಿ ಮಾಡಿದೆ ಅಂದ್ರೆ ಅಲ್ಲಿ ಹೆಚ್ಚಿಗೆ ಹಾಕುವಂತ ಹೋಗಾಗ್ತದೆ. ಸ್ಕ್ರೀನ್ ಮೇಲೆ ನಂಬರ್ ನೋಡಾತೀರಿ ನೀವು. ಸೊ ನಾ ಬರೀ 1 ಅಂತ ಮಾಡ್ತೀನಿ. ಈಗ ಟೆನ್ಸ್ ಪೊಸಿಷನ್ ಗೆ ಎಷ್ಟು ಬೇಕು ನಮಗ, 4 ಬೇಕು. ಹೌದಾ? 4 ಬೇಕು. ಸೊ ನಾ ಅದನ್ನ ಏನ್ ಮಾಡ್ತೀನಿ, ಇದನ್ನ ಹೆಚ್ಚಿಗೆ ಮಾಡ್ಕೋತ ಹೋಗ್ತೀನಿ. 3, 4 ಸತಿ ಇದನ್ನ ಮೇಲ್ಗಡೆ ಡ್ರ್ಯಾಗ್ ಮಾಡಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಒನ್ಸ್ ಪೊಸಿಷನ್ ಅಲ್ಲಿ ಬರೀ ಒಂದೇ ಬಾಕ್ಸ್ ಇದೆ. ಅದೇ ಟೆನ್ಸ್ ಪೊಸಿಷನ್ ಅಲ್ಲಿ 4 ಇಟ್ಟಿದ್ರಿಂದ 10 ಬಾಕ್ಸ್ ಗಳನ್ನು ಕೂಡಿಸಿ ಒಂದ್ ಏನ್ ಮಾಡಿದಾರೆ ಇವರು, ಒಂದ್ ಪೂರ್ತಿ ಒಂದು ದೊಡ್ಡ ಪೈಲೇ ರೆಡಿ ಮಾಡ್ಯಾರ. ಹೌದಾ? ಹೌದಾ ಇಲ್ಲ? ಸೊ ಒಂದು ಫುಲ್ ಫೈಲ್ ರೆಡಿ ಮಾಡಿ ಅದನ್ನ ಎಷ್ಟ್ ಸತಿ ಬಂದೈತಿ, ಇಲ್ಲಿ 4 ಸತಿ ಬಂದದ್ದು. ಸೊ ನೀವು ನಂಬರ್ಸ್ ಏನ್ ಪ್ಲೇಸ್ ವ್ಯಾಲ್ಯೂ ಇದೆಯಲ್ಲ ಮತ್ತೆ ಎಕ್ಸ್ಪಾನ್ಷನ್ ಫಾರ್ಮ್ ಇದೆಯಲ್ಲ ಮಕ್ಳಿಗೆ ಇಲ್ಲಿ ಪಿಕ್ಚರ್ ಮೂಲಕನು ತಿಳಿಸ್ಕೊಡ್ಬೋದು. ಹೌದಾ? ಈಗ ಹಂಡ್ರೆಡ್ಸ್ ದಾಗ ಏನಿದೆ, 0 ಅಂತ ಐತಿ. ಸೊ ನಾವ್ ಇದನ್ನ ಮೂವ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದನ್ನ ಆಸ್ ಇಟ್ ಇಸ್ ಇಟ್ಬಿಡೋದು.
ಈಗ ಥೌಸಂಡ್ಸ್ ಅಲ್ಲಿ ಎಷ್ಟಿದೆ, 2 ಅಂತ ಇದೆ, 1 2, ನನ್ಗೆ 2 ಬೇಕು. ಸೊ ನೀವು ಸ್ಕ್ರೀನ್ ಮೇಲೆ ಏನ್ ಮಾಡ್ಬೋದು, 1000 ಬಾಕ್ಸಸ್ ಕೂಡಿ ಒಂದು ದೊಡ್ಡ ಬಾಕ್ಸ್ ಒಂದ್ ಆಗೈತಿ, ಹೌದಾ? 1000 ಬಾಕ್ಸಸ್ ಕೂಡಿ ಒಂದ್ ದೊಡ್ಡ ಬಾಕ್ಸ್ ಕೂಡಿದೆ, ಅದ್ ಎಷ್ಟ್ ಸತೆ ಬಂದೈತಿ, 2 ಸತೆ ಬಂದೈತಿ. ಸೊ ಅದಕ್ಕೆ ನಾವ್ ಮಾಡಿದಕ್ಕೆ ಇಲ್ಲಿ ಆನ್ಸರ್ ಏನ್ ಬಂತು, ಕರೆಕ್ಟ್ ಅಂತ ಬಂತು. ಅದ್ರದ್ದು ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ನೀವು ನೋಡ್ಕೋಬಹುದು, ಈ ತರ ಬರುತ್ತೆ. ಮತ್ತೆ ಬೇಕಂದ್ರೆ ಟ್ರೈ ಅದ್ರ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಹೊಸ ನಂಬರ್ ಬರ್ತದೆ, ಹೌದಾ? ಹೊಸ ನಂಬರ್ ಬರ್ತದೆ. ಸೊ ಸ್ಲೈಡ್ ಅನ್ನ ಎಳೆಯೋದು ಬಹಳ ಸುಲಭ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಈ ತರ ಎಳ್ಕೊಂತ ಹೋಗ್ಬಿಡಿ. ಸೊ 4000, ನನಗೆ ಮತ್ತೆ ಈ ತರ 500. ಎಸ್, ಈ ತರ ನೀವು ಇಲ್ಲಿ ಎಳ್ಕೊಂತ ಹೋಗ್ಬೋದು. ಡಬಲ್ ಕ್ಲಿಕ್ ಮಾಡಿ ನಂತರ ಅದನ್ನ ಏನ್ ಮಾಡಿ ಮೇಲ್ಗಡೆ ಅದನ್ನ ಎಳ್ಕೊಂತ ಹೋಗ್ರಿ, ಅಂದ್ರೆ ಏನೂ ತೊಂದ್ರೆ ಆಗುದಿಲ್ಲ. ಇಲ್ಲಿ ನೋಡಿ, ನಾ 6 ಮಾಡ್ದೆ, ಹೌದಾ? ನಂಗೆ ಆಕ್ಚುಲಿ ಎಷ್ಟು ಬೇಕಾಗಿತ್ತು, ಒನ್ಸ್ ಪೊಸಿಷನ್ 5 ಬೇಕಾಗಿತ್ತು. 6 ಮಾಡ್ದೆ, ಅದೇನು ಆನ್ಸರೇ ಕೊಡಾತಿಲ್ಲ. ಅದೇ ಈಗ 1 ಸೆಕೆಂಡ್ ಕೆಳಗೆ ಇಳಿತೀನಿ ನೋಡ್ರಿ, ಈಗ ಬಂತು ನೋಡ್ರಿ, ಕರೆಕ್ಟ್ ಅಂತ ಬಂತು. ಈ ತರ ಟ್ರೈ ಅನ್ನೋದರ ಮತ್ತೊಂದು ಬರುತ್ತೆ, ಹೌದಾ? ಸ್ಲೈಡರ್ಸ್ ಮೂಲಕ ನೀವು ಪ್ಲೇಸ್ ವ್ಯಾಲ್ಯೂ ಎಕ್ಸ್ಪಾನ್ಷನ್ ಫಾರ್ಮ್ ಯಾವ ತರ ಕಲಿಸ್ಬೋದು. ಈಗ ಮತ್ತೆ ಈಗ ನೋಡ್ರಿ, ಅಪ್ ಟು 999 ಅಂದ್ರೆ 999 ತನಕ ನೀವು ಯಾವ ತರ ಮಕ್ಳಿಗೆ ಪ್ಲೇಸ್ ವ್ಯಾಲ್ಯೂಸ್ ಹೇಳ್ಬೋದು. ಇಲ್ಲೂ ಕೂಡ ನಿಮ್ಗೆ ಏನಿದೆ, ಬಾಲ್ಸ್ ಮೂಲಕ ವಿಜುವಲ್ ರೆಪ್ರೆಸೆಂಟೇಶನ್ ನೀವು ನೋಡ್ಬೋದು, ಹೌದಾ? ಸೊ ನಿಮ್ಗೆ ಯಾವ ನಂಬರ್ ಬೇಕು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಸ್ಲೈಡ್ ಮಾಡಿದ್ರೆ ನಂಬರ್ ಚೇಂಜ್ ಹಾಕೋಂತ ಇದೆ, ಹೌದಾ? ಕಾಣತದ ಅಲ್ಲಿ 2 ಸಿಮ್ಯುಲೇಷನ್ಸ್ ದಾಗ ಏನಿದ್ದು ತಂತಾನೆ ಆಟೋಮೆಟಿಕ್ ನಂಬರ್ಸ್ ಬರಾತಿದ್ವು. ಬಟ್ ನಿಮ್ಗೆ ಇಲ್ಲಿ ನಂಬರ್ಸ್ ನಿಮ್ಗೆ ಇಚ್ಛೆ ಆದಂತ ಬೇಕಂದ್ರೆ ನೀವು ಇಲ್ಲಿ ಉಪಯೋಗಿಸಬಹುದು, ಹೌದಾ? ನೋಡ್ರಿ ಈ ತರ, ಹೌದಾ? ನೀವ್ ಹೇಗೆ ಮೂವ್ ಮಾಡ್ತೀರಿ ಹಂಗ ಇಲ್ಲಿ ಏನಾಗತ್ತೆ, ವಿಜುವಲ್ ರೆಪ್ರೆಸೆಂಟೇಶನ್ ಚೇಂಜ್ ಆಗತ್ತದ. ನೋಡ್ರಿ ಇಲ್ಲಿ ತೋರಿಸ್ತದೆ, ವಿಜುವಲ್ ರೆಪ್ರೆಸೆಂಟೇಶನ್ ಚೇಂಜ್ ಆಗತ್ತದ. ನಾನ್ ಸ್ವಲ್ಪ ಕಮ್ಮಿ ಹೆಚ್ಚಿಗೆ ಮಾಡ್ದೆ ಅಂದ್ರೆ ನೋಡ್ರಿ, ಒನ್ಸ್ ದಾಗ 1 ಐತಂದ್ರ ಅದಕ್ಕೆ 1 ಬಾಲ್ ಬಂದೈತಿ. ಟೆನ್ಸ್ ದಾಗ 6 ಐತಂತಂದ್ರ 10 ಬಾಲದ್ 6 ಸೆಟ್ ಬಂದವ್, 10 ಬಾಲದ್ 6 ಸೆಟ್ ನೀವು ನೋಡ್ಬೋದು. ಹಂಡ್ರೆಡ್ಸ್ ಪೊಸಿಷನ್ ದಾಗ 4 ಐತಂದ್ರ 100 ಬಾಲ್ಸ್ 1 ಸೆಟ್ ಎಷ್ಟ್ ಸತೆ ರಿಪೀಟ್ ಆಗೈತಿ, 4 ಸತೆ ರಿಪೀಟ್ ಆಗೈತಿ, ಈ ತರ. ಸೊ ನೀವು ನೋಡ್ಬೋದು. ಸೊ ಈ ತರ ನೀವು ವಿಜುವಲಿ ಏನ್ ಮಾಡ್ಬೋದು, ಮಕ್ಕಳಿಗೆ ತೋರಿಸ್ಕೊಡ್ಬೋದು ಪ್ಲೇಸ್ ವ್ಯಾಲ್ಯೂ. ನೋಡ್ರಿ ಈ ತರ ಪ್ಲೇಸ್ ವ್ಯಾಲ್ಯೂ ಅನ್ನ ಮಕ್ಳಿಗೆ ತೋರಿಸ್ಕೊಡ್ಬೋದು. ಎಸ್, ನಾ ಹೇಗ್ ಚೇಂಜ್ ಮಾಡತ್ತೀನಿ ಹಂಗ್ ವಿಜುವಲಿ ಚೇಂಜ್ ಆಗತ್ತದ ಅದು ನಂಬರ್ಸ್, ಹೌದಾ? ಈ ತರ. ಎಸ್, ಈಗ ಮುಂದಿನ ಟಾಪಿಕ್ ಗೆ ಹೋಗೋಣ ಅಂತ. ಎಸ್, ಇಲ್ಲಿ ನೋಡು, ಇದ್ರೊಳಗೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಮಕ್ಳಿಗೆ ಪ್ರಶ್ನೆ ಕೇಳ್ಬೋದು, ಹೌದಾ? ಮಕ್ಳಿಗೆ ಪ್ರಶ್ನೆ, ಈಗ ಎಕ್ಸ್ಪ್ಲನೇಷನ್ ಮಾಡಿರ್ತೀರಿ, ಮಕ್ಳಿಗೆ ಪ್ರಶ್ನೆ ಕೇಳಿ ಅವ್ರಿಗೆ ಆನ್ಸರ್ ಮಾಡಂತ ನೀವ್ ಹೇಳ್ಬೋದು. ಯಾವ ತರ ನೋಡ್ರಿ, ಇಲ್ಲಿ 95 ಅಂತ ಇದೆ. 95 ಪ್ಲೇಸ್ ವ್ಯಾಲ್ಯೂ ಏನು, 5 ಎಷ್ಟು ಒನ್ಸ್, 9 ಎಷ್ಟು ಟೆನ್ಸ್, ಹೌದಾ? ಅದ್ರ ಪ್ರಕಾರ ನಾ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೋತೀನಿ. ಹಂಡ್ರೆಡ್ಸ್ ಅಲ್ಲಿ ಏನಿಲ್ಲ, 0 ಇಡ್ತೀನಿ. ಒನ್ಸ್ ಅಲ್ಲಿ ಎಷ್ಟಿದೆ, 5 ಇದೆ, ಇಲ್ಲಿ ಆಲ್ರೆಡಿ 5. ಟೆನ್ಸ್ ಅಲ್ಲಿ ನನಗೆ 9 ಬೇಕು, ಇದನ್ನ ನಾನು ಏನ್ ಮಾಡ್ತೀನಿ, ಹೆಚ್ಚಿಗೆ ಮಾಡ್ಕೋತೀನಿ. ಡಬಲ್ ಕ್ಲಿಕ್ ಮಾಡಿ ಮೇಲೆ ಎಳೆದೆ, ಇಷ್ಟೇ, ಹೌದಾ? ಡಬಲ್ ಕ್ಲಿಕ್, ಏನ್ ಬ್ಲೂ ಕಲರ್ ಪಾಯಿಂಟ್ ಐತ್ಲಾ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೇಲೆ ಎಳಿಬೇಕು. ಸೊ ಇದಾಯ್ತು. ಇದನ್ನ ನಾನೀಗ ಸಬ್ಮಿಟ್ ಅಂತ ಹೊಡಿತೀನಿ. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ, ನೀವು ತಂತಾನೆ ಆನ್ಸರ್ ಬಂತು, ಗುಡ್ ಜಾಬ್ ಅಂತ ಬಂದ್ರೆ ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ರಿಫ್ರೆಶ್ ಮಾಡಿದ್ರೆ ಹೊಸ ನಂಬರ್ ಬರ್ತದೆ. ಆದ್ರೆ ನಿಮ್ಗೆ ಇದು ಮಾಡೋಕ್ಕಿಂತ ಮುಂಚೆನೆ ಆನ್ಸರ್ ಬೇಕು, ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು. ಸೊ ಆಟೋಮೆಟಿಕ್ಲಿ ನಿಮ್ಗೆ ಆನ್ಸರ್ ಕೂಡ ಇಲ್ಲಿ ಕಾಣ್ತದೆ ರೆಡಿ ಆಗಿ, ಹೌದಾ? ಈಗ ನೋಡಿ, ಒನ್ಸ್ ಅಲ್ಲಿ ಎಷ್ಟಿದೆ, 1 ಇದೆ, ಹೌದಾ? ಇದನ್ನ 1 ಇಟ್ಟೆ. ಟೆನ್ಸ್ ಅಲ್ಲಿ ಎಷ್ಟಿದೆ, 2 ಇದೆ. ನಾನು ಏನ್ ಮಾಡ್ತೀನಿ, 2 ಸತಿ ಅದನ್ನ ಡ್ರ್ಯಾಗ್ ಮಾಡ್ತೀನಿ. ಹಂಡ್ರೆಡ್ಸ್ ಎಷ್ಟಿದೆ, 6 ಸತಿ ಇದೆ. ನಾನು ಅದನ್ನೀಗ ಡ್ರ್ಯಾಗ್ ಮಾಡ್ತೀನಿ, ಈ ತರ, ಹೌದಾ? ಈಗ ಇದನ್ನ ಸಬ್ಮಿಟ್ ಅಂತ ತೋರಿಸ್ದೆ, ಗುಡ್ ಜಾಬ್ ಅಂತ ಬಂತು, ಹೌದಾ? ಸೊ ಈ ತರ ನೀವ್ ಏನ್ ಮಾಡ್ಬೋದು, ರಿಫ್ರೆಶ್ ಹೊಡೆದ್ರೆ ಮತ್ತೊಂದು ಹೊಸ ನಂಬರ್ ಬರ್ತದೆ. ಸೊ ಈ ತರ ನೀವು ಮಕ್ಳಿಗೆ ಪ್ಲೇಸ್ ವ್ಯಾಲ್ಯೂ ಹೇಳ್ಕೊಡ್ಬೋದು. ಪ್ಲೇಸ್ ವ್ಯಾಲ್ಯೂ ಆಗಿರ್ಬೋದು, ಎಕ್ಸ್ಪಾನ್ಷನ್ ಆಗಿರ್ಬೋದು, ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಸೊ ನಾವ್ ಈಗ ಮಾತಾಡೋಣ ಡೆಸಿಮಲ್ ನಂಬರ್ಸ್, ದಟ್ ಇಸ್ ದಶಮಾಂಶಗಳ ಬಗ್ಗೆ ಮಾತಾಡೋಣ ಅಂತ, ಹೌದಾ? ಸೊ ಡೆಸಿಮಲ್ ನಂಬರ್ಸ್ ಗೆ ಮಕ್ಕಳಿಗೆ ಬಹಳ ತ್ರಾಸ ಆಗೋದು ಏನಂತಂದ್ರ ಅದ್ರದ್ದು ಪ್ಲೇಸ್ ವ್ಯಾಲ್ಯೂ, ಹೌದಾ? ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಮಕ್ಳಿಗೆ ತಿಳ್ಕೊಳಿಕ್ ಬಹಳ ಕಷ್ಟ. ಯಾಕಂದ್ರೆ ನಾರ್ಮಲ್ ನಂಬರ್ ಸಿಸ್ಟಮ್ ಅದು ಪ್ಲೇಸ್ ವ್ಯಾಲ್ಯೂ ಅವ್ರು ತಿಳ್ಕೊತಾರ. ಬಟ್ ಡೆಸಿಮಲ್ಸ್ ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಮತ್ತೆ ಕನ್ಫ್ಯೂಷನ್ ಆಗಕ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನೀವು ನೋಡಬಹುದು, ಪ್ಲೇಸ್ ವ್ಯಾಲ್ಯೂ ಪೂರ್ತಿ ಚಾರ್ಟೇ ಅವೈಲೇಬಲ್ ಐತಿ, ಹೌದಾ? ಎಲ್ರಿಗೂ ಕಾಣತದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಸೊ ಇಲ್ಲಿ ನೋಡಿ, ಡೆಸಿಮಲ್ ಪಾಯಿಂಟ್ ಅನ್ನ ನಡು ಇಟ್ಕೊಂಡು ರೈಟ್ ಸೈಡ್ ಹೋದ್ರೆ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂಸ್ ಇದಾವೆ. ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000,
100,000 ಮಿಲಿಯನ್ಸ್ ಅಂತ. ಅದೇ ಈ ಕಡೆ ಲೆಫ್ಟ್ ಸೈಡ್ ಬಂದ್ರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, 100,000s ಅಪ್ ಟು ಬಿಲಿಯನ್ಸ್ ತನ ಏನಿದೆ ಪ್ಲೇಸ್ ವ್ಯಾಲ್ಯೂ ಅವೈಲೇಬಲ್ ಇದೆ. ಸೊ ಈಗ ಆಲ್ರೆಡಿ ಒಂದ್ ನಂಬರ್ ಬಂದದ 410.23 ಅಂತ. ಸೊ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಏನಾಗ್ತದ ಇಲ್ಲಿ ನೀವು ನೋಡ್ಬೋದು. ಹೌದಾ? ಸೊ 3 ಏನಿದೆ ಹಂಡ್ರೆಡ್ಸ್ ಪೊಸಿಷನ್ ಆಗಿದೆ, 2 ಏನಿದೆ ಟೆನ್ಸ್ ಪೊಸಿಷನ್, ಪಾಯಿಂಟ್ ನಮ್ದು ಡೆಸಿಮಲ್ ಪಾಯಿಂಟ್ ಆಗುತ್ತೆ. 0 ಏನಿದೆ ಒನ್ಸ್ ಪೊಸಿಷನ್ ಅಲ್ಲಿ ಇದ್ರೆ, ಟೆನ್ಸ್ 1 ಅಲ್ಲಿ ಇದೆ, ಹಂಡ್ರೆಡ್ಸ್ 4 ಅಲ್ಲಿ ಇದೆ. ಹೌದಾ? ನೀವು ಬೇಕಂದ್ರೆ ಇಲ್ಲಿ ನಂಬರ್ ಕೂಡ ಚೇಂಜ್ ಮಾಡ್ಕೋಬಹುದು. ಈಗ ನನಗೆ ಬೇರೆ ನಂಬರ್ ಬೇಕಂದ್ರ ನಾನಿಲ್ಲಿ ಬರಿತೀನಂತ, ಇಷ್ಟು ದೊಡ್ಡ ನಂಬರ್ ಬರದೆ ಎಂಟರ್ ಹೊಡೆದ್ರೆ ಆಟೋಮೆಟಿಕ್ ನೀವು ನೋಡ್ಬಹುದು ಇಲ್ಲಿ ಇಲ್ಲಿ ವ್ಯಾಲ್ಯೂಸ್ ಬಂದ್ ಕೂತಿದ. ಹೌದಾ? ಇಲ್ಲಿ ನಿಮ್ಗೆ ಬೇಕಾದಂತ ನಂಬರ್ ಟೈಪ್ ಮಾಡಿ ಎಂಟರ್ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನಿಮ್ಗೆ ಏನ್ ಕಾಣ್ತಾವ, ಇಲ್ಲಿ ನಿಮ್ಗ ಹಲವಾರ ಪ್ಲೇಸ್ ವ್ಯಾಲ್ಯೂಸ್ ಏನಿದಾವಲ್ಲ ಅವು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. 4 ಯಾವ ವ್ಯಾಲ್ಯೂ ಅಲ್ಲಿ ಇದೆ? 10,000 ಅಲ್ಲಿ. ಥೌಸಂಡ್ಸ್ ಅಲ್ಲಿ 8 ಇದೆ, ಹಂಡ್ರೆಡ್ಸ್ ಅಲ್ಲಿ 6, ಟೆನ್ಸ್ ಅಲ್ಲಿ 3. ಇದು ಡೆಸಿಮಲ್ ಪಾಯಿಂಟ್ ಆಯ್ತು. 8 ಅಲ್ಲಿ ಒನ್ಸ್ ಇದೆ, 2 ಅಲ್ಲಿ ಟೆನ್ಸ್, 4 ಅಲ್ಲಿ ಹಂಡ್ರೆಡ್ಸ್, 5 ಅಲ್ಲಿ ಥೌಸಂಡ್, 6 ಅಲ್ಲಿ 10,000s, 5 ಅಲ್ಲಿ 100,000s ಅಂತ ನಾವ್ ಹೇಳ್ಬೋದು. ಹೌದಾ? ಅದ್ ಕರೆಕ್ಟ್. ಸೊ ಈ ತರ ನೀವು ಏನ್ ಮಾಡ್ಬೋದು, ಡೆಸಿಮಲ್ ನಂಬರ್ಸ್ ಪ್ಲೇಸ್ ವ್ಯಾಲ್ಯೂ ನೀವು ಮಾಡಬಹುದು, ಇಲ್ಲಿ ಗುರ್ತು ಹಿಡಿಬಹುದು. ಇಲ್ಲಿ ಆಕ್ಚುಲಿ ಇದು ಇಂಗ್ಲಿಷ್ ಆಗಿದೆ, ನೀವು ಬೇಕಂದ್ರೆ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬಹುದು ಈ ತರ. ಬಟ್ ನಾವಂತೂ ಕಲಿಸೋದು ಇಂಗ್ಲಿಷ್ ಅಲ್ಲಿ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಇದು ಅವೈಲೇಬಲ್ ಇದೆ. ನಿಮ್ಗೆ ಯಾವ ನಂಬರ್ ಬೇಕು ಇಲ್ಲಿ ಟೈಪ್ ಮಾಡಿ ಎಂಟರ್ ಹೊಡೆದ್ರಂದ್ರೆ ಆಟೋಮೆಟಿಕ್ ಆ ನಂಬರ್ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಇಲ್ಲಿ ಕಾಣ್ತಾವ. ಓಕೆ, ಆಲ್ ರೈಟ್. ಈಗ ಮತ್ತೆ ಹೋಗೋಣ ಅಂತ. ಓಕೆ, ನೀವೀಗ ಮಕ್ಳಿಗೆ ಇದ್ರ ಪ್ಲೇಸ್ ವ್ಯಾಲ್ಯೂ ಪರಿಚಯ ಕೊಡ್ರಿ. ಈಗ ಅವ್ರದ್ದು ನಾಲೆಜ್ ಟೆಸ್ಟ್ ಮಾಡ್ಬೇಕಲ್ಲ, ಅವ್ರಿಗೆ ತಿಳಿದೈತೋ ಇಲ್ಲ ಅಂತ. ಸೊ ಅದಕ್ ನೀವ್ ಏನ್ ಮಾಡ್ತೀರಿ, ಇಲ್ಲೊಂದು ನಂಬರ್ ಕೊಡ್ತೀರಿ. ಈ ತರ ಇದೇನ್ ಕಾಲಮ್ಸ್ ದಾಗ ನಂಬರ್ ಬಂದೈತ್ಲಾ ಆ ನಂಬರ್ ಕೊಡ್ತೀರಿ. 6,900 ಸಾರಿ, ಇದು ನೋಡಿ ಎಷ್ಟಿದೆ, 6,91,246.276 ಅಂತ ಒಂದು ನಂಬರ್ ಇದೆ. ಹೌದಾ? ಸೊ ಈ ನಂಬರ್ದು ನೀವು ಕೊಟ್ಟು ಮಕ್ಳಿಗೆ ಹೇಳ್ಬೋದು, ನೀವು ಪ್ಲೇಸ್ ವ್ಯಾಲ್ಯೂ ಬರೀರಿ ಅದ್ರದ್ದು ಎಷ್ಟ ಐತಿ ಅಂತ ಹೇಳಿ. ಅವ್ರ ನಂತರ ಬಂದ್ಮೇಲೆ ಅದನ್ನ ಚೆಕ್ ನೀವು ಕೂಡ ಹೆಂಗ್ ಮಾಡ್ತೀರಿ, ಈ ತರ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದು. 6th ಪೊಸಿಷನ್ ಎಲ್ಲಿದೆ? ಥೌಸಂಡ್ಸ್. ಸೊ ನಾವು 7th ಪೊಸಿಷನ್ ಏನು? ಹಂಡ್ರೆಡ್ಸ್. 2ದು ಟೆನ್ಸ್. ಇದೇನೈತಿ? ಡೆಸಿಮಲ್ ಪಾಯಿಂಟ್. ಈ ತರ 6 ಏನಿದೆ ಒನ್ಸ್ ಅಲ್ಲಿ ಇದೆ. ಹೌದಾ? ನೆಕ್ಸ್ಟ್ 4 ಏನಿದೆ ಟೆನ್ಸ್ ಪೊಸಿಷನ್ ಅಲ್ಲಿ ಇದೆ, 2 ಏನಿದೆ ಹಂಡ್ರೆಡ್ಸ್, 1 ಏನಿದೆ ಥೌಸಂಡ್ಸ್, 9 ಏನಿದೆ 10,000s, ಮತ್ತೆ 6 ಏನಿದೆ 100,000s ಪೊಸಿಷನ್ ಅಲ್ಲಿ ಇದೆ. ಹೌದಾ? ಈಗ ನನಗೆ ಇದ್ರದ್ದು ವ್ಯಾಲ್ಯೂಸ್ ನೋಡ್ಬೇಕು ಡೆಸಿಮಲ್ ನಾಗ ಅಂದ್ರೆ ಇದು ಶೋ ವ್ಯಾಲ್ಯೂ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಗೆ ಈ ತರ ಎಕ್ಸ್ಪಾಂಡೆಡ್ ಫಾರ್ಮ್ ನಾಗ ಇದ್ರದ್ದು ಏನ್ ಸಿಗ್ತದ? ವ್ಯಾಲ್ಯೂ ಸಿಗ್ತದ. ವಿಸ್ತಾರವಾಗಿ ನೀವ್ ಏನ್ ನೋಡ್ಬೋದು ಇಲ್ಲಿ? ವ್ಯಾಲ್ಯೂ ನೋಡ್ಬೋದು ಇದ್ರದ್ದು. ಸೊ ಥೌಸಂಡ್ಸ್ ಪೊಸಿಷನ್ ನಾಗ ಇದ್ದಿದ್ರ ಕಾರಣ ಡೆಸಿಮಲ್ ದಾಗ ಹೆಂಗ್ ಬರಿತೇವ್ ನಾವು? 0.006 ಅಂತ ಇದ್ರ ವ್ಯಾಲ್ಯೂ ಬರುತ್ತೆ. ಹೌದಾ? ಹಾಗೆ 7 ದಾಗ ಕ್ಲಿಕ್ ಮಾಡ್ತೀನಿ, ಶೋ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನಾ. ಸೊ ಈ ತರ ಬರ್ತದೆ 0.07. ಮತ್ತೆ 2 ಮೇಲೆ ಇಡ್ತೀನಿ ಕರ್ಸರ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಶೋ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ 0.2 ಅಂತ ಬರ್ತೈತಿ ಈ ತರ. ಹೌದಾ? ಈಗ ಮತ್ತೆ ತಿರ್ಗಾ 6 ಮೇಲೆ ಕ್ಲಿಕ್ ಮಾಡ್ತೀನಿ, ಒನ್ಸ್ ಪೊಸಿಷನ್ ದಾಗ ಐತದ, ಶೋ ವ್ಯಾಲ್ಯೂ ಅಂತ ಹೊಡಿತೀನಿ, ಅದ್ರದ್ದು ವ್ಯಾಲ್ಯೂ ಎಷ್ಟು? ಬರೀ 6 ಬರುತ್ತಲ್ಲ. ಸೊ ಹಾಗೆ 4 ಮೇಲೆ ಇಡ್ತೀನಿ, ಅದು ಟೆನ್ಸ್ ಪೊಸಿಷನ್ ಮೇಲೆ ಇತ್ತು, ಶೋ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡಿದೆ, ಎಷ್ಟು ಬರುತ್ತಾ? 40 ಅಂತ ಬರುತ್ತೆ. ಹೌದಾ? 40 ಅಂತ ಬರುತ್ತೆ. ಸೊ ಈ ತರ ನೀವು ವ್ಯಾಲ್ಯೂಸ್ ಕೂಡ ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಪ್ರತಿ ಪೊಸಿಷನ್ ವ್ಯಾಲ್ಯೂ ಏನಿದೆ ಅಂತಾನು ಹೇಳ್ಕೊಡ್ಬೋದು. ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಪೊಸಿಷನ್ ಕೂಡ ನೀವು ಇಲ್ಲಿ ಅವ್ರಿಗೆ ತೋರಿಸ್ಕೊಡ್ಬೋದು. ಈಗ ನಂಗೆ ನ್ಯೂ ನಂಬರ್ ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ತಿರ್ಗಾ ನಂಬರ್ ಚೇಂಜ್ ಆಯ್ತು. ನೀವು ನೋಡ್ಬೋದು ಈ ತರ ನಂಬರ್ ಚೇಂಜ್ ಆಯ್ತು. ನಾ ನೋಡಿ ಇಲ್ಲಿ ಕ್ಲಿಕ್ ಹೆಂಗ್ ಮಾಡತ್ತೀನಿ ಹಂಗ್ ನಂಬರ್ ಚೇಂಜ್ ಆಗತ್ತದ. ಎಸ್. ಸೊ ಈ ತರ ನೀವು ಅವ್ರದ್ದು ಕಲ್ಸಿದಂತ ಏನ್ ಕಂಟೆಂಟ್ ಇರ್ತದಲ್ಲ ಅದನ್ನು ಕೂಡ ನೀವ್ ಏನ್ ಮಾಡ್ಬೋದು? ಚೆಕ್ ಮಾಡ್ಬೋದು ಮಕ್ಳಿಗೆ. ಎಸ್. ಸೊ ಟೈಮ್ಸ್ ಈ ಇದು ಒಂದು ಕ್ಲಿಕ್ ಮಾಡೋದ್ರಿಂದ ಇದು ಇದಾಗತಿಲ್ಲ ಅಥವಾ ಓಪನ್ ಆಗತಿಲ್ಲ ಅಂತಂದ್ರೆ ಎಕ್ಸಿಟ್ ಹೆಂಗ್ ಮಾಡೋದು ಅಂದ್ರೆ ಎಸ್ಕೇಪ್ ನೀವು ಕ್ಲಿಕ್ ಮಾಡ್ಬೋದು. ಎಸ್ಕೇಪ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ಏನಾಗ್ತೈತಿ, ನೀವು ಸ್ಕ್ರೀನ್ ಏನಾಗ್ತೈತಿ ಮಿನಿಮೈಸ್ ಆಗ್ತದೆ. ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ದು ಕೀಬೋರ್ಡ್ ಏನಿರುತ್ತಲ್ಲ, ಕಂಪ್ಯೂಟರ್ ಕೀಬೋರ್ಡ್ ಅಥವಾ ಲ್ಯಾಪ್ಟಾಪ್ ಮೇಲೆ ನೀವು ಅದನ್ನ ಎಸ್ಕೇಪ್ ಒತ್ತಿದ್ರೆ ಸಾಕು. ಎಸ್. ಸೊ ಸಿಮಿಲರ್ಲಿ ಇಲ್ಲಿ ಏನಿದೆ,
ಇಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಡೆಸಿಮಲ್ಸ್ ಪ್ಲೇಸ್ ವ್ಯಾಲ್ಯೂ ಟೈಲ್ಸ್ ಮುಖಾಂತರ ನೀವ್ ಯಾವ ತರ ತೋರಿಸ್ತೀರಿ, ಯಾವ ತರ ಎಕ್ಸ್ಪಾಂಡೆಡ್ ಫಾರ್ಮ್ ತೋರಿಸ್ತೀರಿ ಅಂತ ಇಲ್ಲಿದೆ. ಇಲ್ಲಿ ನೋಡಿ ಇದು ಎಷ್ಟಿದೆ, 4993.376 ಅಂತ ಇದ್ರ ವ್ಯಾಲ್ಯೂ ಇದೆ. ಸೊ ನಾವ್ ಏನ್ ಮಾಡೋಣ, ನಾವು ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡೋಣ. ಇದು ಎಷ್ಟಿದೆ, 6 ಅಂತ ಇದೆ. ಸೊ 6th ಪೊಸಿಷನ್ ಏನ್ ಬರ್ತದ, 6th ಪೊಸಿಷನ್ 1000 ಅಂತ ಬರುತ್ತೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 1/1000. ಸೊ ನಾ ಏನ್ ಮಾಡ್ತೀನಿ, ಇದನ್ನ 6 ಸತಿ ಇದನ್ನ ಡ್ರ್ಯಾಗ್ ಮಾಡ್ತೀನಿ ಮೇಲ್ಗಡೆ ಟೈಲ್ಸ್ ಅನ್ನ. ಹೌದಾ, 6 ಸತಿ ಮಾಡಿದೆ. ಈಗ ಮತ್ತೆ ಇಲ್ಲಿ 100th ಪೊಸಿಷನ್ ನಾಗ ಏನಿದೆ, 7 ಅಂತ ಇದೆ. ಹೌದಾ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, 7 ಟೈಮ್ಸ್ ಡ್ರ್ಯಾಗ್ ಮಾಡ್ತೀನಿ ಈ ತರ. ಎಸ್, ಈ ತರ. ಮತ್ತೇನಿದೆ, 3 ಅಂತ ಇದೆ. ಸೊ ಇದನ್ನ ಏನ್ ಮಾಡ್ತೀನಿ, 10th ಪೊಸಿಷನ್ ನಾಗ 3 ಟೈಮ್ಸ್ ಡ್ರ್ಯಾಗ್ ಮಾಡ್ತೆ. ಮತ್ತೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವ ನಂಬರ್ ಇದೆ, 3 ಅಂತ ಇದೆ. 3 ಎಷ್ಟ್ರಾಗ ಬರುತ್ತೋ, ಒನ್ಸ್ ದಾಗ ಬರುತ್ತೆ. ಹೌದಲ್ಲ, ಸೊ ಇದನ್ನ ಡ್ರ್ಯಾಗ್ ಮಾಡ್ತೀನಿ ಈ ತರ. ನಂತರ 9 ಯಾವ ಪೊಸಿಷನ್ ಆಗಿದೆ, 10th ಪೊಸಿಷನ್ ಆಗಿದೆ. ಸೊ ಅದನ್ನ ಪೂರ್ತಿ ಮೇಲಿನ ತನ ತಗೊಂಡ್ ಹೋಗ್ತೀನಿ. ಒಂದ್ ಸೆಕೆಂಡ್, ಈ ತರ. ನಾನೀಗ ಮತ್ತೆ ಇಲ್ಲಿ 9 ಅಂತ ಇದೆ. ಸೊ ಇದನ್ನ ಮತ್ತೆ ಮೇಲೆ ತಗೊಂಡ್ ಹೋಗ್ತೀನಿ ಈ ತರ. ಲಾಸ್ಟ್ಲಿ 1000th ಪೊಸಿಷನ್ ನಾಗ ಯಾವ ನಂಬರ್ ಇದೆ, 4 ಅಂತ ಇದೆ. ಸೊ ನಾನು ಏನ್ ಮಾಡ್ತೀನಿ, 4 ತನ ಇದನ್ನ ಒಯ್ತೀನಿ ಈ ತರ. ಸೊ ಈಗ ಚೆಕ್ ಮಾಡೋಣ ಏನ್ ಬರ್ತೈತೆ ಅಂತ. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಏನಾಗತ್ತದೆ, ಎಕ್ಸ್ಪಾಂಡೆಡ್ ಫಾರ್ಮ್ ದಾಗ ವ್ಯಾಲ್ಯೂಸ್ ಬರತ್ತಾವ ನಿಮ್ಗೆ ಕಾಣತ್ತದ. ಸೊ ನೀವು ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಜೊತೆಗೆ ಮಕ್ಕಳಿಗೆ ಡೆಸಿಮಲ್ ಎಕ್ಸ್ಪಾನ್ಷನ್ ಕೂಡ ಹೇಳ್ಕೊಡ್ಬೋದು. ಸೊ ನೀವು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ತೋರಿಸ್ತೀರಿ, ಫಸ್ಟಿಗೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ತೋರಿಸಿ ಅವ್ರಿಗೆ ಪ್ಲೇಸ್ ವ್ಯಾಲ್ಯೂಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ. ನಂತರ ಅವ್ರು ತಿಳ್ಕೊಂಡಾರೋ ಇಲ್ಲೋ ಅಂತ ಈ ಸಿಮ್ಯುಲೇಷನ್ ಮೂಲಕ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀರಿ. ಅವ್ರದ್ದು ನಾಲೆಡ್ಜ್ ಟೆಸ್ಟ್ ಮಾಡ್ತೀರಿ. ನಂತರ ಈ ಸಿಮ್ಯುಲೇಷನ್ ಮೂಲಕ ಪ್ಲೇಸ್ ವ್ಯಾಲ್ಯೂ ಜೊತೆಗೆ ಅವ್ರಿಗೆ ಏನ್ ಕಲಿಸ್ಬೋದು, ನೀವು ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಕಲಿಸ್ಬೋದು. ಏನ್ ಮಾಡ್ಬೋದು, ಎಕ್ಸ್ಪಾಂಡೆಡ್ ಫಾರ್ಮ್ ಅವರಿಗೆ ಕಲಿಸ್ಕೊಡ್ಬೋದು ಈ ತರ. ಸೊ ನೀವು ಬೇಕಾದ್ರೆ ಇಲ್ಲಿ ನ್ಯೂ ಪ್ರಾಬ್ಲಮ್ ಅಂತ ಒತ್ತಿದ್ರೆ ಈ ತರ ಮತ್ತೆ ಬರ್ತದೆ. ಹೌದಾ, ಈ ತರ ಮತ್ತೆ ಬರ್ತದ. ನೀವು ಮತ್ತೆ ಏನ್ ಮಾಡ್ಬೋದು, ಅದನ್ನ ಅಪ್ಲೈ ಮಾಡಿ ನೋಡ್ಬೋದು. ಹೌದಾ, ಅಪ್ಲೈ ಮಾಡಿ ನೋಡ್ಬೋದು ಈ ಸಿಮ್ಯುಲೇಷನ್ ಮೂಲಕ. ಇದೊಂದ್ ಮಾಡೋಣ ಅಂತ. ಸೊ ಎಸ್, ಇದು 7 ತನ ಇದೆ. 1000th ಪೊಸಿಷನ್ ಅಲ್ಲಿ 7, ನಂತರ 100th ಪೊಸಿಷನ್ ಅಲ್ಲಿ 5 ಅಂತ ಇದೆ. ಸೊ ಸೇಮ್ ಡ್ರ್ಯಾಗ್ ಮಾಡೋದು ತುಂಬಾ ಸುಲಭ. ಈ ಲೈನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದನ್ನ ಮೇಲ್ಗಡೆ ಜಪ್ಕೊಂಡು ಹೋಗ್ಬೇಕು. ನಿಮ್ ಕರ್ಸರ್ ಅನ್ನ ಮೇಲ್ಗಡೆ ಮೂವ್ ಮಾಡ್ಬೇಕು ಈ ತರ. ಎಸ್, ಸೊ 1st ಪೊಸಿಷನ್ ಅಲ್ಲಿ 0 ಇದೆ. ಸೊ ಇದನ್ನ ಉಪಯೋಗ ಮಾಡಲ್ಲ. 10th ಪೊಸಿಷನ್ ಅಲ್ಲಿ 2 ಅಂತ ಇದೆ. ಸೊ ಅದನ್ನ ಯೂಸ್ ಮಾಡಿದೆ. 100th ಪೊಸಿಷನ್ ಅಲ್ಲಿ 4 ಅಂತ ಇದೆ ಈ ತರ. ಬಟ್ ಇಲ್ಲ ಏನ್ ಮಾಡ್ತೀನಿ, 3 ಅಂತ ಕೊಡ್ತೀನಿ, 4 ಮಾಡಲ್ಲ. ನೋಡೋಣ ಅಂತ ಏನ್ ಬರುತ್ತೆ. 1000th ಪೊಸಿಷನ್ ಅಲ್ಲಿ 8 ಇದೆ. ಸೊ 8ಗೆ ಇಟ್ಟೆ, ಚೆಕ್. ಸೊ ಚೆಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಎಕ್ಸ್ಪಾಂಡ್ ಆಗೋ ಟೈಮ್ ಅಲ್ಲಿ ಇಲ್ಲಿ ಆಕ್ಚುಲಿ 4 ಬರ್ಬೇಕಾಗಿತ್ತು, ಆದ್ರೆ ಏನ್ ಬಂದೈತಿ, 3 ಅಂತ ಬಂದೈತಿ. ಅಂದ್ರೆ ನಂಬರ್ ಏನಾಗಿದೆ ಇಲ್ಲಿ ಮತ್ತೆ ಡಿಫ್ರೆಂಟ್ ಆಗಿದೆ. ಸೊ ಕಂಪೇರ್ ಯುವರ್ ನಂಬರ್ ಟು ದ ಗಿವನ್ ನಂಬರ್, ವಿಚ್ ಡಿಜಿಟ್ಸ್ ಡು ಯು ನೀಡ್ ಟು ಚೇಂಜ್. ಸೊ ಕೊಟ್ಟಂತ ನಂಬರ್ ಜೊತೆ ನಮ್ಗೆ ಬಂದಂತ ಆನ್ಸರ್ ಎರಡು ಕಂಪೇರ್ ಮಾಡಿದ್ರೆ ನೀವು ಎಲ್ಲಿ ತಪ್ಪಾಗ್ತೀರಂತ ಚೆಕ್ ಮಾಡ್ರಿ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ಒಂದ್ ಸ್ಲೈಡ್ ನಾನು ಏನ್ ಮಾಡ್ತೀನಿ, ಹೆಚ್ಚಿಗೆ ಮಾಡಿ ಈಗ ಚೆಕ್ ಮಾಡೋಣ. ಸೊ ಈಗ ಅದು ಕರೆಕ್ಟ್ ಅಂತ ತೋರಿಸ್ತೀವಿ. ಇಲ್ಲಿ ಸ್ಕೋರ್ ಬೋರ್ಡ್ ಕೂಡ ಹೆಚ್ಚಿಗೆ ಹಾಕೋಂತ ಹೋಗ್ತದೆ. ಸೊ ಈ ರೀತಿ ನೋಡ್ಬೋದು ನೀವು. ನೋಡ್ರಿ, ಸೊ ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಕೂಡ ಬಂತು, ಡೆಸಿಮಲ್ ನಂಬರ್ಸ್ ಇದ್ದು ಹಾಗೆ ನಾರ್ಮಲ್ ನಂಬರ್ ಸಿಸ್ಟಮ್ ನಲ್ಲಿ ಇರುವಂತ ಸಂಖ್ಯೆಗಳು ಎರಡರದ್ದು ಏನಾಯ್ತು, ಎಕ್ಸ್ಪಾಂಡೆಡ್ ಫಾರ್ಮ್ ಬಂದು ಕೂಡಿ ತಿರ್ಗಾ ಮತ್ತು ಸಂಖ್ಯೆಯಲ್ಲೇ ಬರ್ತದೆ ಈ ತರ. ಹೌದಾ, ಒಂದ್ ಸೆಕೆಂಡ್. ಎಸ್, ನಾವೀಗ ಡೆಸಿಮಲ್ಸ್ ಕಂಪೇರ್ ಮಾಡೋದನ್ನ ಕಲಿಯೋಣ ಅಂತ. ಹೆಂಗ್ ಯಾವ ರೀತಿ ಕಂಪೇರ್ ಮಾಡ್ತೀವಿ ಅಂತ. ಹೌದಾ, ಕಂಪ್ಯಾರಿಸನ್ ಆಫ್ ಡೆಸಿಮಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ, ಸಂಖ್ಯೆ ಏನೈತಿ 0.912 ಅಂತ ಇದೆ. ಇಲ್ಲಿ ಏನದ 0.92 ಅಂತ ಇಷ್ಟೇ ಇದೆ. ಅದ್ರದ್ದು ವಿಜುವಲ್ ರೆಪ್ರೆಸೆಂಟೇಶನ್ ನೋಡ್ಬೋದು ನೀವು. ಇಲ್ಲಿ 9 ಏನಾಗಿದೆ, ಈ ತರ ಬಾಕ್ಸಸ್ ಮೂಲಕ ತೋರ್ಸಾರ, 9 ಟೈಮ್ಸ್ ಬಂದಿದೆ. ಆಮೇಲೆ ಇಲ್ಲಿ ಒಂದೈತಿ, ಅದಕ್ಕೆ ಒಂದೇ ಬಾಕ್ಸ್ ಬಂದದೆ. ಇಲ್ಲಿ 2 ಇದೆ, 2 ಬಾಕ್ಸ್ ಬಂದಿದೆ. 2 ಇದ್ದಲ್ಲಿ ಬರೀ 2 ಗೆರೆ ಅದ. ಸೊ ಇದನ್ನ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಕ್ಲಿಕ್ ಮಾಡ್ಕೊಂತ ಹೋದಂಗ 0 = 0. ಸೊ ಫಸ್ಟ್ ಸಂಖ್ಯೆ ಎರಡು ಸೇಮ್ ಅದಾವ. ಸೊ ಇಲ್ಲಿ 0 = 0 ಬಂತು. ಈಗ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ, 9 ಅಂತ ಐತಿ.
ಹೌದಾ, 9 = 9, ಎರಡು ಕಡೆ 9 ಐತಿ, ಸೊ ಇದು ಕೂಡ ಸೇಮ್ ಆಯ್ತು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 2 ಐತಿ, ಅಂದ್ರೆ ಜಾಸ್ತಿ ಯಾವ್ದಾಯ್ತು, ಜಾಸ್ತಿ ಇದಾಯ್ತು. ಹೌದಾ, ಜಾಸ್ತಿ ಇದಾಯ್ತು, ಸೊ ಅದಕ್ಕೆ ದೊಡ್ಡದು ಯಾವ್ದಾಯ್ತು, 0.91. 2 ಏನೈತೆ ಅದು ಚಿಕ್ಕದಾಯ್ತು, ದೊಡ್ಡದು ಯಾವ್ದಾಯ್ತು, 0.92 ದೊಡ್ಡದಾಯ್ತು. ಹೌದಾ, ಸೊ ಆಟೋಮೆಟಿಕ್ಲಿ ಇಲ್ಲಿ ನಿಮ್ಗೆ ಏನಾಗ್ತದ, ಮಕ್ಕಳಿಗೆ ನೀವು ಕಂಪ್ಯಾರಿಸನ್ ಹೇಳ್ಬೋದು, ಡೆಸಿಮಲ್ಸ್ ನಂಬರ್ ಅನ್ನ ಹೇಗೆ ಕಂಪೇರ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಇಲ್ಲಿ ಲೆಸ್ ದೆನ್ ಸಿಂಬಾಲ್ ಉಪಯೋಗಿಸಿ ಅವ್ರು ಏನ್ ಮಾಡಿದಾರೆ, ಎರಡು ನಂಬರ್ನಾಗ ಯಾವ್ದು ದೊಡ್ಡದ ಅಂತ ಹೇಳ್ಕೊಟ್ಟಾರ. ಈ ತರ ನೀವು ಇಲ್ಲಿ ಉಪಯೋಗಿಸ್ಬೋದು. ನೋಡಾತ್ತೀರಿ, ಈಗ ನಂಗೆ ಹೊಸ ನಂಬರ್ ಬೇಕಪ್ಪ, ಇಲ್ಲ ಕ್ಲಿಕ್ ಮಾಡ್ದೆ, ಮತ್ ತಿರ್ಗಾ ಇಲ್ಲಿ ಏನಾಗ್ತದೆ, ಈ ತರ ನಂಬರ್ ಬಂತು, 0.351, 0.35. ಹೌದಾ, ಇಲ್ಲಿ ನೋಡ್ರಿ, ಇದೊಂದು ಚೆಕ್ ಮಾಡೋಣ. ಸೊ 0 0 ಎರಡು ಈಕ್ವಲ್ ಅದ. ನೆಕ್ಸ್ಟ್ ಎರಡು ಕಡೆ 3 3ನೇ ಐತಿ, ಮತ್ತು ಸೇಮ್ ಆಯ್ತು. ಮತ್ತು 5 5 ಐತಿ, ಇದು ಸೇಮ್ ಆಯ್ತು. ಇಲ್ಲಿ 1 ಐತಿ, ಅದ್ರ ಕೆಳಗಡೆ ಇಲ್ಲಿ ಏನು ಇಲ್ಲ, ಅಂದ್ರೆ 0 ಐತಿ ಅಂತ ಅರ್ಥ. ಅಂದ್ರೆ ದೊಡ್ಡದು ಯಾವ್ದಾಯ್ತು, ಈ ನಂಬರ್ ದೊಡ್ಡದಾಯ್ತು, 0.351 ದೊಡ್ಡದಾಯ್ತು 0.35 ಕಿಂತನೂ. ಸೊ ಇಲ್ಲಿ ಗ್ರೇಟರ್ ದನ್ ಸಿಂಬಾಲ್ ಅನ್ನ ಉಪಯೋಗಿಸಿ ಅವ್ರು ಈ ತರ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಹೌದಾ, ಸೊ ಎದರಲ್ಲಿ ಡಿಫರೆನ್ಸ್ ಬರತ್ತದಂತೂ ಅವ್ರು ಇಲ್ಲಿ ಹೇಳ್ತಾರೆ ನೋಡ್ರಿ, ದ ಡಿಜಿಟ್ಸ್ ಡಿಫರ್ ಇನ್ ದ ಥೌಸಂಡ್ಸ್ ಪ್ಲೇಸ್. ಸೊ ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಏನಾಗಿದೆ, ಡಿಜಿಟ್ ದ ಚೇಂಜ್ ಇರುವಂತ, ಇದರಿಂದ ನಾವ್ ಡಿಜಿಟ್ ಯಾವ್ದು ಡೆಸಿಮಲ್ ನಂಬರ್ ದೊಡ್ಡ ಅಂತ ಹೇಳ್ಬಹುದು ಅಂತ ಹೇಳಿದ್ದಾರೆ. ಮತ್ತೆ ನ್ಯೂ ನಂಬರ್ಸ್ ಹಾಕಿದ್ರೆ ಮತ್ತೆ ತಿರ್ಗಾ ಹೊಸ ನಂಬರ್ ಬರ್ತಾವ, ಈ ತರ. ಹೌದಾ, ಸೊ ಅದನ್ನೇ ಕಲಿಸಿದಾಗೆ ಈಗ ನಾವ್ ಏನ್ ಮಾಡೋದಂದ್ರೆ, ಈಗ ನಾವ್ ಕಂಪ್ಯಾರಿಸನ್ ಕಲಿತ್ವಿ. ಹೌದಾ, ಕಂಪ್ಯಾರಿಸನ್ ಕಲಿತ್ವಿ. ಸೊ ಅದನ್ನ ಯಾವ ತರ ನೀವು ಮಕ್ಳಿಗೆ ತೋರಿಸ್ಕೊಡ್ತೀರಿ, ಯಾವ ತರ ಅವ್ರದ್ದು ನಾಲೆಜ್ ಟೆಸ್ಟ್ ಮಾಡ್ತೀರಿ, ಹೌದಾ, ಅದನ್ನ ಇಲ್ಲಿ ನೋಡೋಣ. ಒಂದ್ ನಿಮಿಷ. ಎಸ್, ಸೊ ಈ ತರ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಶ್ನೆಗಳದಾವ. ಹೌದಾ, ಪ್ರಶ್ನೆಗಳದಾವ. ಸೊ ಈ ಪ್ರಶ್ನೆಗಳ ಮೂಲಕ ನೀವ್ ಏನ್ ಮಾಡ್ಬೋದು, ಅವ್ರ ನಾಲೆಜ್ ಟೆಸ್ಟ್ ಮಾಡ್ಬೋದು. ಹೌದಾ, ಇಲ್ಲಿ ಏನಿದೆ, ಈ ಸಂಖ್ಯೆ 0.208 ಅಂತಿದೆ, ಇಲ್ಲಿ 0.152 ಅಂತ ಇದೆ. ಸೊ ಇವು ಎರಡು ಡೆಸಿಮಲ್ಸ್ ನೀವು ಹೆಂಗ್ ಕಂಪೇರ್ ಮಾಡ್ತೀರಿ, ಸೊ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗ್ರೇಟರ್ ದನ್, ಲೆಸ್ ದನ್, ಈಕ್ವಲ್ ಟು ಸಿಂಬಲ್ ಸಿಗ್ತಾವ. ಸೊ ಇದ್ರಲ್ಲಿ ಯಾವ್ದು ದೊಡ್ಡದಾಯ್ತು, ಸೊ ಫಸ್ಟ್ 0 ಒನ್ಸ್ ಪೊಸಿಷನ್ ಅಲ್ಲಿ ಇದೆ, ಎರಡಕ್ಕೂ ಸೇಮ್ ಇದೆ. ನಂತರ ಡೆಸಿಮಲ್ ಪಾಯಿಂಟ್, ನಂತರ ಟೆನ್ಸ್ ಪೊಸಿಷನ್ ಅಲ್ಲಿ ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಅಂದ್ರೆ ಇದೇ ದೊಡ್ಡದಾಯ್ತು, ಇದು ಚಿಕ್ಕದಾಯ್ತು. ಸೊ ನಾ ಇಲ್ಲಿ ಗ್ರೇಟರ್ ದನ್ ಸಂಬಾಲ್ ಉಪಯೋಗಿಸಿ ಚೆಕ್ ಮಾಡೋಣ. ಸೊ ಇದು ಕರೆಕ್ಟ್ ಆಯ್ತು. ಅದ್ರದ್ದು ವಿಜುವಲ್ ರಿಪ್ರೆಸೆಂಟೇಶನ್ ಇಲ್ಲಿ ನಿಮ್ಗೆ ಸಿಗ್ತದೆ. ಇಲ್ಲಿ ಎರಡು ಬಾಕ್ಸ್ ಇದಾವ, ಇಲ್ಲಿ ಒಂದೇ ಬಾಕ್ಸ್ ಇದೆ. ಸೊ ಅದೇನ್ ಹೇಳ್ತದೆ, ನಾ ನಂಬರ್ಸ್ ಡಿಫರ್ ಇನ್ ದ ಟೆನ್ಸ್ ಪ್ಲೇಸ್ ಸಿನ್ಸ್ 2 is ಗ್ರೇಟರ್ ದನ್ 1. ಅದಕ್ಕೆ ಈ ನಂಬರ್ ದೊಡ್ಡದ ಆಯ್ತು ಇದಕ್ಕಿಂತ. ಹೌದಾ, ಸೊ ಪೂರ್ತಿ ನಂಬರ್ಸ್ ವಿಜುವಲ್ ರಿಪ್ರೆಸೆಂಟೇಶನ್ ನೀವು ಚೆಕ್ ಮಾಡ್ಬೋದು. ಮತ್ತೆ ನ್ಯೂ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಸೊ 0.1 to 0.2 ಅನ್ನಂತೆ ಇದೆ. ಸೊ ಇಲ್ಲಿ ಮತ್ತೆ ಟೆನ್ಸ್ ಪೊಸಿಷನ್ ಅಲ್ಲಿ 1 ಇದೆ, ಇಲ್ಲಿ 2 ಇದೆ, ಅಂದ್ರೆ ದೊಡ್ಡದೇ ಯಾವ್ದಾಯ್ತು, ಇದಾಯ್ತನ. ಸೊ ಬಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಈಕ್ವಲ್ ಟು ಸಿಂಬಲ್ ಹಾಕ್ತೀನಿ ಚೆಕ್ ಮಾಡ್ಲಿಕ್ಕೆ. ಸೊ ಇಲ್ಲಿ ನೋಡ್ರಿ, ಆಟೋಮೆಟಿಕ್ ಟ್ರೈ ಅಗೇನ್ ಅಂತ ಬಂತು. ಕಂಪೇರ್ ದ ಮಾಡಲ್ಸ್ ಆಫ್ ದ ಟೂ ನಂಬರ್ಸ್. ಮಾಡಲ್ಸ್ ಅನ್ನ ಕಂಪೇರ್ ಮಾಡಿ ನೋಡಿ ಯಾವ್ದು ದೊಡ್ಡದು ಯಾವ್ದು ಕರೆಕ್ಟ್ ಅಂತ ಗೊತ್ತಾಗುತ್ತಾ. ಹೌದಾ, ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಅಂದ್ರು ಇಲ್ಲಿ ನೋಡ್ರಿ ಗೊತ್ತಾಗ್ತದೆ. ಈ ತರ ಹೈಲೈಟ್ ಆಗ್ತಾವ ಮಕ್ಳಿಗೆ ತೋರಿಸ್ಲಿಕ್ಕೆ. ಹೌದಾ, ಸೊ ಆಟೋಮೆಟಿಕ್ಲಿ ಯಾವ್ದು ದೊಡ್ಡದೈತಿ, ಇದು ದೊಡ್ಡದೈತಿ. ಹೌದಾ, ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಲೆಸ್ ದೆನ್ ಸಿಂಬಲ್ ಯೂಸ್ ಮಾಡಿ ಕರೆಕ್ಟ್ ಆಯ್ತು. ಸೊ ದ ನಂಬರ್ಸ್ ಡಿಫರ್ ಇನ್ ದ ಟೆನ್ಸ್ ಪ್ಲೇಸ್ ಸಿನ್ಸ್ 1 is ಲೆಸ್ ದೆನ್. ಸೊ ಈ ತರ ನೀವು ಮಕ್ಳಿಗೆ ನೀವು ಕಲಿಸಿದಂತ ಟಾಪಿಕ್ ನ ತಿರ್ಗಾ ಅವ್ರಿಗೆ ಕ್ವೆಶನ್ಸ್ ಕೇಳಿನು ಅದನ್ನ ನೀವ್ ಏನ್ ಮಾಡ್ಬೋದು, ಅವರಿಗೆ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಹೌದಾ, ಎಸ್. ಸೊ ನೆಕ್ಸ್ಟ್ ಒಂದ್ ಇದಕ್ ಹೋಗೋಣ ಅಂತ, ನೆಕ್ಸ್ಟ್ ಟಾಪಿಕ್. ಎಸ್, ಸೊ ನಾವ್ ಈಗ ಮಾತಾಡೋಣ ಸಿಮೆಟ್ರಿ ಬಗ್ಗೆ. ಹೌದಾ, ಸಿಮೆಟ್ರಿ ಒಂದ್ ಏನಿದೆ, ಕ್ಲಾಸ್ 7th ಚಾಪ್ಟರ್ ಆಗಿದೆ. ಹೌದಾ, 7th ಸ್ಟ್ಯಾಂಡರ್ಡ್ ಅಲ್ಲಿ ಪಾರ್ಟ್ 2 ಅಲ್ಲಿ ಸಿಮೆಟ್ರಿ ಅಂತ ಬರುತ್ತೆ. ಹೌದಾ, ಸೊ ಸಿಮೆಟ್ರಿಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಒರಿಜಿನಲ್ ಶೇಪ್ ಇದೆ. ಸೊ ಈ ಒರಿಜಿನಲ್ ಶೇಪ್ ಅನ್ನ ನೀವು ಈ ತರ ಇಲ್ಲಿ ನಡುವಿಂತ್ರ ಹಿಂಗ್ ಕಟ್ ಮಾಡಿದಾಗ, ಇದನ್ನ ನೀವು ರೊಟೇಟ್ ಮಾಡಿದಾಗ ನೋಡಾತೀರಾ, ಈಗ ಇಲ್ಲಿ ಸೇಮ್ ಬಂತ್ ನೋಡ್ರಿ. ಮತ್ತೆ ಈ ತರ ಈಗ ನಾನು ಸ್ವಲ್ಪ ಸ್ಲೋ ಆಗಿ ನೀವು ತಿರುಗಿಸ್ಬೇಕು, ಈಗ ಕೆಳಗಡೆ ಮಾಡ್ದೆ ರೊಟೇಟ್ ಈ ತರ ಬರುತ್ತೆ. ಆಮೇಲೆ ನೋಡ್ರಿ ಈ ತರ ಮಾಡಿದೆ ಮತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ ಮಾಡಿದೆ ಅಂದ್ರೆ ಈ ತರ.
ಸೇಮ್ ಬಂತು. ಸೊ ಸಿಮೆಟ್ರಿ ಅಂದ್ರೆ ಏನು, ಲೈನ್ ಸಿಮೆಟ್ರಿ ಅಂದ್ರೆ ಏನು? ಸಿಮೆಟ್ರಿ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ದಾಗ ಹೇಳ್ಬೇಕಂದ್ರೆ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಅಕ್ಷರ ಇರ್ಲಿ ಅಥವಾ ಆಬ್ಜೆಕ್ಟ್ ಇರ್ಲಿ, ಈಕ್ವಲಿ ನೀವು ಡಿವೈಡ್ ಮಾಡಿದಾಗ ಒಂದು ಪಾರ್ಟ್ ಏನಾದ್ರೂ ಎರಡನೇ ಪಾರ್ಟ್ ಅದ ಸಮವಾಗಿತ್ತು, ಸೇಮ್ ಇತ್ತು, ಅಥವಾ ರಿಫ್ಲೆಕ್ಷನ್ ಆಗಿ ಇತ್ತು ಅಂದ್ರೆ ಅದಕ್ಕೆ ನಾವ್ ಏನ್ ಹೇಳ್ತೀವಿ? ಲೈನ್ ಆಫ್ ಸಿಮೆಟ್ರಿ ಐತಿ ಅಂತ ನಾವ್ ಹೇಳ್ತೀವಿ. ನಮ್ಮ ಸ್ಕೂಲ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಬ್ಲಾಕ್ ಬೋರ್ಡ್ ಆಗಿರ್ಬೋದು ಅಥವಾ ಬುಕ್ಸ್ ಆಗಿರ್ಬೋದು, ಅವೆಲ್ಲ ಯಾವ ತರ ಒಂದು ಸಿಮೆಟ್ರಿಕಲ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವನ್ನ ಡಿವೈಡ್ ಮಾಡಿದಾಗ ಒಂದ್ ಪಾರ್ಟ್ ಏನಿದೆ ಎರಡನೇ ಪಾರ್ಟಿಗೆ ಸಮವಾಗಿ ಬರುತ್ತೆ, ಹೌದಾ? ಸೊ ಇಲ್ಲಿ ನೋಡಿ, ನಾ ಇಲ್ಲೇ ಬರಿತೀನಿ. ಸೊ ಎಷ್ಟು ನಂಬರ್ ಆಫ್ ಲೈನ್ಸ್ ಸಿಮೆಟ್ರಿ ಐತಿ? ಎರಡು ಸತೆ ಬಂದು, ಹೌದಾ? ಇಲ್ಲಿ ಎರಡು ಅಂತ ಕ್ಲಿಕ್ ಮಾಡಿದೆ, ಎಂಟ್ರಿ ಒತ್ತಿದ್ರೆ ನೋಡಿ ಕರೆಕ್ಟ್. ಲೆಟರ್ ಎಕ್ಸ್ ಹ್ಯಾಸ್ ಟೂ ಲೈನ್ಸ್ ಆಫ್ ಸಿಮೆಟ್ರಿ. ಹೌದಾ, ಟೂ ಲೈನ್ಸ್. ಅದು ಯಾವ್ಯಾವು? ಇದು ಒಂದಾಯ್ತು. ಎರಡನೇದು ಈಕ್ವಲಿ ನೀವು ಡಿವೈಡ್ ಮಾಡಿದ್ರೆ ಈ ತರ ಆಗುತ್ತೆ, ಈ ತರ. ಹೌದಾ? ಸೊ ನೀವು ಯಾವ ಶೇಪ್ ಬೇಕು ಅದನ್ನ ಉಪಯೋಗ ಮಾಡ್ಕೋಬಹುದು. ಈ ತರ ನೋಡ್ರಿ, ಯಾವ ಶೇಪ್ ಬೇಕು ಅದನ್ನ ನೀವು ಇಲ್ಲಿ ಉಪಯೋಗಿಸಬಹುದು ಲೈನ್ ಆಫ್ ಸಿಮೆಟ್ರಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಹೌದಾ? ಈ ತರ ನೋಡ್ರಿ, ಯಾವ್ದು ಬೇಕು ನೀವು ಅದನ್ನ ಉಪಯೋಗಿಸ್ಬೋದು ಈ ತರ. ಹೌದಾ? ಎಸ್. ಸೊ ಅದೇ ತರ ಒಂದು ಇನ್ನೊಂದು ಇದಕ್ ನೋಡೋಣ ಅಂತ. ಅದು ರೊಟೇಷನಲ್ ಸಿಮೆಟ್ರಿ ಅಂತ ಹೇಳ್ತೀವಿ ನಾವು. ಹೌದಾ? ಒಂದು ಆಬ್ಜೆಕ್ಟ್ಸ್ ಕೊಟ್ಟಾಗ ನೀವು ರೊಟೇಟ್ ಮಾಡಿದಾಗ ಏನಾಗ್ತದ? ಪ್ರತಿಯೊಂದು ರೊಟೇಷನ್ ಮಾಡೋ ಸಮಯದಲ್ಲಿ ಅದೇನಾಗ್ತದ? ಆಬ್ಜೆಕ್ಟ್ ಸೇಮ್ ರಿಫ್ಲೆಕ್ಷನ್ ಏನ್ ಬಂದು ಕೂಡ್ತದ ಒಂದು ರೊಟೇಷನ್ ಒಳಗಡೆ. ಹೌದಾ? ಸೊ ಅದಕ್ಕೆ ನಾವೇನ್ ಹೇಳ್ತೀವಿ? ರೊಟೇಷನಲ್ ಸಿಮೆಟ್ರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಾ ರೊಟೇಟ್ ಮಾಡತ್ತಂದ್ರೆ ನೀವು ನೋಡ್ಬೋದು ಒರಿಜಿನಲ್ ಆಬ್ಜೆಕ್ಟ್ ಹೈಲೈಟೆಡ್ ಆಗತ್ತದ. ನಾನ್ ಮೇಲ್ಗಡೆ ಏನ್ ಮಾಡತ್ತೀನಿ? ಆಬ್ಜೆಕ್ಟ್ ನ ತಿರುಗಿಸಾತೀನಿ. ಹೌದಾ? ಆದ್ರ ಅದು ಸೇಮ್ ಯಾವಾಗ ಬಂದ್ ಕೂಡ್ತದ? ಇಲ್ಲಿ ಅಷ್ಟ ಬಂದ್ ಕೂಡ್ತದ. ಹೌದಾ? ಇಲ್ಲಿ ಬಂದ್ ಕೂಡ್ತು. ಮತ್ತ ತಿರ್ಗಾ ಎಲ್ಲಿ ಬಂದ್ ಕೂಡ್ತು? ಇಲ್ಲಿ ಬಂದ್ ಕೂಡ್ತು. ಅಂದ್ರೆ ಎಷ್ಟು ಸತಿ ಆಯ್ತು? ಎಷ್ಟು ಸತಿ ಅದು ಒರಿಜಿನಲ್ ಆಗಿ ಬರುತ್ತ? ಇದು ಒಂದನೇ ಪೊಸಿಷನ್ ಆಯ್ತು, ಒರಿಜಿನಲ್ ಆಗಿರೋದು. ಇನ್ನೊಂದ್ ಸತಿ ಬರೋದು ಇಲ್ಲಿ ಎರಡನೇ ಸತಿ. ಹೌದಾ? ಎರಡನೇ ಸತಿ ಮತ್ ತಿರ್ಗಾ ಅದು ಇಲ್ಲೇ ಬಂದ್ ಕೂಡ್ತದ. ಅಂದ್ರೆ ಎರಡ್ ಸತಿ ಒರಿಜಿನಲ್ ಪೊಸಿಷನ್ ಅಲ್ಲಿ ಬರುತ್ತದು. ಒಂದು ಸ್ಟಾರ್ಟಿಂಗ್ ಗೆ, ಒಂದು ನಡು ಸಮಯದಲ್ಲಿ ಬರ್ತದೆ. ಹೌದಾ? ಸೊ ಇಲ್ಲಿ ನೀವು ಯಾವ ಫಿಗರ್ಸ್ ಬೇಕು ಆ ಫಿಗರ್ಸ್ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು ಈ ತರ. ಹೌದಾ? ಈ ತರ ನೀವು ಇಲ್ಲಿ ಉಪಯೋಗಿಸಬಹುದು. ಯಾವ ಫಿಗರ್ ಆದ್ರೂ ಬಿ ನೀವು ಇಲ್ಲಿ ಉಪಯೋಗಿಸ್ಕೊಂಡು ಮಕ್ಕಳಿಗೆ ಇದನ್ನ ತೋರಿಸ್ಕೊಡ್ಬೋದು ಈ ತರ. ನೋಡ್ರಿ, ರೊಟೇಟ್ ಆದ್ರೆ ನೋಡ್ರಿ ನಿಮ್ಗೆ ಕಾಣ್ತದೆ. ಸೊ ವಾಪಸ್ ಇಲ್ಲಿ ಬರುತ್ತದು ಒಂದು. ಹೌದಾ? ಎಸ್. ಸೊ ಫಸ್ಟಿಗೆ ಒಂದು ಒರಿಜಿನಲ್ ಪೊಸಿಷನ್ ಆಗಿರ್ತೈತಿ, ಆಮೇಲೆ ಎಷ್ಟ್ ಸತಿ ಸೇಮ್ ಬರ್ತೈತೆ? ಅದು ಒಂದ್ ಸತಿ ಬರ್ತದ. ಅದ್ರ ಬಾಲ್ದು ಹಂಗೆ ಆಯ್ತು. ಸ್ಟಾರ್ಟಿಂಗ್ ಒಂದ್ ಸತಿ ಇತ್ತು, ನಂತರ ಮತ್ತು ತಿರುಗಿಸಿದಾಗ ಒಂದ್ ಸತಿ ಅಷ್ಟೇ ಅದು ಒರಿಜಿನಲ್ ಪೊಸಿಷನ್ ಪ್ಲೇಸಿಗೆ ಬಂದ್ ಕೂಡ್ತದ. ಹೌದಾ? ಸೊ ಈಗ ಇಲ್ಲಿ ಕೆಳಗೂ ಕೊಟ್ಟಿರುವಂತ ಕ್ವೆಶನ್ಸ್ ನೀವು ಆನ್ಸರ್ ಮಾಡಬಹುದು. ಹೌದಾ? ಆರ್ಡರ್ ಆಫ್ ರೊಟೇಷನಲ್ ಸಿಮೆಟ್ರಿ ಆಫ್ ಫಿಗರ್ 9, ಫಿಗರ್ 10. ಸೊ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಹೌದಾ? ಸೊ ಆರ್ಡರ್ ಆಫ್ ರೊಟೇಷನಲ್ ಸಿಮೆಟ್ರಿ ಆಫ್ ಫಿಗರ್ 5 ಅಂತ ಇದೆ, ಇಲ್ಲಿ ನೋಡೋಣ. ಸೊ ಇಲ್ಲಿ ಫಿಗರ್ 5 ಸೆಲೆಕ್ಟ್ ಮಾಡ್ತೀನಂತ ಇದೇ ಬಂದಿದ್ ನೋಡಿ. ಹೌದಾ? ಎಷ್ಟ್ ಸತಿ ಬಂತು ನಮ್ಗ? ಒಂದ ಸತಿ ಬಂತು. ಹೌದಾ? ಒಂದ್ ಸತಿ ಬಂತು. ಈಗ ಚೆಕ್ ಮಾಡೋಣ. ನಡು ಒಂದ್ ಸತಿ ಬಂತು, ಸ್ಟಾರ್ಟಿಂಗ್ ಅಂತ ಒರಿಜಿನಲ್ ಪೊಸಿಷನ್. ಈಗ ಒಂದ್ ಅಂತ ನಾ ಟೈಪ್ ಮಾಡಿ ನೋಡ್ತೀನಿ. ವೆರಿಫೈ ಅಂತ ಕ್ಲಿಕ್ ಮಾಡಿದೆ, ಇಲ್ಲ. ಕರೆಕ್ಟ್ ಆನ್ಸರ್ ಏನಿದೆ? 5 ಅಂತ ಇದೆ. ಹೌದಾ? 5 ಅಂತ ಇದೆ. ಹೌದಾ? ಸೊ ಈ ತರ ಬರುತ್ತೆ ನೋಡಿ ಇಲ್ಲಿ. ಸೊ ಕರೆಕ್ಟ್ ಆನ್ಸರ್ ಕೂಡ ಇಲ್ಲಿರುತ್ತೆ ಈ ತರ. ಎಸ್. ಸೊ ನೀವು ಮತ್ತೆ ಬೇಕಿದ್ರೆ ಬೇರೆ ಫಿಗರ್ಸ್ ಮೂಲಕ ನೀವ್ ಏನ್ ಮಾಡ್ಬೋದು? ಮಕ್ಕಳಿಗೆ ರೊಟೇಷನಲ್ ಸಿಮೆಟ್ರಿ ಟಾಪಿಕ್ ಇಲ್ಲಿ ಹೇಳ್ಕೊಡ್ಬೋದು ಈ ತರ. ಹೌದಾ? ಈ ಬರ್ಗರ್ ಅದ್ ನೋಡ್ರಿ. ಸೊ ಕೆನ್ ಯು ಸಿ ಇದು ಹೇಗೆ ರೊಟೇಟ್ ಆಗತ್ತದ ಅಂತ ನೋಡ್ಕೋಬಹುದು. ಸ್ವಲ್ಪ ಸ್ಲೋ ಆಗಿ ತಿರ್ಗಿಸಿದ್ರೆ ನಿಮ್ಗೆ ಗೊತ್ತಾಗ್ತದ. ಸ್ಲೋ ಆಗಿ ತಿರ್ಗಿಸಿದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಬಹಳ ಹಗೂರಾಗಿ ತಿರ್ಗಿಸ್ಬೇಕು. ಸೊ ಇದ್ರ ಮೂಲಕ ನೀವು ಮಕ್ಳಿಗೆ ಏನ್ ಹೇಳ್ಕೊಡ್ಬೋದು ಅಂದ್ರ, ಆಂಗಲ್ ಆಫ್ ರೊಟೇಷನ್ ಹೇಳ್ಕೊಬಹುದು, ಸೆಂಟರ್ ಆಫ್ ರೊಟೇಷನ್ ಹೇಳ್ಕೊಡ್ಬಹುದು. ಸೊ ಇವೆಲ್ಲ ಟಾಪಿಕ್ಸ್ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನೀವು ಇಲ್ಲಿ ರಾಂಗ್ ಆನ್ಸರ್ ಹಾಕಿದ್ರೆ ಏನಾಗ್ತದೆ? ಇಲ್ಲಿ ಕರೆಕ್ಟ್ ಆನ್ಸರ್ ಅಂತ ತೋರಿಸ್ತದೆ ಈ ತರ. ಫಿಗರ್ 6 ಎಷ್ಟು, ಫಿಗರ್ 7 ಎಷ್ಟು, ಈ ರೀತಿ ನೀವು ಏನ್ ಮಾಡ್ಬೋದು? ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು.
ಎಕ್ಸ್ಪ್ಲೇನ್ ಮಾಡಿದ ನಂತರ ಅವರಿಗೆ ಕ್ವೆಶನ್ಸ್ ಕೇಳಿ ಇಲ್ಲಿ ಆನ್ಸರ್ಸ್ ನೀವು ಇಲ್ಲಿ ಚೆಕ್ ಮಾಡಬಹುದು. ಹೌದಾ, ನೀವಿಲ್ಲಿ ಚೆಕ್ ಮಾಡಬಹುದು. ಓಕೆ, ಎಸ್, ಈ ತರ. ಹೌದಾ, ಸೊ ಈ ಮೂಲಕ ನಾವು ಇವತ್ತಿನ ಒಂದು ಏನು ಸೆಷನ್ ಇದೆ ಅಲ್ಲ, ಅದನ್ನು ನಾವು ಸ್ಟಾಪ್ ಮಾಡೋಣ ಅಂತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಏನೇನ್ ಹೇಳಿದೆ ಅಂದ್ರೆ, ಸಂಖ್ಯೆಗಳನ್ನು ತಿಳಿಯುವುದರಲ್ಲಿ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ಎಕ್ಸ್ಪಾನ್ಷನ್ ಫಾರ್ಮ್, ಪ್ಲೇಸ್ ವ್ಯಾಲ್ಯೂ, ಇವ್ ನಾಲ್ಕನ್ನು ಹೇಳಿದೆ. ಅದರ ಜೊತೆಗೆ ಡೆಸಿಮಲ್ಸ್ ಬಗ್ಗೆ ಹೇಳಿದೆ. ಹೌದಾ, ಡೆಸಿಮಲ್ಸ್, ಪ್ಲೇಸ್ ವ್ಯಾಲ್ಯೂ, ಎಕ್ಸ್ಪಾನ್ಷನ್ ಫಾರ್ಮ್, ಕಂಪೇರ್ ಹೆಂಗ್ ಮಾಡ್ತೀರಿ, ಇವ್ 3 ಟಾಪಿಕ್ಸ್ ಹೇಳಿದೆ. ನಂತರ ಸಿಮೆಟ್ರಿಯಲ್ಲಿ ಲೈನ್ ಸಿಮೆಟ್ರಿ, ರೊಟೇಷನಲ್ ಸಿಮೆಟ್ರಿ, ಎರಡನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ. ಸೊ ಆಲ್ಮೋಸ್ಟ್ 3 ಟಾಪಿಕ್ಸ್ ಏನಿದಾವಲ್ಲ ಸಿಲೆಬಸ್ ಅಲ್ಲಿ, ಅವ್ನ್ ಮೂರನ್ನು ನಾವು ಸಿಮ್ಯುಲೇಷನ್ ಮೂಲಕ ಇಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್, ಫೀಡ್ಬ್ಯಾಕ್ಸ್ ಇದ್ರೆ ನಾವ್ ಏನ್ ಮಾಡೋಣ ಅಂತ ಈ ಸೆಷನ್ ಮುಗಿಯೋ ಸಮಯದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ನನ್ನ ಟ್ಯೂಟರ್ ಈಗ ಟೇಕ್ ಓವರ್ ಮಾಡಿ ಅವ್ರು ಮುಂದಿನ ಸೆಷನ್ ಕಂಟಿನ್ಯೂ ಮಾಡ್ತಾರಂತೆ. ಸೊ ಅನುರಾಧ ಮೇಡಮ್, ಪ್ಲೀಸ್ ಕಂಟಿನ್ಯೂ. ಓಕೆ ಮೇಡಮ್, ಥ್ಯಾಂಕ್ ಯು. ಮೊದಲಿಗೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಒಂದು ವಿದ್ಯಾಶಕ್ತಿಯ ಆನ್ಲೈನ್ ತರಗತಿಯ ತರಬೇತಿಗೆ ಎಲ್ಲ ಶಿಕ್ಷಕರಿಗೂ ಸ್ವಾಗತವನ್ನ ಕೋರುತ್ತಾ, ನಾನು ಇವತ್ತಿನ ಸಿಮ್ಯುಲೇಷನ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ನನ್ನ ಹೆಸರು ಅನುರಾಧ ರಾಯನ್ಗೌಡ್ರ ಅಂತ ಹೇಳಿ, ನಾನು ಇಲ್ಲಿ ವಿದ್ಯಾಶಕ್ತಿಯ ಮ್ಯಾಥ್ಸ್ ಆನ್ಲೈನ್ ಟ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರುವಂತಹ ಸಿಮ್ಯುಲೇಷನ್ ಟಾಪಿಕ್ ಸಂಭವನೀಯತೆ, ಅಂದ್ರೆ 9ನೇ ಸ್ಟ್ಯಾಂಡರ್ಡ್ ಇರುವಂತಹ ಒಂದು ಟಾಪಿಕ್. ಮತ್ತೆ 9ನೇ ಸ್ಟ್ಯಾಂಡರ್ಡ್ಗೂ ಇದೆ, ಆಮೇಲೆ ಅದೇ ರೀತಿ 10ನೇ ಸ್ಟ್ಯಾಂಡರ್ಡ್ಗೂ ಇದೆ. ಸ್ವಲ್ಪ 9ನೇ ತರಗತಿಗೆ ಏನಾಗಿದೆ, ಅದು ಇಂಟ್ರೊಡಕ್ಷನ್, ಜಸ್ಟ್ ಇಂಟ್ರೊಡಕ್ಷನ್ ಟೈಪ್ ಇದೆ. ಅದೇ ನೀವು 10th ಕ್ಲಾಸಿಗೆ ಹೋದ್ರೆ ಸ್ವಲ್ಪ ಒಂಚೂರು ಫಾರ್ಮುಲಾ, ಅದ್ರ ಜೊತೆಗೆ ಇನ್ನೊಂದಿಟ್ಟು ಮಾಡಿಫೈಡ್ ಆಗಿ ಟಾಪಿಕ್ ಬಂದಿದೆ. ಬಟ್ ಇವತ್ತು ನಾನು 9th ಕ್ಲಾಸಿಗೆ ಹೇಳೋದ್ರಿಂದ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ, ಯಾವ ರೀತಿ ನಾವು ಸಂಭವನೀಯತೆಯನ್ನ, ಆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳಿಗೆ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನು ಇವತ್ತು ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಂದು ಸ್ಕ್ರೀನ್ ಶೇರ್ ಆಗಿದೆ ಅಂತ ಅನ್ಕೋತೀನಿ. ಹೌದಾ, ಸೊ ಇಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸಂಭವನೀಯತೆ. ಸಂಭವನೀಯತೆ ಅಂದ್ರೆ ಏನು ಅಂದ್ರೆ, ನಮ್ದು ಡೇ ಟು ಡೇ ಲೈಫ್ ಒಳಗ ನಾವು ಸಂಭವ ಅಥವಾ ಸಾಧ್ಯತೆ ಅನ್ನೋದನ್ನ ಸಾಕಷ್ಟು ವರ್ಡ್ ಗಳನ್ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಮಳೆಗಾಲ ಇರೋದ್ರಿಂದ ನಾವೇನ್ ಮಾಡ್ತೇವಿ, ಇವತ್ತು ಮಳೆ ಬರುವಂತ ಸಾಧ್ಯತೆ ಅಥವಾ ಸಂಭವ ಅಂದ್ರೆ ನಾವ್ ಏನಂತ ಯೂಸ್ ಮಾಡ್ತೀವಿ, ಮೇ ಆರ್ ಮೇ ನಾಟ್ ಬಿ, ಅಂದ್ರೆ ಬರ್ಬೋದು, ಬರ್ಲಿಕ್ಕಿಲ್ಲ, ನಮ್ಗೆ ಯಾವ್ದೇ ಗ್ಯಾರಂಟಿ ಇಲ್ಲ. ಸೊ ನಾವ್ ಏನ್ ಮಾಡ್ಬೋದು, ಅಥವಾ ವೆದರ್ ರಿಪೋರ್ಟ್ ನೋಡಿ ಇವತ್ ಮಳೆ ಬರ್ಬೋದು ಅನ್ಕೋತೀವಿ, ಬರ್ತೈತಿ ಇವತ್ತು ಅನ್ಕೋತೀವಿ, ಬಟ್ ಅದು ಬರ್ಲಿಕ್ಕಿಲ್ಲ. ಹೌದಾ, ಅದೇ ರೀತಿ ನಾವೀಗ ಆಸ್ ಅ ಟೀಚರ್ಸ್ ಆಗಿ ಒಂದಿಷ್ಟು ಮಕ್ಕಳು, ನಮ್ಮ ಕ್ಲಾಸ್ ಒಳಗಿರ್ತಕ್ಕಂತ ಮಕ್ಕಳು, ಅವ್ರು ಕೊಡುವಂತ ರೆಸ್ಪಾನ್ಸು, ಅವ್ರ ಈಗ ಯಾವ್ದೋ ಒಂದು ಅಭ್ಯಾಸದೊಳಗೆ ತೊಡಗಿರುವಂತದ್ದು ಇಟ್ಕೊಂಡು ನಾವೇನ್ ಮಾಡ್ತೇವೆ ಹೇಳು, ಈ ಸ್ಟೂಡೆಂಟ್ ನಮ್ಗ ಮುಂದಿನ ತರಗತಿ ಅಂದ್ರೆ ಈ ಸಲ ರ್ಯಾಂಕ್ ಬರ್ಬೋದು ಅಥವಾ ಇವ್ರದ ಹೈಯೆಸ್ಟ್ ಆಗ್ಬಹುದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಗೆಸ್ ಮಾಡ್ತೇವೆ. ಬಟ್ ಅವ್ರು ನಮಗ ಫಸ್ಟ್ ಬರ್ತಾರೋ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ, ಜಸ್ಟ್ ನಾವು ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ಕ್ರಿಕೆಟ್ ಒಳಗೆ ನಾವು ಈಗ ಇಂಡಿಯಾ ನಮ್ದು ಇವತ್ತು ಟಾಸ್ ಗೆಲ್ಬಹುದು ಅಂತ ಹೇಳ್ತೇವೆ, ಬಟ್ ಗೆಲ್ತಾರೋ ಇಲ್ಲೋ ಅದು ಗೊತ್ತಿಲ್ಲ, ಬಟ್ ನಾವು ಗೆಲ್ಬಹುದು ಅಂದ್ರೆ ನಾವು ಯೂಸ್ ಮಾಡುವಂತ ವರ್ಡ್ ಸಾಧ್ಯತೆ, ಸಂಭವ ಅನ್ನೋದನ್ನ. ಹೌದಾ, ಸೊ ಈ ಸಂಭವನೀಯತೆ ಅನ್ನುವಂತಹ ಟಾಪಿಕ್ ನಾವು 8th 9th ಕಲಿಯುವಾಗೆಲ್ಲ ಇದ್ದಿದ್ದಿಲ್ಲ, ಬಟ್ ಈಗ ಹೊಸದಾಗಿ ಅದನ್ನ ಏನ್ ಮಾಡಿದಾರು, ಸೇರ್ಪಡೆ ಮಾಡಿದ್ದಾರೆ. ಬಟ್ ಬಹಳ ಸಿಂಪಲ್ ಟಾಪಿಕ್, ಆಮೇಲೆ ಕಡಿಮೆ ಸ್ವಲ್ಪ 1 or 2 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್. ಬಟ್ ಅದ ಮಕ್ಕಳಿಗೆ ಏನಾಗ್ತೈತಿ, ಜಸ್ಟ್ ಬರೀಲಿಕ್ಕೆ ಕನ್ಫ್ಯೂಸ್ ಆಗ್ತೈತಿ. ಸೊ ಅದು ಯಾವ ರೀತಿ ಕನ್ಫ್ಯೂಸ್ ಆಗ್ತೈತಿ ಅದನ್ನ ನಾವು ಈ ಸಿಮ್ಯುಲೇಷನ್ ಮುಖಾಂತರ ತೋರಿಸೋದ್ರಿಂದ ಅವ್ರಿಗೆ ಇನ್ನೂ ಇನೋವೇಟಿವ್ ಆಗಿ, ಎಫೆಕ್ಟಿವ್ ಆಗಿ ಕಲಿಸಬಹುದು ಅನ್ನೋದನ್ನ ನಾನು ಇವತ್ತ ಹೇಳ್ತಾ ಇದ್ದೀನಿ. ಸೊ ಇದು ನಮ್ದು ಏನಾಗತ್ತ ನೋಡ್ರಿ, ಸ್ಟಾರ್ಟ್ ಮಾಡೋಣಂತ. ಸೊ ಇದೊಂದು ನಮ್ದು ಸರ್ಕಲ್. ಈ ಸರ್ಕಲ್ ಅಲ್ಲಿ ನಮ್ಗೆ ಏನಾಗಿದೆ, 4 ಭಾಗಗಳದಾವು ಅಥವಾ 4 ಸೆಕ್ಟರ್ಸ್ ಗಳಿದಾವು. ಓಕೆ, ಸೊ ಇಲ್ಲಿ ನೋಡ್ರಿ ಸೆಕ್ಟರ್ಸ್ ಗಳು 1 2 3 ಅಂತ ಇದಾವ್. ಸೊ ಇಲ್ಲಿ ಏನಾಗತ್ ನಮ್ಗ, ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್, ಈ ರೀತಿ ಇರ್ತಕ್ಕಂಥ ಈ ಚಿತ್ರದ ಒಂದು ಸಂಭವನೀಯತೆ ಬರೀರಿ ಅಂತ ಹೇಳಿದಾರ ಅವ್ರು. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಮಕ್ಕಳಿಗೆ ಹೇಳ್ಬೇಕಂದ್ರ ಟೋಟಲ್ ಸೆಕ್ಟರ್ಸ್ ಗಳೆಷ್ಟದಾವು, ಇದೊಂದು ನಮಗ ಸರ್ಕಲ್, ಅದ್ರೊಳಗೆ ಸೆಕ್ಟರ್ಸ್ ಅಂತ ಇರಬಹುದು, ಬಟ್ ಬೇರೆ ಬೇರೆ ಆಬ್ಜೆಕ್ಟ್ಸ್ ಗಳನ್ನು ಕೊಟ್ಟಾಗ ಟೋಟಲ್ ನಂಬರ್ಸ್ ಎಷ್ಟ್ ಅದಾವು ಅನ್ನೋದನ್ನ ಅವರು
ಛೇದದಲ್ಲಿ ಬರೀಲಿಕ್ಕೆ ಅವ್ರಿಗೆ ಹೇಳ್ಬೇಕು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದವು? 1 2 3 4 ಅಂತ ಇದಾವ್. ಹೌದಾ? ಆದ್ರ ಈ ಚಿತ್ರ ಇರ್ತಕ್ಕಂತ ಸೆಕ್ಟರ್ಸ್ ಎಲ್ಲಾದ್ರೂ ಇದೆ ಏನೋ ಒಂದ್ಸಲ ಚೆಕ್ ಮಾಡ್ರಿ. ಹೌದಾ? ಇಲ್ಲಿ ಯಾವುದೇ ಇಲ್ಲಿ ಈ ಈ ತರ ಇರ್ತಕ್ಕಂತ ಚಿತ್ರ ಇಲ್ಲಿ ನಮ್ಗೆ ಎಲ್ಲಿನೂ ಇಲ್ಲ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು? 0/4 ಅಂದ್ರ ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದಾವ್ ನಮಗ? 4 ಅಂತ ಇದ್ದಾಗ ಇದರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗತ್ತೆ ನಮಗ್ ಹೇಳ್ರಿ? 0 ಅಂತ ಆಯ್ತು. ಆಮೇಲೆ ನಾವು ಈ ಸಂಭವನೀಯತೆ ಅನ್ನೋ ಒಂದು ಟಾಪಿಕ್ ಒಳಗ ಬರೀ ಸಂಭವನೀಯತೆ ಸಾಧ್ಯತೆ ಇರುವಂತದ್ದನ್ನ ಬರೆದ್ರೆ ಓಕೆ ಅಲ್ಲ, ನಾಟ್ ಓಕೆ. ಅಲ್ಲಿ ಏನಾಗತ್ತೆ ಹೇಳ್ರಿ? ಅದ ಸಾಧ್ಯತೆ ಇಲ್ಲದೆ ಇರುವಂತಹ ಸಂಭವನೀಯತೆಯನ್ನು ನಾವು ಬರಿಬೇಕಾಗ್ತೈತಿ. ಸೊ ಅದರ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಫ್ಲವರ್. ಅಂದ್ರೆ ಇಲ್ಲಿ ಈ ಚಿತ್ರ ಇಲ್ಲದೆ ಇರ್ತಕ್ಕಂಥ ಒಂದು ನಮ್ದು ಡೈಗ್ರಾಮು ಅಥವಾ ಸೆಕ್ಟರ್ಸ್ ಗಳು ಯಾವದಾವು ಅಂತ ಹೇಳ್ತಾರೆ. ಸೊ ಇರುವ ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದವು? 4 ಇದಾವು. ಈ ಚಿತ್ರ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳು ಇಲ್ಲೇ ಇಲ್ಲ. ಅದು 4 ಸೆಕ್ಟರ್ಸ್ ಗಳೊಳಗ ಈ ಚಿತ್ರ ಇಲ್ಲ. ಸೊ ಅದೇನಾಗತ್ತೆ ನಮ್ಗ? 4/4 ಇಲ್ಲಿ ಏನಾಗತ್ತ? 1 ಅಂತ ಆಗುತ್ತ. ಆಮೇಲೆ ಇದೇನಾಗತ್ತ? ಒಂದು ಯಾವುದೇ ಒಂದು ಸಂಭವನೀಯತೆ ಯಾವಾಗೂ ಮೈನಸ್ ವ್ಯಾಲ್ಯೂ ಇರುವುದಿಲ್ಲ. ಅಂದ್ರ 0ಕ್ಕಿಂತ ಕಡಿಮೆನೂ ಇರುವುದಿಲ್ಲ, 1ಕ್ಕಿಂತ ಜಾಸ್ತಿ ಇರುವುದಿಲ್ಲ. ಅಂದ್ರೆ ಇದರ ಬಗ್ಗೆ ಇನ್ ಡಿಟೇಲ್ ಆಗಿ ನಾವ್ ಏನಂದ್ರ 10th ಕ್ಲಾಸ್ ಒಳಗ್ ಕಲಿತೀವಿ. ಬಟ್ ಈಗ 9th ಏನು ಜಸ್ಟ್ ಇದು ಒಂದು ಇಂಟ್ರೊಡಕ್ಷನ್ ಟೈಪ್ ನಮ್ಗ. ಓಕೆ, ಸೊ ಈಗ ಏನಾಗತ್ತ ನಮ್ಗ? ಇಲ್ಲಿ ನೋಡ್ರಿ, ನನಗ ಇಲ್ಲಿ ಸೆಕ್ಟರ್ಸ್ ಗಳನ್ನ ನಾನು ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ 4 ಇದ್ದದನ್ನ ನಾನು ಇನ್ನೂ ಜಾಸ್ತಿ ಮಾಡ್ಕೋಬಹುದು. ಕಾಣಿಸ್ತಾ ಇದೆ? ಇಲ್ಲಿ ಕ್ಲಿಕ್ ಮಾಡಿ ನಾನು 6 ಸೆಕ್ಟರ್ ಅಪ್ ಟು ಎಲ್ಲಿವರೆಗೂ ಹೇಳ್ರಿ? 8 ಸೆಕ್ಟರ್ಸ್ ಒಳಗೂ ಮಾಡ್ಕೋಬಹುದು. ಅದ್ರ ಜೊತೆಗೆ ಇಲ್ಲಿ ನ್ಯೂ ಸ್ಟೇಟ್ಮೆಂಟ್ ಅಂತ ಇದೆ. ಈ ನ್ಯೂ ಸ್ಟೇಟ್ಮೆಂಟ್ ಅಂದ್ರೆ ಈಗ ಈ ಚಿತ್ರದ ಮೇಲೆ ಕ್ವಶನ್ ಬಂದಿದೆ ನಮಗ, ಅದ್ರ ಬದ್ಲಿ ನಾವು ಬೇರೆ ಏನೋ ಕ್ವಶನ್ ಅನ್ನು ನಾವು ಇಲ್ಲೇ ಚೇಂಜ್ ಮಾಡ್ಕೋಬಹುದು, ನ್ಯೂ ಸ್ಟೇಟ್ಮೆಂಟ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡ್ರಿ ಸ್ಟಾರ್ ಬಂತಿಗಿದೆ. ಆಟೋಮೆಟಿಕ್ಲಿ ಇಲ್ಲಿ ಕ್ವಶನ್ಸ್ ತಾವ ಚೇಂಜ್ ಆಗ್ತಾವು. ಸೊ ಇಲ್ಲಿ ಸ್ಟಾರ್ ಬಂದಾಗ ನಾವೀಗ ಏನ್ ಮಾಡ್ಬೇಕು? ಇಲ್ಲಿ ಈ ಎಷ್ಟು ಸೆಕ್ಟರ್ಸ್ ಗಳದಾವ್ ಫಸ್ಟ್ ಮಕ್ಕಳಿಗೆ ಎನಿಸ್ಲಿಕ್ಕೆ ಹೇಳ್ಬೇಕು. ಸೊ ಇದು ಎಷ್ಟು ಸೆಕ್ಟರ್ಸ್ ಗಳಿದಾವ್ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 ಅಂತ ಇದಾವ್. ಹಾಗಾದ್ರೆ ಇದನ್ನ ಎಲ್ಲಿ ಬರಿಬೇಕು ನಾವು? ಛೇದದಲ್ಲಿ ಬರಿಬೇಕು. ಅವ್ರು ಕೇಳಿರುವಂತಹ ಕ್ವಶನ್ ಸ್ಟಾರ್ ಅಥವಾ ನಕ್ಷತ್ರದ ಶೇಪ್ ದಲ್ಲಿ ಇರತಕ್ಕಂತ ಚಿತ್ರಗಳದ ಒಂದು ಸಂಭವನೀಯತೆ ಬರೀರಿ ಅಂತ ಹೇಳಿದ್ದಾರೆ. ಸೊ ನಕ್ಷತ್ರದಲ್ಲಿ ಇರ್ತಕ್ಕಂತ ಸಂಭವನೀಯತೆ ಅಂದ್ರೆ ಇದೊಂದು ಓನ್ಲಿ ನಮ್ಗೆ ಎಷ್ಟದವು? 2 ನಕ್ಷತ್ರಗಳ ಶೇಪ್ ಅದಾವ್. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು? ಮೇಲೆ ಬರಿಬೇಕು. ಇದೇನಾಗತ್ತ? 2/8 ಆಗತ್ತ. ಇದನ್ನ ನಾವ್ ಇನ್ನೂ ಸಿಂಪ್ಲಿಫೈ ಬರಿಬೇಕಂದ್ರ 2 1 2 4 ಸೊ ಹಾಗಾದ್ರೆ ನಮ್ದು ಸಂಭವನೀಯತೆ, ಆ ಸ್ಟಾರ್ ಸಿಗುವಂತ ಸಂಭವನೀಯತೆ ಎಷ್ಟಾಗತ್ತ? 1/4 ಅಂತ ಆಗತ್ತ. ಓಕೆ, ನೆಕ್ಸ್ಟ್ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಸ್ಟಾರ್. ಸ್ಟಾರ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳು ಅಥವಾ ಭಾಗಗಳ ಸಂಭವನೀಯತೆ ಬರೀರಿ ಅಂತ ಹೇಳಿದ್ದಾರೆ. ನಾವು ಮತ್ತು ಅಗೇನ್ ಏನ್ ಮಾಡ್ಬೇಕು? ಟೋಟಲ್ ಸೆಕ್ಟರ್ಸ್ ಎಷ್ಟದಾವು ಅನ್ನೋದನ್ನ ಫಸ್ಟ್ ಬರಿಬೇಕು. ಟೋಟಲ್ ಸೆಕ್ಟರ್ಸ್ ಆಲ್ರೆಡಿ ಎನ್ಸಿದೀವಿ, ಅದೆಷ್ಟಿದವು? 8 ಇದಾವು. ಅದರೊಳಗ ಸ್ಟಾರ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಗಳು ಎಷ್ಟದವು? 1 2 3 4 5 6 ಅಂತ ಇದೆ. ಹಾಗಾದ್ರೆ ಇದೇನಾಯ್ತು? 6/8 ಆಯ್ತು. ಇದನ್ನ ನಾವು ಇನ್ನೂ ಸಿಂಪ್ಲಿಫೈ ಮಾಡಿದ್ರ 2 3 2 4 ದಟ್ ಈಸ್ 3/4 ಅಂತ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ನಿಮಗೆ ಇನ್ನು ಇವೇ ಡಯಾಗ್ರಾಮ್ಸ್ ಗಳ ಬೇಡ, ಬೇಕಾದ್ರೆ ನಾನು ಅದನ್ನ ಚೇಂಜ್ ಮಾಡಬಹುದು. ಅಂದ್ರೆ ನಿಮ್ಗೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ನ್ಯೂ ಸ್ಪಿನ್ನರ್ ಅಂತ ಇದೆ. ಅದನ್ನ ನಾನು ಬೇಕಾದಾಗೆ ನಾನು ಚೇಂಜ್ ಮಾಡ್ಕೋಬಹುದು. ಆಮೇಲೆ ನ್ಯೂ ಸ್ಟೇಟ್ಮೆಂಟ್ ಅಂತ ಕೊಡ್ಬೋದು. ಇವಾಗ ಏನ್ ಬಂತಿದ್ದು? ಹಾರ್ಟ್ ಶೇಪ್ ಅಂತ ಬಂತು. ಆಮೇಲೆ ನಾನು ಸ್ವಲ್ಪ ಸೆಕ್ಟರ್ಸ್ ಗಳನ್ನ ಕಡಿಮೆ ಮಾಡ್ತೇನೆ ನೋಡ್ರಿ ಇವಾಗ. ಹೌದಾ? 6 ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಈಗ ಎಷ್ಟಾಯ್ತು? 6 ಭಾಗಗಳಾದವು, 6 ಸೆಕ್ಟರ್ಸ್ ಗಳು ಬಂದು ನಮಗ. ಸೊ ಎಷ್ಟಾಯ್ತು? 1 2 3 4 5 6 ಅಂತ ಇದಾವ. ಸೊ ಇದ್ರೊಳಗ ಹಾರ್ಟ್ ಶೇಪ್ ಇರುವಂತಹ ಸೆಕ್ಟರ್ಸ್ ಗಳು ಎಲ್ಲಿದಾವ್ ನೋಡ್ರಿ? ಹಾರ್ಟ್ ಶೇಪ್ ಇರುವುದು ಒಂದೇ ಒಂದು ಹಾರ್ಟ್ ಶೇಪ್ ಇದೆ. ಓಕೆ, ಸೊ ಇಲ್ಲಿ ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದವು? 6. ಅದರೊಳಗೆ ಒಂದೇ ಒಂದು ಹಾರ್ಟ್ ಶೇಪ್ ಇದೆ. ಓಕೆ, ಸೊ ಇದ್ರದ್ದು ದ ಪ್ರೊಬ್ಯಾಬಿಲಿಟಿ ಆಫ್ ಲ್ಯಾಂಡಿಂಗ್ ಆನ್ ಅ ಹಾರ್ಟ್ ಈಸ್ ಅಂದ್ರೆ ಆ ಪ್ರೊಬ್ಯಾಬಿಲಿಟಿ ಅಂದ್ರೆ ಆ ಹೃದಯದ ಶೇಪ್ ಇರ್ತಕ್ಕಂಥ ಆ ಶೇಪಿನ ಒಂದು ಸಂಭವನೀಯತೆ ಅಂದ್ರೆ ಏನಾಗತ್ತೆ ನಮಗ? 1/6 ಅಂತ ಆಗತ್ತ. ಓಕೆ, ಆಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಲ್ಯಾಂಡಿಂಗ್ ಆನ್ ಅ ಹಾರ್ಟ್. ಹಾರ್ಟ್ ಇಲ್ಲದೆ ಇರತಕ್ಕಂತ ಶೇಪ್ ಗಳು ಎಷ್ಟದವು? 1 2 3 4 5 ಅಂತ ಇದಾವ್. ಹಾಗಾದ್ರೆ ಟೋಟಲ್ ಸೆಕ್ಟರ್ಸ್ ಗಳು ಎಷ್ಟದವು?
6 ಅದಾವು. ಅದ್ರ ಜೊತೆಗೆ ಹಾರ್ಟ್ ಶೇಪ್ ಇಲ್ಲದೆ ಇರಂತ ಸೆಕ್ಟರ್ಸ್ ಗಳು ಎಷ್ಟದಾವ್ ನಮಗ 5 ಇದಾವ. ಈ ರೀತಿ ನಾವು ಮಕ್ಕಳಿಗೆ ಆ ಪ್ರೊಬ್ಯಾಬಿಲಿಟಿಯನ್ನ ಬರೆಯುವುದು ಅಥವಾ ಸಂಭವನೀಯತೆಯನ್ನ ಬರೆಯುವುದನ್ನ ಇನೋವೇಟಿವ್ ಆಗಿ ನಾವು ಹೇಳ್ಬೋದು. ನಾ ಅದೇ ಹೇಳಿದ್ನಲ್ಲ, ಇಲ್ಲೇನಾಗತ್ತ ನಾವು ಸೆಕ್ಟರ್ಸ್ ಗಳನ್ನ ಚೇಂಜ್ ಮಾಡ್ಬೋದು. ಕರೆಕ್ಟ್. ಆಮೇಲೆ ಇಲ್ಲೇ ಕಡಿಮೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಆಮೇಲೆ ನನಗೆ ಸ್ಟೇಟ್ಮೆಂಟ್ ಅವರಿಗೆ ಕ್ವಶನ್ ಕೇಳಲಿಕ್ಕೆ ಅಂತ ಹೇಳಿ ಸ್ಟೇಟ್ಮೆಂಟ್ ಗಳನ್ನ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಅಲ್ಲಿ ನೋಡ್ರಿ, ನಾನು ಕ್ಲಿಕ್ ಮಾಡಿದ ಹಾಗೆ ಅದರದ್ದು ಶೇಪ್ ಗಳು ಚೇಂಜ್ ಆಗ್ತಾ ಇದಾವೆ. ಇಲ್ಲಿ ಸ್ಟಾರ್ ಬಂತು, ಹಾರ್ಟ್ ಬಂತು, ಫ್ಲವರ್ ಬಂತು, ಆಮೇಲೆ ಅದ್ ಇನ್ನೊಂದ್ ಟೈಪ್ ಡೈಗ್ರಾಮ್ ಬಂತು, ಮತ್ತೆ ಅಗೇನ್ ಸ್ಟಾರ್ ಬಂತು. ಓಕೆ. ಆಮೇಲೆ ಅಥವಾ ಇಲ್ಲಿ ನನಗ ಇವು ಡೈಗ್ರಾಮ್ಸ್ ಗಳ ಬೇಡ ಅಂದ್ರೆ ಬೇರೆದ ಟೈಪ್ ಬೇಕು ಅಂತಂದ್ರ ನನಗ ನ್ಯೂ ಸ್ಪಿನ್ನರ್ ಅಂದ್ರ ಅಲ್ಲಿ ಮತ್ತೆ ಆಟೋಮೆಟಿಕ್ಲಿ ನೋಡ್ರಿ ನಾ ಹೆಂಗ್ ಚೇಂಜ್ ಮಾಡ್ತೇನಿ ಅದ್ರ ತಕ್ಕಂಗ ಅಲ್ಲೇ ಚಿತ್ರಗಳು ಚೇಂಜ್ ಆಗ್ತಾ ಇದಾವು. ನೀವು ಆ ಸರ್ಕಲ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕರೆಕ್ಟ್? ಹೌದಾ? ಕಾಣಿಸ್ತಾ ಇದೆ? ಕರೆಕ್ಟ್. ಈ ರೀತಿ ನಾವು ಅವುಗಳನ್ನ ಆ ಶೇಪ್ ಗಳನ್ನ ಡೈಗ್ರಾಮ್ ಗಳನ್ನ ಚೇಂಜ್ ಮಾಡಿ ಮಕ್ಕಳಿಗೆ ತೋರಿಸಬಹುದು. ಓಕೆ. ಇದ್ರ ನೆಕ್ಸ್ಟ್ ಇನ್ನೂ ಒಂದನ್ನ ನಾನು ತೋರಿಸ್ತೇನೆ. ಅಂದ್ರೆ ಇದು ಜಸ್ಟ್ ಒಂದು ಸರ್ಕಲ್ ಅದಾಯ್ತು. ಇನ್ನೂ ಒಂದು ಟೈಪ್ ಇದ್ದಿದ್ದನ್ನ ತೋರಿಸ್ತೇನೆ. ಒಂದ್ ಸೆಕೆಂಡ್. ಒಂದು ಕಂಟೈನರ್, ಗ್ಲಾಸ್ ಕಂಟೈನರ್ ಯೂಸ್ ಮಾಡ್ಕೊಂಡು ನಾವ್ ಯಾವ ರೀತಿ ಇಲ್ಲಿ ಇದನ್ನ ಮಾಡ್ಬೋದು. ಸೇಮ್ ಅದೇ ರೀತಿ, ಬಟ್ ಸ್ವಲ್ಪ ಮಕ್ಕಳಿಗೆ ಬೇರೆ ಬೇರೆ ಇದನ್ನ ತೋರಿಸೋದ್ರಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ತೈತಿ ಅಂತ ಹೇಳಿ. ಹೌದಾ? ಸೊ ಇದೇನಾಗತ್ತ ನೋಡ್ರಿ, ಇದು ಒಂದ್ ನಮ್ದೀಗ ಫಸ್ಟ್ ನಾನು ಏನ್ ಮಾಡ್ತೇನೆ, ಈ ಜಾರನ್ನ ಪೂರ್ತಿ ಖಾಲಿ ಮಾಡ್ತೇನೆ. ಹೌದಾ? ಹೊಸದಾಗಿ ತುಂಬೇಕಂತ ಹೇಳಿ. ಓಕೆ. ಫಸ್ಟ್ ಕ್ಲಿಯರ್ ಮಾಡಿದ್ವಿ. ಈಗ ನೋಡ್ರಿ, ಈಗ ನನ್ಗೆ ಎಷ್ಟು ಬೇಕು, ಇಲ್ಲಿ ಒಂದಿಷ್ಟು ಬ್ಲೂ ಮಾರ್ಬಲ್ಸ್ ಗಳನ್ನ ಹಾಕ್ತೇನೆ. ಇವು ಏನಾಗ್ತಾವ ಅಂದ್ರ ಮಾರ್ಬಲ್ಸ್ ಗಳಂತ ಬರ್ತಾವ. ಹೌದಾ? ಇಲ್ಲಿ ಒಂದಿಷ್ಟು ಬ್ಲೂ ನಂಗೆ ಎಷ್ಟು ಬೇಕಷ್ಟ ನಮ್ ಕನ್ವೀನಿಯಂಟ್. ಓಕೆ. ಸೊ ಇದನ್ನ ಏನ್ ಮಾಡ್ತೇನೆ, ಈ ತರದಂತ ಮಾರ್ಬಲ್ ಗಳನ್ನ ಇದಕ್ಕೆ ಏನಂತೇವೆ ನಾವು, ಇಲ್ಲಿ ನೋಡ್ರಿ ಈ ತರದ್ದು ಹಾಕ್ತೇವಿ. ಆಮೇಲೆ ಇವನೊಂದಿಷ್ಟು ಹಾಕೋಣ. ಓಕೆ. ಸೊ ಇಲ್ಲಿ ಎಷ್ಟಾಯ್ತು, ಈ ತರದ ಮಾರ್ಬಲ್ಸ್ ಗಳು 6 ಹಾಕಿದ್ವಿ. ಈ ತರದ ಮಾರ್ಬಲ್ಸ್ ಗಳು ಅಥವಾ ನಾವು ಗುಂಡ ಅಂತಾನು ಹೇಳ್ಬೋದು, ಗುಂಡು ಅಂತ ಹೇಳ್ತೇವಲ್ಲ, ಆ ಟೈಪ್ ಮಾರ್ಬಲ್ಸ್ ಗಳನ್ನ ಹಾಕಿದ್ವಿ. ಆಮೇಲೆ ಇಲ್ಲೇ 19 ಬ್ಲೂ ಬಾಲ್ಸ್ ಗಳನ್ನ ಹಾಕಿದ್ವಿ, ಅಂದ್ರೆ ಮಾರ್ಬಲ್ಸ್ ಗಳನ್ನ ಹಾಕಿದ್ವಿ. ಈಗ ಇದ್ರ ಮೇಲೆ ಕ್ವಶನ್ ಏನಿದೆ ನೋಡೋಣ. ದ ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ಅ ಸ್ಟ್ರಿಪ್ಡ್ ಮಾರ್ಬಲ್ ಈಸ್, ಅಂದ್ರೆ ಈ ರೀತಿ ಇರ್ತಕ್ಕಂಥ ಒಂದು ಮಾರ್ಬಲ್ ಅನ್ನ ಸಂಭವನೀಯತೆಯನ್ನ ಬರೀರಿ ಅಂತ ಹೇಳಿದ್ದಾರೆ. ನಾವು ಫಸ್ಟ್ ಯಾವಾಗಿದ್ರು ಒಂದು ಸಂಭವನೀಯತೆಯನ್ನ ಬರೀಬೇಕು ಅಂತಂದ್ರ ಟೋಟಲ್ ಆಬ್ಜೆಕ್ಟ್ಸ್ ಗಳನ್ನ ಫಸ್ಟ್ ಎನಿಸ್ ಬರೀಬೇಕು. ಅರ್ಥ ಆಯ್ತಾ? ಸೊ ಈಗ ಎಲ್ಲಿ ಏನಾಗತ್ತ, ಟೋಟಲ್ ಆಬ್ಜೆಕ್ಟ್ ಗಳು ಅಂದ್ರ ಇವನ್ ಅಷ್ಟು ಪ್ಲಸ್ ಮಾಡ್ಬೇಕು. 19 ಪ್ಲಸ್ 18 8 ಎಷ್ಟಾಗತ್ ನೋಡ್ರಿ, 20 27. 27 ಪ್ಲಸ್ 6 ಎಷ್ಟಾಯ್ತು, 33 ಆಯ್ತು. ಓಕೆ. 33 ಆದ್ಮೇಲೆ ಅವ್ರು ಕೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನ್ ಹೇಳ್ರಿ, ಈ ರೀತಿಯ ಮಾರ್ಬಲ್ ಗಳ ಪ್ರೊಬ್ಯಾಬಿಲಿಟಿ ಅಂತ ಕೇಳಿದಾರ ಅಥವಾ ಸಂಭವನೀಯತೆ ಅಂತ ಕೇಳಿದಾರೆ. ಸೊ ಈ ರೀತಿ ಮಾರ್ಬಲ್ ಎಷ್ಟು ಅದಾವ ನಮ್ಗೆ ಇಲ್ಲಿ ಟೋಟಲ್ 6 ಅದಾವ. ನೀವು ಇಲ್ಲೇ ಡೈರೆಕ್ಟ್ ಆಗಿ ಆದ್ರೂ ಹೇಳ್ಬೋದು, ಅಥವಾ ನೀವು ಇಲ್ಲಿ ಎನಿಸ್ ಹೇಳ್ತೇನಂದ್ರು ಓಕೆ. ಇಲ್ಲಿ ಎಷ್ಟು ಅದಾವ ನೋಡ್ರಿ, ಅದೇ ಟೈಪ್ ಇರುದು 1 2 3 4 5 6. ಅದೇ ರೀತಿ 6/33 ಅಂತ ಇದೆ. ಅದನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ 3 2s 3 1 3 1 ಅಂದ್ರೆ 2/11 ಅಂತೂ ಬರ್ತೈತಿ. ಅದನ್ನ ಮಾಡಿದ್ರು ಬರ್ತೈತಿ, ಇಲ್ಲ ಅಷ್ಟೇ ಬಿಟ್ರು ಓಕೆ. ಅದೇನ್ ತೀರಾ ಸಿಂಪ್ಲಿಫೈ ಮಾಡ್ಬೇಕಂತೇನು ಇಲ್ಲ. ಓಕೆ. ಸೊ ಈಗ ನಾನು ಇದನ್ನೇನ್ ಮಾಡ್ಬೋದು, ಮತ್ತೆ ನ್ಯೂ ಸ್ಟೇಟ್ಮೆಂಟ್. ಇವಾಗ ಏನಾಯ್ತು ಹೇಳ್ರಿ, ಈ ರೀತಿ ಮಾರ್ಬಲ್ಸ್ ಗಳು ಎಷ್ಟ್ ಅದಾವು. ಆಲ್ರೆಡಿ ನಮ್ಗೆ ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟ್ ಅದಾವ ಅನ್ನೋದಂತೂ ಗೊತ್ತಾಗಿದೆ, 33 ಇದಾವು. ಅದ್ರೊಳಗ 8 ಮಾರ್ಬಲ್ಸ್ ನಮಗ ಇವಿದಾವ. ಓಕೆ. ಆಮೇಲೆ ನಾನು ಇನ್ನೊಂದು ಸ್ಟೇಟ್ಮೆಂಟ್ ತಗೋಬಹುದು. ಅವಾಗ ಇವೆಷ್ಟ್ ಇದಾವ ನೋಡ್ರಿ, ಇಲ್ಲಿ 33 ಇಲ್ಲಿದಾವು. ಆಮೇಲೆ ಇದನ್ನ 19 ಮಾರ್ಬಲ್ಸ್ ಗಳು ಈ ಬ್ಲೂ ಕಲರ್ ಮಾರ್ಬಲ್ಸ್ ಗಳದಾವು. ಹೌದಾ? ಈ ರೀತಿ ನಾವು ಬರಿಬಹುದು. ನಮಗ್ ಮತ್ತೆ ಇವನ್ನ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ಬೇಕು, ಅಥವಾ ನಾನು ಮತ್ತೆ ಇನ್ನೂ ಸ್ವಲ್ಪ ಮಕ್ಕಳಿಗೆ ಇನ್ನೂ ಚೇಂಜ್ ಮಾಡ್ಬೇಕಂದ್ರೆ ನಮಗ್ ಮತ್ತೆ ಆಪ್ಷನ್ ಇದೆ, ಕ್ಲಿಯರ್ ಜಾರ್ ಅಂತ ಇಲ್ಲಿ ಆಪ್ಷನ್ ಇದೆ. ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇದು ಪೂರ್ತಿ ಕಂಟೈನರ್ ಖಾಲಿ ಆಗ್ತೈತಿ. ಅವಾಗ ನಾನು ಮತ್ತ ಈಗ ಏನಾಗಿತ್ತು, ಬ್ಲೂ ಕಲರ್ ಮಾರ್ಬಲ್ಸ್ ಗಳನ್ನ ಆವಾಗ ಜಾಸ್ತಿ ಮಾಡಿದ್ದೆ. ಸೊ ನಾ ಈಗ ಇದನ್ನ ಜಾಸ್ತಿ ಮಾಡ್ತೇನೆ. ಓಕೆ. ಆಮೇಲೆ ಇದನ್ನ ಸ್ವಲ್ಪ ಕಡಿಮೆ ಮಾಡ್ತೇನೆ, ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಬಟ್ ಇದನ್ನ ಜಾಸ್ತಿ ಮಾಡ್ತೇನೆ. ಓಕೆ. ಕರೆಕ್ಟ್. ಅವಾಗ ನನ್ಗೆ ಏನಾಗತ್ ನೋಡ್ರಿ, ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟದವು, 33 ಪ್ಲಸ್ 6 39 40 47 ಅಂತ ಆಯ್ತು. ಅದರೊಳಗ ಬ್ಲೂ ಕಲರ್ ಮಾರ್ಬಲ್ಸ್ ಗಳು ಎಷ್ಟದವ ನಮಗ 8 ಅಂತ ಅದು. ಕರೆಕ್ಟಾ? ಸೊ ಈಗ ಏನಾಗತ್ತ 8/47. ಇದನ್ನ ಮತ್ತೆ ನಮಗ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಇಷ್ಟೇ ಬಿಡಬಹುದು. ಕರೆಕ್ಟ್. ಅಥವಾ ನ್ಯೂ ಸ್ಟೇಟ್ಮೆಂಟ್ ನೋಡೋಣ.
ಇವಾಗ ನೋಡ್ರಿ ಇದು ನ್ಯೂ ಸ್ಟೇಟ್ಮೆಂಟ್ 33/7 ಅಂತ ಇದೆ. ಅಂದ್ರೆ ಈ ರೀತಿ ಮಾರ್ಬಲ್ಸ್ ಗಳು ನಮಗೆ ಇಲ್ಲೇ ನಂಬರ್ಸ್ ಸಿಗ್ತಾವು. ಇಲ್ಲ ನೀವು ಇಲ್ಲಿ ಆದ್ರೂ ಎಣಿಸಿ ಹಾಕಿದ್ರು ಹಾಕ್ಬೋದು. ಇಲ್ಲಿ ಎಣಿಸುವಾಗ ಒಂದೊಂದ್ಸಲ ತಪ್ಪುವಂತ ಚಾನ್ಸ್ ಇದೆ. ಆದ್ರೆ ನಮ್ಗೆ ಡೈರೆಕ್ಟ್ ಇಲ್ಲಿ ರೆಡಿಮೇಡ್ ಫುಡ್ ಇಲ್ಲಿ ಏನಾಗತ್ತೆ, ನಮಗ ಡೈರೆಕ್ಟ್ ಇಲ್ಲೇ ನಂಬರ್ಸ್ ಗಳು ತೋರಿಸ್ತೈತಿ. ಅದನ್ನ ನೋಡಿ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಈ ರೀತಿ. ಆಮೇಲೆ ಮತ್ತೆ ನ್ಯೂ ಸ್ಟೇಟ್ಮೆಂಟ್ ಅನ್ನ ನೋಡುದಾ. ಈಗ ನೋಡ್ರಿ ಈ ರೀತಿ ಮಾರ್ಬಲ್ಸ್ ಗಳು ಎಷ್ಟದಾವ್ ನಮ್ಗೆ ಇಲ್ಲೇ 6 ಅದಾವ್. ಅಥವಾ ಇಲ್ಲಿ ಎನಸ್ರಿ 1 2 3 4 5 6. ಓಕೆ, ಹಾಗಾದ್ರೆ ಟೋಟಲ್ ಮಾರ್ಬಲ್ಸ್ ಗಳು ಎಷ್ಟದಾವ್ ಹೇಳ್ರಿ, 47 ಅದಾವ್. ಹಾಗಾದ್ರೆ ಇದ್ರದ್ದು ಸಂಭವನೀಯತೆ ಎಷ್ಟಾಗತ್ತೆ ನಮಗ 6/47 ಅಂತ ಆಗತ್ತ. ಆಯ್ತಾ? ಸೊ ಈ ರೀತಿ ನಾವು ಮಕ್ಕಳಿಗೆ ಇದನ್ನ ಹೇಳ್ಬೋದು. ಈಗ ನಾವೀಗ ಜಸ್ಟ್ ಅವ್ರಿಗೆ ಇಂಟ್ರೊಡಕ್ಷನ್ ಕೊಟ್ಟಿವಿ, ಕಲ್ಸಿದ್ವಿ. ಅವ್ರನ್ನ ಸ್ವಲ್ಪ ಎಕ್ಸಾಮಿನ್ ಮಾಡ್ಬೇಕಲ್ಲ, ನಾವ್ ಹೇಳಿರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಯ್ತು. ಹೌದಾ? ಅದಕ್ಕಾಗಿ ನಮ್ಗೆ ಇದ್ರದ್ದು ರಿಲೇಟೆಡ್ ಇರ್ತಕ್ಕಂಥ ಒಂದು ವರ್ಕ್ ಶೀಟ್ ಐತಿ. ಆ ವರ್ಕ್ ಶೀಟ್ ಅನ್ನ ಇವಾಗ ಟ್ರೈ ಮಾಡೋಣ ಅಂತ. ಓಕೆ, ಸೊ ನಾನು ಮತ್ತೊಂದು ಶೇರ್ ಸ್ಕ್ರೀನ್ ಮಾಡ್ತೇನೆ. ಇಲ್ಲಿದೆ ನೋಡ್ರಿ. ಈಗ ಇದು ವರ್ಕ್ ಶೀಟ್ ಟೈಪ್ ಬರ್ತಿದ್ ನಮಗೆ. ವರ್ಕ್ ಶೀಟ್ ಹೌದಾ, ಪ್ರೊಬ್ಯಾಬಿಲಿಟಿ ವರ್ಕ್ ಶೀಟ್ ಅಂತ ಬರ್ತೈತಿ. ಇಲ್ಲಿ ನಮಗ ಪ್ರಾಬ್ಲಮ್, ನ್ಯೂ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ನಮಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಹೌದಾ? ಸೊ ನಾ ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಅ ಪಾಟ್ ಕಂಟೇನ್ಸ್, 1 ಸೆಕೆಂಡ್ ಇದನ್ನೇನ್ ಮಾಡ್ತೇನೆ, ಫಸ್ಟ್ ನಾನು ಬಾಕ್ಸ್ ಗಳನ್ನ ಖಾಲಿ ಮಾಡ್ತೇನೆ. ಓಕೆ, ಸೊ ಅ ಪಾಟ್ ಕಂಟೇನ್ಸ್ 1 ರೆಡ್ ಬಾಲ್ಸ್, 3 blue balls and 6 yellow balls. 1 ball is drawn at random. What is the probability that is? Okay, ಸೊ ಇಲ್ಲಿ ಏನಾಗಿದೆ, ಇದೊಂದು ಪಾಟ್ ನಮಗೆ, ಹೌದಾ? ಇಲ್ಲಿ ಪಾಟ್ ಕಾಣಿಸ್ತಾ ಇದೆಯಲ್ಲ, ಆ ಪಾಟ್ ಏನ್ ಮಾಡಿದೆ ಅಂತ, 1 ಕೆಂಪು ಬಾಲ್ ಅನ್ನ ಒಳಗೊಂಡಿದೆ, 3 ಬ್ಲೂ ಬಾಲ್ ನೀಲಿ ಬಾಲ್ ಗಳನ್ನ ಒಳಗೊಂಡಿದೆ, 6 ಯೆಲ್ಲೋ ಬಾಲ್ಸ್ ಗಳನ್ನ ಒಳಗೊಂಡಿದೆ. ನಾವು ಹಂಗೆ ಒಂದ್ ಯಾವ್ದೋ ಒಂದು ಬಾಲ್ ತೆಗಿಬೇಕಾದ್ರೆ ಅದರದ ಸಂಭವನೀಯತೆ. ಸೊ ಇಲ್ಲಿ ನಾನು ನಿಮಗೆ ಆಗಲೇ ಏನಾಗಿತ್ತು, ಸ್ವಲ್ಪ ಹಂಗೆ ಹೇಳಿದ್ದೆ ಫಾರ್ಮುಲಾ, ಬಟ್ ಇಲ್ಲಿ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನೀವು ಒಂದ್ ಯಾವುದೇ ಸಂಭವನೀಯತೆ ಬರಿಬೇಕಾದ್ರೆ ಮಕ್ಕಳಿಗೆ ಫಸ್ಟ್ ನಾವು ಏನ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಬೇಕು. ಟೋಟಲ್ ಎಷ್ಟು ಆಬ್ಜೆಕ್ಟ್ಸ್ ಅದಾವ, ಅವ್ರು ಏನೇ ಕೊಡ್ಲಿ, ಬಾಲ್ ಕೊಡ್ಲಿ, ಮಾರ್ಬಲ್ ಕೊಡ್ಲಿ, ಅಥವಾ ಕಾಯಿನ್ಸ್ ಕೊಡ್ಲಿ, ಅಥವಾ ಟಾಸ್ ಇದ್ದಿರ್ಬೋದು. ಹೌದಾ? ಅವ್ರ ಟೋಟಲ್ ನಂಬರ್ಸ್ ಎಷ್ಟದಾವ ಅನ್ನೋದನ್ನ ನಾವು ಇಲ್ಲಿ ಬರಿಬೇಕು ಕೆಳಗೆಲೆ ಛೇದದೊಳಗ. ಆಮೇಲೆ ಅವ್ರು ಯಾವ್ದ್ರ ಬಗ್ಗೆ ಕ್ವಶನ್ ಕೇಳಿರ್ತಾರಲ್ಲ ಅದನ್ನ ನಾವು ಮೇಲ್ ಬರಿಬೇಕು. ಓಕೆ, ಸೊ ಈಗಾದ್ರೆ ರೆಡ್ ಬಾಲ್ ಇದ್ದ ಸಂಭವನೀಯತೆ ನಾನು ಏನ್ ಬರಿಬೇಕು ಹೇಳ್ರಿ. ನನಗ್ ಫಸ್ಟ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟದಾವಂತ ಎನ್ಸೋಣಂತ. 1 2 3 4 5 6 7 8 9 10. ಹೌದಾ? 10 ಬಾಲ್ ನೀವು ಇಲ್ಲಾದ್ರೂ ಎನಿಸ್ಕೋಬಹುದು, ಅಥವಾ ಇಲ್ಲೇ ಕ್ವಶನ್ ಒಳಗ ಸಿಕ್ಬಿಡ್ತೈತೆ ನಮಗ್. 6 + 3 + 1 is 10 ಅಂತ. ಹೌದಾ? ಅಲ್ಲೇನಾಗತ್ತ, 10 ಅನ್ನೋದು ನಾವು ಛೇದದೊಳಗ್ ಬರದ, ಅವ್ರು ಯಾವ್ದನ್ನ ಕ್ವಶನ್ ಕೇಳಿರ್ತಾರಲ್ಲ ಅದನ್ನ ನಾವು ಮೇಲೆ ಬರಿಬಹುದು. ಅಂದ್ರೆ 1/10 ಅಂತ ಆಗತ್ತ. ಹೌದಾ? ನಾವ್ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. 1/10 ಅಂತ ಆಗುತ್ತ. ಅದೇ ರೀತಿ ಬ್ಲೂ ಬಾಲ್ ಅದ ಸಂಭವನೀಯತೆ ನಮಗ ಟೋಟಲ್ ನಂಬರ್ಸ್ ಅಂತೂ ಸಿಕ್ಬಿಟ್ಟೈತಿ 10 ಅಂತ ಹೇಳಿ. ಹಾಗಾದ್ರೆ ಬ್ಲೂ ಎಷ್ಟಿದಾವ್ ಹೇಳ್ರಿ, 3 ಬಾಲ್ ಇದಾವು. ಸೊ ಇದೇನಾಗತ್ ನಮಗ 3/10 ಅಂತ ಆಗತ್ತ. 3/10 ಅಂತ ಆಗತ್ತ. ಅದೇ ರೀತಿ ಯೆಲ್ಲೋ ಬಾಲ್ಸ್ ಗಳು ಎಷ್ಟದಾವ್ ನೋಡ್ರಿ, ಒಂದ್ಸಲ ಕೌಂಟ್ ಮಾಡ್ರಿ. 1 2 3 4 5 6. ಈ ರೀತಿ ಯೆಲ್ಲೋ ಬಾಲ್ ಗಳನ್ನ ನಾವ್ ಏನ್ ಮಾಡ್ಬೇಕು, ಮೇಲೆ ಬರೋದು. ಟೋಟಲ್ ಬಾಲ್ಸ್ ಗಳನ್ನ ಕೆಳಗ್ ಬರದ್ರ, ಅಂದ್ರೆ ಅಂಶ ಛೇದದಲ್ಲಿ ಬರೋದು ನಮ್ಗೆ ಎಷ್ಟಾಗತ್ತ, 6/10 ಅಂತ ಆಗುತ್ತ. ನೋಡೋಣ ಒಂದ್ಸಲ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ಕರೆಕ್ಟ್. ಹೌದಾ? ನೆಕ್ಸ್ಟ್ ನಾಟ್ ರೆಡ್, ಅಂದ್ರೆ ರೆಡ್ ಇಲ್ದೆ ಇರುವಂತದ್ದು. ನಾನ್ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಸಂಭವನೀಯತೆ ಅನ್ನೋಗ ಸಾಧ್ಯ ಇರುವಂತವನು ಬರಿಬೇಕು, ಸಾಧ್ಯ ಇಲ್ಲದೆ ಇರುವಂತವನು ನಾವು ಬರಿಬೇಕು. ಹಾಗಾದ್ರೆ ಇಲ್ಲಿ ನಾಟ್ ರೆಡ್ ಅಂದ್ರ ಒಂದಂತೂ ರೆಡ್ ಐತಿ, ಅದನ್ನ ಬಿಟ್ಟು ಟೋಟಲ್ ಒಳಗ್ 10 ಒಳಗ ಒಂದನ್ನು ಬಿಟ್ಟು ಎಷ್ಟಾಗತ್ತ, 9 ಆಗತ್ತ. 9/10 ಅಂತ ಆಗುತ್ತ. ಕರೆಕ್ಟ್? 9/10 ಅಂತ ಆಗುತ್ತೆ. ಕರೆಕ್ಟ್. ಸೊ ಇದೇ ರೀತಿ ನಾನು ಇಲ್ಲೇ ಇದನ್ನ ನೋಡ್ರಿ, ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ತೇನೆ. 1 ಸೆಕೆಂಡ್. ನನಗೀಗ ಬೇರೆ ಪ್ರಾಬ್ಲಮ್ಗಳು, ಬೇರೆ ನ್ಯೂ ಪ್ರಾಬ್ಲಮ್ ಬೇಕಂದ್ರೆ ನನಗೆ ಇಲ್ಲೊಂದು ಆಪ್ಷನ್ ಇದೆ, ನ್ಯೂ ಪ್ರಾಬ್ಲಮ್ ಅಂತ ಕ್ಲಿಕ್ ಮಾಡಿದ್ರೆ ನಮಗ್ ಆಟೋಮೆಟಿಕ್ಲಿ ಇಲ್ಲಿ ನಮಗ ಕ್ವಶನ್ ಚೇಂಜ್ ಆಗ್ತೈತಿ. ಇವಾಗ ಏನಾಯ್ತು ನೋಡ್ರಿ, ಅ ಪಾಟ್ ಕಂಟೈನ್ಸ್ 2 ರೆಡ್ ಬಾಲ್ಸ್, 8 blue balls and 5 yellow balls. 1 ball is drawn at random. What is the probability
ದಟ್ ಈಸ್. ಹೌದಾ? ಸೊ ಇಲ್ಲಿ ಅಗೇನ್ ನಮಗ್ ಮತ್ತು ಅವೇ ರೆಡ್ ಬ್ಲೂ ಎಲ್ಲೋನ ಬರ್ತಾವ, ಬಟ್ ನಂಬರ್ಸ್ ಗಳು ಚೇಂಜ್ ಬರ್ತಾವ, ಅಂದ್ರೆ ಅವ್ರಿಗೆ ಬರೀಲಿಕ್ಕೆ ಈಸಿ ಆಗ್ಲಿ ಅನ್ನೋದು. ಹೌದಾ? ಸೊ ಹಾಗಾದ್ರೆ ರೆಡ್ ಅಂದ್ರ ಈಗ ನನಗೆ ಫಸ್ಟ್ ಟೋಟಲ್ ಬಾಲ್ಸ್ ಗಳು ಎಷ್ಟು ಅದಾವ ಅನ್ನೋದನ್ನ ಕೌಂಟ್ ಮಾಡೋಣ. ಜಸ್ಟ್ ಇಲ್ಲಾದ್ರೂ ಕೌಂಟ್ ಮಾಡ್ರಿ, ಇಲ್ಲ ಡೈರೆಕ್ಟ್ ಕೌಂಟ್ ಮಾಡಿದ್ರು ಓಕೆ. 8 + 2 10, 10 + 5 15 ಆಯ್ತು. ಓಕೆ, 15 ಒಳಗ 15 ಅನ್ನ ನಾನು ಛೇದದೊಳಗೆ ಬರಿತೀನಿ. ಅದ್ರೊಳಗ ರೆಡ್ ಬಾಲ್ ಎಷ್ಟ್ ಅದಾವ ನೋಡ್ರಿ, ಎನಸ್ರಿ ಇಲ್ಲೇ. 2 ರೆಡ್ ಬಾಲ್ ಇದಾವ. ಹಾಗಾದ್ರೆ ನಮ್ದು ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಏನಾಗ್ತದೆ ಹೇಳ್ರಿ, 2/15 ಆಗತ್ತ. 2/15 ಅಂತ ಆಗತ್ತ. ನೋಡೋಣ, ಒಂದ್ಸಲ ಚೆಕ್ ಮಾಡೋಣ, ಕರೆಕ್ಟ್ ಐತಿ. 2/15 ಅಂತ ಇದೆ. ನೆಕ್ಸ್ಟ್ ಬ್ಲೂ ಬಾಲಿಗೆ ಬರೋಣ. ಈಗ ಟೋಟಲ್ ನಂಬರ್ಸ್ ಅಂತೂ ಸಿಕ್ಬಿಟ್ಟಿದಾವ ನಮಗ್ 15 ಅಂತೇಳಿ. ಅದ್ರೊಳಗೆ ನಾವೀಗ ಏನ್ ಕೌಂಟ್ ಮಾಡೋದು, ಓನ್ಲಿ ಬ್ಲೂ ಬಾಲ್ ಎಷ್ಟಿದಾವ ಅಂತೇಳಿ. ಇಲ್ಲಿ ಎನ್ಸೋಣ ಒಂದ್ಸಲ. 1 2 3 4 5 6 7 8. ಹೌದಾ? ಇದೇನಾಗತ್ತ ಹಾಗಾದ್ರೆ ಹೇಳ್ರಿ ನನಗ, 8/15 ಅಂತ ಆಗತ್ತ. ಕರೆಕ್ಟ್, 8/15. ನೆಕ್ಸ್ಟ್ ಯೆಲ್ಲೋ ಬಾಲ್ಸ್, ಟೋಟಲ್ ನಂಬರ್ಸ್ ಅಂತೂ ಸಿಕ್ಬಿಟ್ಟಿದಾವ್. ಯೆಲ್ಲೋ ಬಾಲ್ಸ್ ಎಷ್ಟಿದಾವ್ ನೋಡ್ರಿ, 1 2 3 4 5 ಅಂತ ಇದಾವ್. ಹಾಗಾದ್ರೆ ಯೆಲ್ಲೋ ಬಾಲ್ಸ್ ಏನಾಗತ್ತ, 5/15 ಅಂತ ಆಗತ್ತ. 5/15 ಅಂತ ಆಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗತ್ ನೋಡ್ರಿ, ರೆಡ್ ನಾಟ್ ರೆಡ್ ಅಂತ ಇದೆ. ಈಗ 15 ಬಾಲ್ ಒಳಗ 2 ಬಾಲ್ ಮೈನಸ್ ಮಾಡ್ರಿ, ಎಷ್ಟಾಗತ್ತ, 13 ಅಂತ ಆಗತ್ತ. ಓಕೆ, 15 - 2 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ, 13 ಅಂತ ಆಗತ್ತ. ಸೊ ಆ 13 ಅನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ, 13 ನಾಟ್ ರೆಡ್, ರೆಡ್ ಅಲ್ದೇ ಇರುವಂತಹ ಬಾಲ್ಗಳು ಅಂತಂದ್ರ ಅದ್ರೊಳಗ್ ನಮ್ಗೆ ಯೆಲ್ಲೋ ಬಾಲು ಕನ್ಸಿಡರ್ ಆಗ್ತೈತಿ, ಬ್ಲೂ ಬಾಲುನು ಕನ್ಸಿಡರ್ ಆಕತ್ತೆ. ಅವನ್ನೆರಡು ನಾವು ಟೋಟಲ್ ಮಾಡ್ಬೇಕು. ಹಾಗಾದ್ರೆ 15 - 2 ಮಾಡಿದಾಗ ನಮ್ಗೆ ಎಷ್ಟು ಬಂತು, 13 ಬಂತು. ನಮ್ಮ ಆನ್ಸರ್ ಎಷ್ಟಾಗತ್ತೆ ಹೇಳ್ರಿ, 13/15 ಅಂತ ಆಗತ್ತ. ಒಂದ್ಸಲ ಚೆಕ್ ಮಾಡೋಣ. ಓಕೆ, 13/15. ಈ ರೀತಿ ನಾವು ಇನ್ನು ಮಕ್ಕಳಿಗೆ ಇಲ್ಲೇ ಹಲವಾರು, ಇಲ್ಲಿ ನೋಡ್ರಿ ನ್ಯೂ ಪ್ರಾಬ್ಲಮ್ಸ್ಗಳು ಇಲ್ಲೇ ಕಾಣಿಸ್ತಾ ಇದೆ. ನಾನು ಚೇಂಜ್ ಮಾಡಿ ಮಾಡಿ ಅವ್ರಿಗೆ ಇನ್ನೂ ಸ್ವಲ್ಪ ವರ್ಕ್ಶೀಟ್ ರೂಪದೊಳಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸ್ಬೋದು ಅಂತ ಹೇಳ್ಬೋದು. ಸೊ ಇದು ನಮ್ದು 9ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಭವನೀಯತೆ ಅನ್ನೋ ಒಂದು ಪಾಠ ಅಥವಾ ಪ್ರೊಬ್ಯಾಬಿಲಿಟಿ. ಇದನ್ನ ಇಷ್ಟು ಈಸಿಯಾಗಿ ಇಂಟ್ರೊಡಕ್ಷನ್ ಕೊಟ್ರೆ ಮಕ್ಕಳಿಗೆ ಇನ್ನೂ ಎಫೆಕ್ಟಿವ್ ಆಗಿ ಹೇಳ್ಬೋದು ಅಂತ ಹೇಳ್ಬೋದು. ಸೊ ಇವಾಗ ನಾನು ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆನ್ ಆಗ್ತೀವಿ. ಓಕೆ, ನೋಡೋಣ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಅಂತ ಹೇಳಿ. ನೆಕ್ಸ್ಟ್ ಟಾಪಿಕ್ ನಮ್ದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಇದೆ. ಕರೆಕ್ಟ್? ಹೌದಾ? ಇಲ್ಲಿ ನೋಡು, ಇಲ್ಲಿ ನೋಡಿ, ನಂದು ಸ್ಕ್ರೀನ್ ಶೇರ್ ಮಾಡಿದೆ. ಈಗ ನಮ್ಗ ಫಸ್ಟ್ ನಾವ್ ಅರ್ಥ ಮಾಡ್ಕೊಳ್ಳೋದು ಏನಂದ್ರ, ಇದು ಕೂಡ ನಮ್ಗ 9ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಟಾಪಿಕ್ ಆಗ್ತೈತಿ. ನಾನ್ ನಿನ್ನೆ ತರಗತಿ ಒಳಗೆ ಏನ್ ಹೇಳಿದ್ದೆ ಹೇಳ್ರಿ, ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನ ಹೇಳಿದ್ದೆ. ಅದು ಬೇರೆ, ಅದು ಇನ್ ಜನರಲ್ ಆಗಿ ನಾವು ಅದು ಮೊದ್ಲಿಂದನೂ ಕಲಿತಿರ್ತೀವಿ. ಹೌದಾ? ಸೊ ಇದು ಸ್ವಲ್ಪ ನಮಗೀಗ ಹೈಸ್ಕೂಲ್ ಲೆವೆಲ್ಗೆ ಅಂದ್ಮೇಲೆ ಸ್ವಲ್ಪ ನಮಗ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೇನು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೇನು ಕಲಿಬೇಕು ನಾವು. ಹೌದಾ? ಸೊ ಈಗ ನಾ ಫಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತು ಸಪ್ಲಿಮೆಂಟರಿ ಆಂಗಲ್ಸ್ ಅಥವಾ ಕನ್ನಡದೊಳಗೆ ನಾವು ಪೂರಕ ಕೋನಗಳು ಮತ್ತು ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರ ಪೂರಕ ಕೋನಗಳು. ಯಾವುದೇ ಎರಡು ಕೋನಗಳನ್ನ ಕೂಡಿಸಿದಾಗ ಅದು ನಮಗ 90 ಡಿಗ್ರಿ ಬಂತು ಅಂದ್ರೆ ಅದಕ್ಕೆ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಥವಾ ಪೂರಕ ಕೋನಗಳು ಅಂತ ಹೇಳ್ತೇವಿ. ಅದೇ ರೀತಿ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಬಂತು ಅಂದ್ರ ಅಲ್ಲಿ ಏನಾಗತ್ತ, ಯಾವುದೇ ಎರಡು ಕೋನಗಳು ಸೇರಿ ನಮ್ಗೆ ಏನಾಗತ್ತ, 180 ಡಿಗ್ರಿ ಅಂತ ಆಗತ್ತ. ಹೌದಾ? ಸೊ ಇಲ್ಲಿ ನಮ್ಗೆ ಆಪ್ಷನ್ ಏನಾಗಿದೆ ನೋಡ್ರಿ, ಇಲ್ಲಿ ಚೂಸ್ ದ ಆಂಗಲ್ ಪೇರ್. ಹೌದಾ? ಇಲ್ಲಿ ನನಗೆ ನಾನು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಾರ ಚೂಸ್ ಮಾಡ್ಬೋದು. ಮಕ್ಕಳಿಗೆ ತೋರಿಸ್ಬೇಕಾದ್ರೆ ನೀವ್ ಯಾವ್ದು ಪೂರಕ ಕೋನ ತೋರಿಸ್ತಿದ್ರ ಅದನ್ನ ಚೂಸ್ ಮಾಡ್ಬೋದು, ಅಥವಾ ಪರಿಪೂರಕ ಕೋನವನ್ನ ತೋರಿಸ್ತಾ ಇದ್ರ ಅದನ್ನ ಚೂಸ್ ಮಾಡ್ಬೋದು. ಸೊ ನಾ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ಚೂಸ್ ಮಾಡ್ತೀನಿ. ಓಕೆ, ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅದ ಕಾನ್ಸೆಪ್ಟ್ ಏನ್ ನಮಗೀಗ ಮೇನ್ ಕಾನ್ಸೆಪ್ಟ್ ಅರ್ಥ ಆಗೋದು, ಎರಡು ಕೋನಗಳು ಸೇರಿ ನಮ್ಗೆ ಏನಾಗ್ಬೇಕು, 90 ಡಿಗ್ರಿ ಆಗ್ಬೇಕು ಅಥವಾ 90 ಡಿಗ್ರಿಗೆ ಅದು ಸಮ ಇರ್ಬೇಕು. ಓಕೆ, ಸೊ ಈಗ ನಾನು ಇಲ್ಲಿ ಎನಿಮೇಟ್ ಅಂತ ಹೇಳಿ ಒಂದು ನಿಮಗೆ ಆಪ್ಷನ್ ಸಿಗ್ತೈತಿ. ಅದನ್ನ ಕ್ಲಿಕ್ ಮಾಡಿದ್ರಿ ಅಂದ್ರ ಈ ಎರಡೂ ಕೋನಗಳು ನಮ್ಗ ಸೇರ್ತಾವ. ಕಾಣಿಸ್ತಾ ಇದೆ ಅಲ್ಲಿ, ತಾನೇ ಹೋಗಿ ಸೆಟ್ ಆಗ್ತಾ ಇದಾವು ಎನಿಮೇಟ್. ಓಕೆ, ನಾನು ಇದನ್ನ ಮತ್ತೆ ರೀಸೆಟ್ ಮಾಡ್ಕೊಂಡು
ಇನ್ನೇನ್ ತೋರಿಸ್ಬೇಕಂದ್ರು ಮತ್ ಅದನ್ನೇ ಕ್ಲಿಕ್ ಮಾಡಿದ್ರ ಆ ರೀಸೆಟ್ ಮಾಡ್ಲಿಕ್ಕೂ ನಮಗಲ್ಲೇ ಆಪ್ಷನ್ ಇದೆ. ಸೊ ಅದೆಷ್ಟಾಗತ್ತ ನೋಡಿದ್ರಿ ಇಲ್ಲೇ 24 + 66 ಮಾಡಿದ್ರೆ ನಮ್ಗೆ ಎಷ್ಟಾಗತ್ತ 90 ಡಿಗ್ರಿ ಅಂತೂ ಆಗತ್ತ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ಬೋದು, ಇದನ್ನ ಯಾವುದೇ ರೀತಿ ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಇದನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಇದು ಕೂಡ ಚೇಂಜ್ ಆಗ್ತೈತಿ. ಫಸ್ಟ್ ಇದನ್ನ ರಿಸೆಟ್ ಇಡೋಣ. ಈಗ ನಾನು ಏನ್ ಮಾಡ್ತೇನೆ, ಈ ಆಂಗಲ್ ಅನ್ನ ಸ್ವಲ್ಪ ಚೇಂಜ್ ಅದು ಮಾಡ್ತಿರ್ತೇನೆ ನೋಡ್ರಿ. ಹೌದಾ, ಕಾಣಿಸ್ತಾ ಇದೆ. ಇಲ್ಲಿ ಕಡಿಮೆ ಆತಂದ್ರೆ ಇಲ್ಲಿ ಜಾಸ್ತಿ ಆಗ್ತೈತಿ. ಯಾಕೆ ಹೇಳ್ರಿ, ಇದನ್ನ ಎರಡು ಸೇರಿ ನಮಗ್ 90 ಡಿಗ್ರಿ ಆಗ್ಬೇಕಲ್ಲ. ಸೊ ಹಾಗಾದ್ರೆ ಇದನ್ನ ಕಡಿಮೆ ಮಾಡ್ತಾ ಮಾಡ್ತಾ ಇದು ಜಾಸ್ತಿ ಆಗ್ತೈತಿ. ಈಗ ನೋಡ್ರಿ 51 ಡಿಗ್ರಿ ಅದರದ್ದು ಪೂರಕ ಕೋನ ಎಷ್ಟಂದ್ರ ಆಟೋಮೆಟಿಕ್ಲಿ ನಮಗಿಲ್ಲಿ 39 ಡಿಗ್ರಿ ತೋರಿಸ್ತೈತಿ. ಅಥವಾ ನಾನು ಇದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನೋಡ್ರಿ. ಕರೆಕ್ಟ್ 74 ಮಾಡಿದ್ರ ಇದೆಷ್ಟಾಗತ್ತ 14 ಆಗತ್ತ. ಅಂದ್ರೆ ನಮ್ದು ಪೂರಕ ಕೋನದ ಉದ್ದೇಶ ಏನು, ಎರಡು ಆಂಗಲ್ ಸೇರಿ ನಮಗ್ 90 ಡಿಗ್ರಿ ಆಗ್ಬೇಕು. ಒಂದ್ಸಲ ಒಂದ್ ಕಡೆ ಜಾಸ್ತಿ ಆತಂದ್ರೆ ಇನ್ನೊಂದ್ ಕಡೆ ಆಟೋಮೆಟಿಕ್ಲಿ ಅದು ತಾನೇ ಕಡಿಮೆ ಆಗ್ತೈತಿ. ಇದನ್ನ ನನಗೆ ಇಲ್ಲಿ ಮತ್ ನಾನು ಎನಿಮೇಟ್ ಅಂತ ಕ್ಲಿಕ್ ಮಾಡಿದ್ರ ಅದು ತಾನೇ ಹೋಗಿ ಸೆಟ್ ಆಗಿ 90 ಡಿಗ್ರಿಗೆ ಕರೆಕ್ಟ್ ಆಗಿ ಸೆಟ್ ಆಗ್ತೈತಿ. ಅಂದ್ರ 76 + 14 = 90 ಡಿಗ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಅದ್ರ ನೆಕ್ಸ್ಟ್ ನಮಗೀಗ ಪೂರಕ ಕೋನಗಳ ಅಂದ್ರೇನು, ಅದು ಯಾವ ರೀತಿ ಅಳತೆಗಳಿರ್ತಾವ ಅನ್ನೋದನ್ನ ಕಲ್ತೀವಿ. ಓಕೆ, ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್ ಗಳ ಬಗ್ಗೆ ಹೇಳೋಣ. ಸಪ್ಲಿಮೆಂಟರಿ ಆಂಗಲ್ಸ್ ಗಳಂದ್ರೆ ಎರಡು ಕೋನಗಳು ಸೇರಿ ನಮ್ಗೆ ಎಷ್ಟಾಗ್ಬೇಕು ಹೇಳ್ರಿ, 180 ಡಿಗ್ರಿ ಆಗ್ಬೇಕು. ಅಥವಾ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಸೊ ಪರಿಪೂರಕ ಕೋನಗಳು ಅಂತಂದ್ರೆ ನಮಗೆ ಎರಡು ಆಂಗಲ್ಸ್ ಗಳು ಸೇರಿ 180ಗೆ ಸಮ ಇರ್ಬೇಕಂದ್ರ ಇಲ್ಲಿ ಒಂಚೂರು ಅಬ್ಸರ್ವ್ ಮಾಡ್ರಿ. ಈ ಆಂಗಲ್ ಎಷ್ಟಿದೆ, 153 ಇದೆ. ಇದು ಎಷ್ಟಿದೆ, 27 ಇದೆ. ಸ್ವಲ್ಪ ನಾವ್ ಹಂಗ ಜನರಲ್ ಆಗಿ ಆಡ್ ಮಾಡೋಣ. ಎಷ್ಟಾಯ್ತು, ಇದು 180 ಡಿಗ್ರಿ ಆಯ್ತು. ಹೌದಾ, ಬಟ್ ಇದು ಕರೆಕ್ಟ್ ಐತೆ ಇಲ್ಲೋ, ಅಥವಾ ಮಕ್ಕಳಿಗೆ ನಾವು ಎರಡು ಸೇರಿಸಿ ಅದು 180ನ ಬರ್ತೈತೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಮತ್ತೇನ್ ಮಾಡ್ಬೇಕು, ಎನಿಮೇಟ್ ಅಂತ ಹೊಡೆದ್ರೆ ಅದೇನಾಗ್ಬಿಡ್ತೈತಿ, ತಾನ ಸೆಟ್ ಆಗಿ 180 ಡಿಗ್ರಿಗೆ ಸೆಟ್ ಆಗ್ತೈತಿ. ಇದನ್ನ ನಾವೇನಂತ ಕರಿತೇವೆ, ಪರಿಪೂರಕ ಕೋನಗಳು ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಇದನ್ನ ರಿಸೆಟ್ ಕೊಡ್ತೀನಿ. ಈಗ ನನಗೆ ಇದನ್ನ ದೊಡ್ಡ ಆಂಗಲ್ ಬಿಟ್ಟು ಈ ಸೈಡ್ ದೊಡ್ಡ ಆಂಗಲ್ ಮಾಡೋದಾದ್ರ ಇದನ್ನ ಏನ್ ಮಾಡ್ತೇನೆ, ಆಟೋಮೆಟಿಕ್ಲಿ ಈ ಆಂಗಲ್ ಅನ್ನ ನೋಡ್ತಾ ಇದ್ದೀರಿ, ನಾನು ಸ್ವಲ್ಪ ಸ್ಲೋ ಆಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಇದನ್ನ ಕಡಿಮೆ ಮಾಡ್ತಾ ಮಾಡ್ತಾ ಈ ಸೈಡ್ ಆಂಗಲ್ ಆಟೋಮೆಟಿಕ್ಲಿ ತಾನೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಸೊ ಇದನ್ನ ಜಾಸ್ತಿ ಮಾಡಿದೆ ಅಂತ ಇಟ್ಕೋರಿ, ಅದು ಕಡಿಮೆ ಆಗ್ತಾ ಇದೆ. ಯಾಕೆ ಹೇಳ್ರಿ, ಇದ್ರದ್ದು ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಅದ್ರದ್ದು ಉದ್ದೇಶ ನಮಗೆ ಎರಡೂ ಸೇರಿ ನಮ್ಗೆ ಏನಾಗ್ಬೇಕು, 180 ಡಿಗ್ರಿ ಆಗ್ಬೇಕು. ಹಾಗಾದ್ರೆ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದ್ ಕಡೆ ಕಡಿಮೆ ಆಗ್ಬೇಕು, ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇನ್ನೊಂದ್ ಕಡೆ ಜಾಸ್ತಿ ಆಗ್ಬೇಕು. ಕರೆಕ್ಟಾ? ಸೊ ಈಗ ನೋಡ್ರಿ, ನಾನು 133 ಇಟ್ಟೆ, ಇದು 47 ಆಯ್ತು. ಕರೆಕ್ಟ್. ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ಎನಿಮೇಟ್ ಅಂತ ಕೊಡ್ತೀನಿ. ಕರೆಕ್ಟ್, ತಾನೇ ಹೋಗಿ ಸೆಟ್ ಆಗಿ ನಮ್ಗ 180 ಡಿಗ್ರಿಯನ್ನ ಇದು ತೋರಿಸ್ತಾ ಇದೆ. ಓಕೆ, ಸೊ ಇದನ್ನ ನಾನು ಮತ್ತೆ ಇದನ್ನ ಏನ್ ಮಾಡ್ತೇನೆ, ಇವಾಗ ಈ ಆಂಗಲ್ ಅನ್ನ ಚಿಕ್ಕದು ಮಾಡೋಣ. ಕಾಣಿಸ್ತಾ ಇದೆ, ನಾನು ಯಾವ ರೀತಿ ಚಿಕ್ಕದು ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಲಿ ಈಚೆ ಕಡೆದ ಇದೇನಾಯ್ತು, ಆಂಗಲ್ ನಮಗ ದೊಡ್ಡದಾಗ್ತಾ ಇದೆ. ಅಂದ್ರೆ ಇದು ಲಘು ಕೋನ ಆಗ್ತಾ ಇದೆ, ಇದು ವಿಶಾಲ ಕೋನ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಅವರಿಗೆ ಟೈಪ್ಸ್ ಆಫ್ ಆಂಗಲ್ಸ್ ಗಳನ್ನು ಕೂಡ ನಾವು ಇನ್ನೂ ಕೂಡ ಮನವರಿಕೆ ಮಾಡಬಹುದು. ಸೊ ಇದೆಷ್ಟಾಯ್ತು ನೋಡ್ರಿ, 43 137 ಅಂತಂದಾಗ ಇದೇನಾಯ್ತು, ನಾವು ಮತ್ತೀಗ ನೋಡ್ರಿ ಅನಿಮೇಟ್ ಮಾಡ್ತೇನೆ. ಕರೆಕ್ಟ್? ಹೌದಾ, ಕರೆಕ್ಟಾ? ಸೊ ಇದು ನಮ್ದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತೆ ಸಪ್ಲಿಮೆಂಟರಿ ಆಂಗಲ್ಸ್ ಗಳನ್ನ ಅವ್ರಿಗೆ ಈ ರೀತಿ ಎರಡು ಜೋಡಣೆ ಮಾಡೋದ್ರಿಂದ ಅವರು ಇದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ 90 ಡಿಗ್ರಿ, ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರ 180 ಡಿಗ್ರಿಗೆ ಕರೆಕ್ಟ್ ಆಗ್ತೈತಿ ಅನ್ನೋದು ಅವ್ರಿಗೆ ಮನವರಿಕೆ ಆಗ್ತೈತಿ. ಹೌದಾ, ಅದ್ರ ಜೊತೆಗೆ ನಾನು ಇದ್ರ ಜೊತೆಗೆ ಇನ್ನೂ ಒಂದು ಆಕ್ಟಿವಿಟಿಯನ್ನ ತೋರಿಸಬಹುದು. ಯಾವ ಆಕ್ಟಿವಿಟಿ, ಒಂದ್ ಸೆಕೆಂಡ್. ಇಲ್ಲೊಂದಿದೆ. ಹೌದಾ, ಸೊ ಈ ಆಕ್ಟಿವಿಟಿಯನ್ನ ತೋರಿಸಿದಾಗ ನಮ್ಗೆ ಏನಾಗತ್ತ ನೋಡ್ರಿ, ಇದು ಕೂಡ ಸೇಮ್, ಬಟ್ ಇದು ಅನಿಮೇಷನ್ ಇಲ್ಲ. ನಾನು ಇಲ್ಲಿ ಆಂಗಲ್ಸ್ ಗಳನ್ನ ನಾನೇ ಚೇಂಜ್ ಮಾಡ್ಬೋದು ಇಲ್ಲಿ. ಹೌದಾ, ಇಲ್ಲಿ ನೋಡ್ರಿ, ಅಲ್ಲಿ ಡೆಫಿನೇಷನ್ ನ ಕೊಟ್ಬಿಟ್ಟಿದಾರ ಅವ್ರು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು 90 ಡಿಗ್ರಿ ಅಂತ ಹೇಳಿ. ನಾವ್ ಇಲ್ಲಿ ಏನ್ ಹೇಳಿದಾರ ಅವರು, ಮೂವ್ ಎನಿ ಆಫ್ ದ ಪಾಯಿಂಟ್ಸ್ ಅಂಡ್ ಅಬ್ಸರ್ವ್ ದ ಸಮ್ ಆಫ್ ದ ಆಂಗಲ್ಸ್ ಅಂತ ಇದೆ. ಹೌದಾ, ನಾನು ಈ ಪಾಯಿಂಟ್ ಅನ್ನ ಸ್ವಲ್ಪ ಇದೇನಾಗಿದೆ, ನಮ್ಗ 90 ಡಿಗ್ರಿಗಿಂತ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಅದನ್ನ ನಾನು ಫಸ್ಟ್ ಏನ್ ಮಾಡ್ಕೋತೀನಿ, ನೀಟಾಗಿ 90 ಡಿಗ್ರಿಗೆ ತರಿಸ್ತೇನೆ. ಹೌದಾ,
ಸೆಕೆಂಡ್, ಕರೆಕ್ಟ್ 90 ಡಿಗ್ರಿಗೆ ನಾನು ಇಲ್ಲಿ ಕಾಣಿಸ್ತಾ ಇದೆ. ಇದನ್ನ ಚಿಕ್ಕದು ಮಾಡ್ಕೋಬಹುದು, ಈ ರೀತಿ ದೊಡ್ಡದನ್ನು ಮಾಡ್ಕೋಬಹುದು. ಕರೆಕ್ಟ್. ಸೊ ಇಲ್ಲಿ ಏನಾಗತ್ತ, ಇಲ್ಲಿ ನೋಡ್ರಿ 69 ಮತ್ತಿದು 21 ಡಿಗ್ರಿ ಇದೆ. ಓಕೆ, ಇವು ಎರಡು ಸೇರೆ ನಮ್ಗೆ ಏನಾಗತ್ತ 90 ಡಿಗ್ರಿ ಅಂತೂ ಆಗಿದೆ. ಇದನ್ನ ಏನ್ ಮಾಡ್ತೇನೆ, ನನ್ಗೆ ಹೆಂಗ್ ಬೇಕು, ಈ ಕಡೆ ಭಾಗವನ್ನ ಚಿಕ್ಕದ್ ಮಾಡ್ಕೊಂಡ್ರು ಈ ಕಡೆ ಭಾಗವನ್ನ ನಾನು ದೊಡ್ಡದು ಮಾಡ್ಕೋಬಹುದು. ಒಟ್ ನಮಗದ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಏನ್ ಕ್ಲಿಯರ್ ಆಗ್ಬೇಕು, ಎರಡೂ ಆಂಗಲ್ಸ್ ಗಳು ಸೇರಿ ನಮಗ 90 ಡಿಗ್ರಿ ಆಗ್ಬೇಕು. ಓಕೆ, ಈಗ ಅವ್ರಿಗೆ ಅರ್ಥ ಆಗಿರ್ಬೋದು. ಈಗ ಒಂದ್ ಆಂಗಲ್ 57 ಇದೆ ಅಂದ್ರೆ ಆಟೋಮೆಟಿಕ್ಲಿ ಇನ್ನೊಂದ್ ಆಂಗಲ್ ಎಷ್ಟಿರ್ತೈತಿ, 33 ಇರ್ತೈತಿ. ಓಕೆ, ಅಥವಾ ಇದನ್ನ ನಾನು ಜಾಸ್ತಿ ಮಾಡಿದೆ ಅಂತ ತಿಳ್ಕೊರಿ. ಓಕೆ, ಇದು 44 ಇದ್ರಿದು 46 ಇರ್ತೈತಿ. ಅಂದ್ರೆ ಎರಡು ಆಂಗಲ್ಗಳು ಸೇರಿ ನಮಗ 90 ಡಿಗ್ರಿ ಆಗ್ತೈತಿ. ಅದೇ ರೀತಿ ನಾವು ಇಲ್ಲಿ ನೆಕ್ಸ್ಟ್ ಎಲ್ಲಿ ಬರೋಣ, ಈಗ ಸಪ್ಲಿಮೆಂಟರಿ ಆಂಗಲ್ಸ್ ಆಡ್ ಟು 180 ಡಿಗ್ರಿ. ಈಗ ಇದ್ ನೋಡ್ರಿ, ಇಲ್ಲಿ 65 ಇದೆ, ಇಲ್ಲಿ 115 ಇದೆ. ಎರಡು ಸೇರೆ ನಮ್ಗೆ ಎಷ್ಟಾಗ್ಬೇಕದು 180 ಡಿಗ್ರಿ ಇದೆ. ಸೊ ನಾ ಇದನ್ನ ಈ ರೀತಿನೂ ಚೇಂಜ್ ಮಾಡ್ಕೋಬಹುದು. ಕರೆಕ್ಟ್. ನಂಗ ಅಥವಾ ಈ ಕಡೆ ಪೋರ್ಷನ್ ಜಾಸ್ತಿ ಇತ್ತಂದ್ರ 128 52 ಅಂತ ಮಾಡ್ಕೋಬಹುದು. ಓಕೆ, ಸೊ ಇದು 158 ಇದು 52 ಸೇರಿ ನಮ್ಗೆ ಎಷ್ಟಾಯ್ತು ಹೇಳ್ರಿ, 180 ಡಿಗ್ರಿ. ಅಥವಾ ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು. ಕರೆಕ್ಟ್, ಇನ್ನೂ ಸ್ವಲ್ಪ ಚಿಕ್ಕದು ಮಾಡ್ಕೋಬಹುದು ಆಸ್ ಅವರ್ ಕನ್ವೀನಿಯನ್ಸ್. ಓಕೆ, ಸೊ ಇವು ನಮ್ದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತು ಸಪ್ಲಿಮೆಂಟರಿ ಆಂಗಲ್ಸ್ ಗೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಅಥವಾ ಇವು ಒಂದಿಷ್ಟು ಆಕ್ಟಿವಿಟೀಸ್ಗಳು. ಹೌದಾ, ಇದ್ರ ನೆಕ್ಸ್ಟ್ ನಾವೀಗ ಯಾವ್ದಂದ್ರ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನುಪಾತ ಮತ್ತು ನೇರ ಅನುಪಾತ ಮತ್ತು ವಿಲೋಮ ಅನುಪಾತವನ್ನ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಜಸ್ಟ್ ಸಣ್ಣದೊಂದು ಆಕ್ಟಿವಿಟಿ ಇದೆ ಇದು. ಹೌದಾ, ಇದು 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ಇದೆ. ಹೌದಾ, ಈಗ ನನಗೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರ ಒಂದ್ ಯಾವುದೇ ಒಂದು ಡಾಟಾ ನಮಗ ಅದು ಏರಿಕೆ ಆದಂಗ ಇದು ಏರಿಕೆ ಆಗ್ತಾ ಇರ್ತೈತಿ. ಓಕೆ, ಅಥವಾ ಒಂದ್ ಡಾಟಾ ಕಡಿಮೆ ಆತಂದ್ರ ಆಟೋಮೆಟಿಕ್ಲಿ ಇದು ಕೂಡ ನಮಗ ಕಡಿಮೆ ಆಗ್ತೈತೆ. ಅಂದ್ರೆ ಡೈರೆಕ್ಟ್ ಪ್ರಪೋರ್ಷನಲ್ ಅಂದ್ರ ನೇರ ಅನುಪಾತ. ನಾನು ಇವಾಗ ನೇರ ಅನುಪಾತ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಬಟ್ ಇನ್ವರ್ಸ್ ಪ್ರಪೋರ್ಷನ್ ಅನ್ನ ನಾವು ಯಾವ ರೀತಿ ಒಂದು ನಮ್ ಡೇ ಟು ಡೇ ಲೈಫ್ ಒಳಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ಬೇಕು ಅಂತಂದ್ರ, ಫಾರ್ ಎಕ್ಸಾಂಪಲ್ ನಾವ್ ಒಂದೇನೋ ಮನಿ ಕೆಲ್ಸಕ್ಕ ಒಂದಿಷ್ಟು ಇದನ್ನ ಹಚ್ಚಿರ್ತೀವಿ ಅಂದ್ರೆ ಪೇಂಟ್ ಮಾಡ್ಲಿಕ್ಕೆ. ಅವ್ರೊಂದ್ 4 ಜನ ಸೇರಿ ನಮಗೊಂದ್ 10-15 ದಿನದೊಳಗ ಕೆಲಸ ಮುಗಿಸ್ತೇವೆ ಅಂತ ಹೇಳಿರ್ತಾರೆ. ಹೌದಾ, ಅಂದ್ರ 4 ಜನ, ಫಾರ್ ಎಕ್ಸಾಂಪಲ್ 4 ಜನ ಸೇರಿ 10 ದಿನದಲ್ಲಿ ನಮ್ದೊಂದು ಪೇಂಟಿಂಗ್ ಮುಗಿಸ್ತಾರ ಅಂತ ತಿಳ್ಕೊರಿ. ಅದೇ ಅಕಸ್ಮಾತ್ ಇಲ್ಲಿ ಏನಾಗತ್, ನಾವು 4 ಜನದ ಬದ್ಲಿ ಇನ್ನೊಂದ್ 2-3 ಜನನ ಸೇರ್ಸಿದ್ವಿ ಅಂತ ತಿಳ್ಕೊರಿ. 6 ಜನನೋ ಅಥವಾ 7 ಜನನೋ ಸೇರ್ಸಿದೀವಿ ಅಂದ್ರ ಇಲ್ಲಿ 10 ದಿನ ಮಾಡುವಂತ ಕೆಲಸ ಆಟೋಮೆಟಿಕ್ಲಿ ನಮ್ಗೆ ಏನಾಗತ್ತ, ಒಂದ್ 8 ದಿನನೋ 7 ದಿನದಲ್ಲಿ ಮುಗಿದ್ ಹೋಗ್ತೈತಿ. ಅಂದ್ರ ಒಂದ್ ಕಡೆ ಜಾಸ್ತಿ ಆದಂಗ ಇನ್ನೊಂದ್ ಕಡೆ ನಮ್ದು ಅದರದ ಪ್ರಪೋರ್ಷನ್ ಕಡಿಮೆ ಆಗ್ತೈತಿ. ಹೌದಾ, ಅದೇ ರೀತಿ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು ಏನಂದ್ರ, ಒಂದು ಕಾರ್ ಅನ್ನ ಎಕ್ಸಾಂಪಲ್ ಆಗಿ ತಗೋಣ. ಈಗ ಕಾರ್ ನಮ್ದು ಬಹಳ ಸ್ಲೋ ಆಗಿ ಹೊಂಟು ಅಂದ್ರ ಅದು ಮುಟ್ಟುವಂತ ಡೆಸ್ಟಿನೇಷನ್ ಅಥವಾ ಆ ಜಾಗವನ್ನದು ಬಹಳ ಟೈಮ್ ತಗೊಂಡ್ ಹೋಗಿ ಅದನ್ನ ಆ ಪ್ಲೇಸ್ ಅನ್ನ ಮುಟ್ತೈತಿ. ಅದೇ ಅದರದ್ದು ಸ್ಪೀಡ್ ಜಾಸ್ತಿ ಇತ್ತಂದ್ರ ಅದು ಟೈಮ್ ಅನ್ನ ಕಡಿಮೆ ಟೈಮ್ ಅಲ್ಲಿ ಅದು ಏನ್ ಮಾಡ್ತೈತಿ, ಆ ಡೆಸ್ಟಿನೇಷನ್ ಅನ್ನ ನಾವು ಹೋಗ್ಬೇಕಾಗಿರುವ ಸ್ಥಳವನ್ನ ಅದು ಮುಟ್ತೈತಿ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ನೋಡ್ರಿ ನಾನು ಸ್ಪೀಡ್ ಇಲ್ಲಿ ಏನಾಗಿದೆ 6 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಫಸ್ಟ್ ನಿಮ್ಗ ಕಡಿಮೆ ಪೂರ್ತಿ ಕಡಿಮೆ ತೋರಿಸ್ತೇನೆ. ಹೌದಾ, ಇದನ್ನ ಇಷ್ಟು 1 ಮೀಟರ್ ಪರ್ ಸೆಕೆಂಡ್ ಅಂತ ತೋರಿಸಿ ಈ ಕಾರ್ ಅನ್ನ ಸ್ಟಾರ್ಟ್ ಮಾಡೋಣ. ಈಗ ಕಾರ್ ಎಷ್ಟು ಸ್ಲೋ ಆಗಿ ಹೊಂಟೈತೆ ನೋಡ್ರಿ. ನಮ್ಗೆ ಎಲ್ಲಿ ಬೇಕಲ್ಲಿ ನಾವು ಸ್ಟಾಪ್ ಮಾಡ್ಬೋದು. ಓಕೆ, ಅಥವಾ ಮತ್ತೆ ಸ್ಟಾರ್ಟ್ ಮಾಡಿದ್ರದು ಸ್ವಲ್ಪ ಕಾರನ್ನ ಅಬ್ಸರ್ವ್ ಮಾಡ್ರಿ, ಫುಲ್ಲಿ ಸ್ಲೋ ಆಗಿ ಹೋಗ್ತಾ ಇದೆ. ಓಕೆ, ಇದನ್ನ ನಾನು ಏನ್ ಮಾಡ್ತೇನೆ, ರಿಸೆಟ್ ಮಾಡಿ ಮತ್ತೆ ಇದ್ರದ್ದು ಸ್ಪೀಡ್ ಅನ್ನ ಜಾಸ್ತಿ ಮಾಡ್ತೇನೆ. ಕರೆಕ್ಟ್. ಹೌದಾ, ಈಗ ನಾನು ಏನ್ ಮಾಡ್ತೀನಿ, 5, 6 ಅಂತ ಇಡ್ತೇನೆ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಕಾರ್ ಎಷ್ಟು ಸ್ಪೀಡ್ ಒಳಗ್ ಜಾಸ್ತಿ ಹೋಗ್ತೈತಿ ಅಂತ ಹೇಳಿ. ಇಲ್ಲಿ ಏನಾಯ್ತು, ಈಗ ಸ್ಟಾರ್ಟ್ ಮಾಡೋಣ. 7 ಮೀಟರ್ ಪರ್ ಸೆಕೆಂಡ್ ಅಂದಾಗ ಸ್ಟಾರ್ಟ್ ಅಂದ್ರೆ ಕಾಣಿಸ್ತಾ ಇದೆ ಆಟೋಮೆಟಿಕ್ಲಿ ಅಲ್ಲಿ ನಮ್ದ ಕಾರಿಂದ ಸ್ಪೀಡ್ ಏನಾಗ್ತತಿ, ಇನ್ಕ್ರೀಸ್ ಆಗ್ತೈತಿ. ಅದ್ರ ಜೊತೆಗೆ ಅದು ಇನ್ನೂ ಕಡಿಮೆ ಟೈಮ್ ಒಳಗ್ ನಮ್ಗೆ ಅದನ್ನ ಏನ್ ಮಾಡ್ತೈತಿ, ನಾವು ಹೋಗ್ಬೇಕಾಗಿರುವಂತಹ ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡ್ತೈತಿ ಅಂತ ಹೇಳ್ಬೋದು. ಓಕೆ, ಇನ್ನೊಮ್ಮೆ ರಿಸೆಟ್ ಮಾಡೋಣ. ನೋಡ್ರಿ ಇನ್ನೊಂದು ಸ್ಟಾರ್ಟ್ ನೋಡ್ರಿ, ನಾನು ಇಲ್ಲಿ ಇನ್ನು ಸ್ಟಾಪ್ ಬಟನ್ ಕ್ಲಿಕ್ ಮಾಡೋವಾಗ ಅದ್ರದ್ದು
ಪೊಸಿಷನ್ ಅನ್ನ ಮುಟ್ತೈತಿ. ಅದೇ ನಾನು ಕಡಿಮೆ ಮಾಡಿದೆ ಅಂತ ತಿಳ್ಕೊರಿ. ಇದ್ರದ್ದು ಸ್ಪೀಡ್ ಅನ್ನ ಇಲ್ಲಿ ಕಡಿಮೆ ಮಾಡಿ ಇದನ್ನ ರೀಸೆಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಅಂದ್ರ, ಒಂದ್ ಸೆಕೆಂಡ್, 0 ಇದೆಯಲ್ಲ, ಸೊ ಇದನ್ನ ಸ್ವಲ್ಪ ನಾನು ಜಾಸ್ತಿ ಮಾಡಿದೆ ನೋಡ್ರಿ. ಅದನ್ನ ನಾನು ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಸ್ವಲ್ಪ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ, ಹೌದಾ? ಇಲ್ಲ ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮತ್ತೆ ಅಗೇನ್ ಅದು ಸ್ಲೋ ಆಗಿ ಹೋಗ್ತಾ ಇದೆ, ಕರೆಕ್ಟ್? ಅದನ್ನೇ ನಾನು ಈಗ ರೀಸೆಟ್ ಕೊಟ್ಟು ನೋಡ್ರಿ ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಫುಲ್ ಸ್ಪೀಡ್ ಇಟ್ಟೆ, 10 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ನನಗೆ ಸ್ಟಾಪ್ ಮಾಡ್ಲಿಕ್ಕೂ ಟೈಮ್ ಆಗೋದಿಲ್ಲ, ಅದು ಅಷ್ಟು ಜಲ್ದಿ ಹೋಗಿ ಅದು ಅದರದ್ದು ಲೊಕೇಶನ್ ಅಥವಾ ಡೆಸ್ಟಿನೇಷನ್ ಅನ್ನ ಹೋಗಿ ಮುಟ್ಟಿರ್ತೈತಿ. ಅರ್ಥ ಆಯ್ತಾ? ಸೊ ಇದು ಇವತ್ತಿನ ನಮ್ದು ಒಂದು ಯಾವ್ದು ಹೇಳ್ರಿ, ಸಿಮ್ಯುಲೇಷನ್ ಟಾಪಿಕ್ ಆಗಿತ್ತು. ನಾ ಈ ಸಿಮ್ಯುಲೇಷನ್ ಟಾಪಿಕ್ ಒಳಗ ಇವತ್ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟಾಪಿಕ್ ಯಾವ್ದಂದ್ರ ಸಂಭವನೀಯತೆ. ಅದು 9ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಭವನೀಯತೆ ಇದೆ. ಅದರ ಜೊತೆಗೆ ಯಾವುದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತು ಸಪ್ಲಿಮೆಂಟರಿ ಆಂಗಲ್ಸ್, ಪೂರಕ ಮತ್ತು ಪರಿಪೂರಕ ಕೋನಗಳನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅದ್ರ ಜೊತೆಗೆ ಇದೊಂದು ಸಣ್ಣ ಆಕ್ಟಿವಿಟಿ ಫನ್ ಟೈಪ್ ಇರೋದ್ರಿಂದ ಇದನ್ನೊಂದು ಆಡ್ ಮಾಡ್ಕೊಂಡೆ ವಿಲೋಮ ಅನುಪಾತವನ್ನ ಎಕ್ಸ್ಪ್ಲೇನ್ ಮಾಡಿದೆ. ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು. ಮಕ್ಕಳಿಗೆ ನಾವು ಇನ್ನೂ ಸ್ವಲ್ಪ ಇವನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಇನ್ನೋವೇಟಿವ್ ಆಗಿ ಟೀಚ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ ಅನ್ಕೊಂಡು ನನ್ನ ಇವತ್ತಿನ ಸಿಮ್ಯುಲೇಷನ್ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರ ಅಥವಾ ನಮಗೇನಾದ್ರೂ ಫೀಡ್ಬ್ಯಾಕ್ ಸಜೆಷನ್ ಕೊಡೋದಿದ್ರ ಕೊಡ್ಬೋದು. ಅಥವಾ ನೀವು ಚಾಟ್ ಬಾಕ್ಸ್ ಒಳಗಾದ್ರೂ ಇದನ್ ಮಾಡ್ಬೋದು. ಯಾರು ಏನು ಮೆಸೇಜ್ ಅಂತೂ ಮಾಡಿಲ್ಲ ಈ ಸಲ. ಬ್ಯಾಕ್ ಆಗ್ಲಿ ಅಥವಾ ಸಜೆಷನ್ಸ್ ಆಗ್ಲಿ ಈ ಒಂದು ಚಾಟ್ ಬಾಕ್ಸ್ ಮೂಲಕ ನೀವು ಹಾಕಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೇನಾದ್ರೂ ಡೌಟ್ಸ್ ಇದ್ರ ಅಥವಾ ಏನಾದ್ರೂ ಇದ್ರು ಕೇಳ್ಬೋದು. ನೀವು ಅನ್ಮ್ಯೂಟ್ ಮಾಡಿ ಆದ್ರೂ ಕೇಳ್ಬೋದು, ಇಲ್ಲ ಚಾಟ್ ಬಾಕ್ಸ್ ಒಳಗಾದ್ರೂ ಮೆಸೇಜ್ ಮಾಡಿದ್ರೆ ಓಕೆ. ಯಾರಿಗಾದ್ರೂ ಡೌಟ್ಸ್ ಇದ್ರ ಕೇಳ್ಬಹುದು. ಅಶೋಕ್ ಇಟ್ಗಿ ಸರ್ ಅನ್ನೋರು ಗುಡ್ ಪ್ರೆಸೆಂಟೇಶನ್ ಮ್ಯಾಮ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.